ಈ ಪಾಠದ ಎಂಡಿಂಗ್ ಏನಪ್ಪಾ ಅಂದ್ರೆ ಗಾಡ್ ಇಸ್ ಲೈಟ್, ದೇವರು ಬೆಳಕಾಗಿ ಇದ್ದಾರೆ ಅಂತ. ಸೊ ನಾವು ಇದನ್ನ ಎಷ್ಟೊಂದ್ ಸತಿ ಓದಿದೀವಿ ಇಲ್ವಾ? ಗಾಡ್ ಇಸ್ ಲೈಟ್ ಎಂಬ ಒಂದು ವಿಷಯನ ಎಷ್ಟೊಂದ್ ಸತಿ ನಾವು ಓದಿದೀವಿ, ನಮ್ಗೆಲ್ರಿಗೂ ಗೊತ್ತು. ಈ ವಾಕ್ಯ ಬಂದು ತುಂಬಾ ವರ್ಷಗಳ ಮುಂಚೆ ನಾನು ಏನ್ ಮಾಡಿದ್ದೆ ಅಂದ್ರೆ ಇದ್ರ ಬಗ್ಗೆ ಮೆಡಿಟೇಟ್ ಮಾಡ್ತಾ ಇದ್ದೆ. ಗಾಡ್ ಇಸ್ ಲೈಟ್ ಅನ್ನುವಾಗ ಲೈಟ್ ಅಂದ್ರೆ ಯಾವ ತರ ಲೈಟು, ಹೆಂಗೆ ದೇವರು ಬೆಳಕಾಗಿದ್ದಾರೆ ಅಂದ್ರೆ, ನಾವು ನಮ್ಮ ನಮ್ಮ ಯೋಜನೆ ಪ್ರಕಾರ, ನಮ್ಮ ತಿಳುವಳಿಕೆ ಪ್ರಕಾರ ನಮ್ಗೆ ಒಂದು ಲೈಟ್, ಈ ಬಲ್ಬ್ ಅನ್ಕೊಳ್ಳಿ, ಒಂದು ಫ್ಲಾಶ್ ಲೈಟ್ ಕಣ್ಣಿಗೆ ನೋಡಕ್ ಆಗದೆ ಇರುವ ಒಂದು ಲೈಟ್ ತರ ಇದಾರ? ಯಾವುದು? ದೇವರು ಬೆಳಕಾಗಿದ್ದಾರೆ ಹಂಗಂದ್ರೆ ಅವ್ರ ಫಾರ್ಮ್, ವಾಟ್ ಇಸ್ ದ ಫಾರ್ಮ್ ಆಫ್ ಗಾಡ್? ಗಾಡ್ ಇಸ್ ಇನ್ ದ ಲೈಟ್. ಇಸ್ ದಟ್ ವಾಟ್ ವಿ ಆರ್ ಕಮಿಂಗ್ ಟು ಸೇ? ಅದೇ ನಾವು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರ ಈ ವಚನ ಮಾತಾಡೋದು. ದೇವ್ರು ಬೆಳಕಾಗಿದ್ದಾರಪ್ಪ, ದೇವ್ರ ಜ್ಞಾನ ಅಂತ ಹೇಳಿಲ್ವಲ್ಲ ಅಲ್ಲಿ, ಬೆಳಕಾಗಿದ್ದಾರೆ ಅಂತಾನೆ ಹೇಳಿದ್ದಾರೆ. ದೇವ್ರ ಮಕ್ಳು ನೀವು ಬೆಳಕಾಗಿರ್ಬೇಕಂತಾನೆ ಹೇಳಿದ್ದಾರೆ. ದೇವ್ರ ಮಗನೂ ಬೆಳಕಾಗಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಂದ್ರೆ ಇದರ ಅರ್ಥ ಏನು? ಕತ್ಲೆಯಲ್ಲಿ ಇರೋರ್ಗೆ ಬೆಳಕು ಅಂದ್ರೆ ನಾನ್ ಕೇಳ್ತಿರೋದು ಅದಿಲ್ಲ. ನೀವು ಅದು ದೇವರು ಬೆಳಕಾಗಿದ್ದಾರೆ ಅಂದ್ರೆ ಇಸ್ ಗಾಡ್ ಇನ್ ದ ಫಾರ್ಮ್ ಆಫ್ ಲೈಟ್. ಇವಾಗ ಸೂರ್ಯನ ನೋಡ್ಬಿಟ್ಟು ಸನ್ ಗಾಡ್, ಸನ್ ಇಸ್ ಅ ಲೈಟ್ ಫಾರ್ ದಿಸ್ ವರ್ಲ್ಡ್ ಅಂತ ನಾವು ಅರ್ತ್ಗೆ ಸನ್ ಬಂದು ಲೈಟ್ ಅಂತ. ಅದನ್ನ ನೋಡ್ಬಿಟ್ಟು ಏನ್ ಹೇಳ್ತೀವಿ? ತುಂಬಾ ಜನ ಏನ್ ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ, ಸೂರ್ಯ ನಮಸ್ಕಾರ ಮಾಡ್ತಾರೆ, ಅದನ್ನ ದೇವ್ರಂತ ಮುಗುತ್ತಾರೆ. ಈಗ ಅದೇ ಲೈಟಾ? ಅಂತ ಒಂದು ಲೈಟಾ? ನಮ್ ದೇವ್ರು ಕೂಡ ಅದೇ ತರ ಒಂದು ಲೈಟ್ ಅಲ್ಲಿ ಇದಾರ? ಅಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೈ ಲೆವೆಲ್ ಅಲ್ಲಿ ಇದಾರ? ಅಗಮ್ಯವಾದ ಬೆಳಕು. ಅದು ಅಗಮ್ಯವಾದ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವರು. ಇದನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ನೋಡಿ. ನೀವು ಧ್ಯಾನ ಮಾಡ್ತಾನೆ ಇದ್ರೆ, ಥಿಂಕ್ ಮಾಡ್ತಾನೆ ಇರಿ, ಅದ್ರೊಳಗಡೆ ಹೋಗಿ ಯು ವಿಲ್ ಫೀಲ್ ಲೈಕ್ ಏನಪ್ಪಾ ಇದು, ಯಾವ್ದ್ರ ಬಗ್ಗೆ ಮಾತಾಡ್ತವ್ರೆ? ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡೋರು. ಓಕೆ, ದೇವರೇ ಬೆಳಕಾಗಿದ್ದಾರೆ ಅಂತ ಅರ್ಥಲ್ಲಪ್ಪ ವಚನ. ಹಂಗಂದ್ರೆ ದೇವರು ಒಂದು ಫಾರ್ಮ್ ಆಫ್ ಲೈಟ್ ಅಲ್ಲಿ ಇದ್ದಾರಾ ಇಲ್ವಾ? ಈ ಒಂದು ಕ್ವಶನ್ ಬಂದ ಮೇಲೆನೆ ನಾನು ಇದ್ರ ಬಗ್ಗೆ ಓದಕ್ ಸ್ಟಾರ್ಟ್ ಮಾಡಿದ್ದೆ. ಸೊ ಐ ಸ್ಟಾರ್ಟೆಡ್ ಟು ಮೆಡಿಟೇಟ್ ಮೆನಿ ವರ್ಸಸ್. ಬ್ರದರ್ ರಸಲ್ ರೈಟಿಂಗ್ಸ್, ನಮ್ CTR ಬರ್ದಿದ್ದಾರೆ, ವಂಡರ್ಫುಲ್ ರೈಟಿಂಗ್ಸು. ಅವ್ರ ಬಗ್ಗೆ ಯಾಕಂದ್ರೆ ಅದು ಮಾತಾಡುವಾಗನೇ ನನಗೆ ಜುಮ್ ಅನ್ನಿಸುತ್ತೆ, ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಆ ರೈಟಿಂಗ್ಸ್ ನ ಬರೆಯುವಾಗ ನಾನು ಆವಾಗ ನೋಟ್ಸೇ ಮಾಡಿಲ್ಲ, ಬರೀ ಓದಿದ್ದು ಅಲ್ಲೆಲ್ಲ ಓದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೆ. ಸ್ವಲ್ಪ ದಿವಸ ಆದ್ಮೇಲೆ ಆ ನೋಟ್ಸ್ ಎಲ್ಲ ಸೆಗ್ರಿಗೇಟ್ ಮಾಡಿ, ನನಗೆ ಸಂತೋಷ ಆದ್ಮೇಲೆ ಅದನ್ನ ಸೆಗ್ರಿಗೇಟ್ ಮಾಡಿ ಅದನ್ನ ನೋಟ್ಸ್ ಆಗಿ ಮಾಡಿ ಬೇರೆಯವ್ರಿಗೆ ಇದು ಹೇಳ್ಬೇಕು ಅಂತ ಮಾಡಿ ಇಟ್ಟಿದ್ದು. ಲಾಸ್ಟ್ ಈ ವರ್ಷನೇ ಅದನ್ನ ಆಲ್ಮೋಸ್ಟ್ 6 months ಇಂದಾನೇ ಬೇರೆ ಜಾಗದಲ್ಲಿ ಹೋಗಿ ಮಾತಾಡ್ತಾ ಇದ್ದೀನಿ. ಅದರ್ವೈಸ್ ಐ ಡಿಂಟ್ ಟೇಕ್ ದ ಸಬ್ಜೆಕ್ಟ್ ಆನ್. ಬಟ್ ಇದು ದೇವರ ಒಂದು ಚಿತ್ತವಾಗಿದೆ. ಏನಪ್ಪಾ ಅಂದ್ರೆ ನೋಡಿ, Genesis 1:3 ಅಲ್ಲಿ ಗಾಡ್ ಸೆಡ್ ಲೆಟ್ ದೇರ್ ಬಿ ಲೈಟ್ ಅಂತಾರೆ. ಕನ್ನಡದಲ್ಲಿ ಏನಂತಾರೆ? ದೇವರು ಹೇಳಿದ್ರಂತೆ ಬೆಳಕಾಗಲಿ ಅಂತ ಹೇಳಿದ್ರಂತೆ. ಏನಾಯ್ತಂತೆ? ಬೆಳಕಾಯ್ತು. ಇದೇನ್ ಬೆಳಕು? ಇದು ಯಾವ ವಾಟ್ ಇಸ್ ದಿಸ್ ಲೈಟ್? ದಯವಿಟ್ಟು ತಪ್ಪಾಗಿದ್ರು ಪರವಾಗಿಲ್ಲ, ಮಾತಾಡಿದ್ರೇನೆ ಚೆನ್ನಾಗಿರುತ್ತೆ. ಸರಿ, ಏನ್ ಲೈಟ್? ಅದು ಏನ್ ಬೆಳಕಿಲ್ಲ ಅಂತೆ, ಬೆಳಕ್ ಬರ್ಸಿದ್ರಂತೆ. ಏನ್ ಬರ್ಸಿದ್ರು? ವಾಟ್ ಇಸ್ ದಿಸ್ ಲೈಟ್? ಮಾಮೂಲಿ ಸನ್ಲೈಟ್. ಹಂಗಂದ್ರೆ Genesis 1:14-19 ಅಲ್ಲಿ ಓದ್ತೀರಾ, ಅಲ್ಲೊಂದು ಲೈಟ್ ಇದೆ ನೋಡಿದೀರಾ? ಅದು ಸಣ್ಣ, ಇದು ಸಣ್ಣ, ಎರಡೂ ಸಣ್ಣ. ಎರಡು ಸಣ್ಣ, ಒಂದು ಮೂಣು, ಒಂದು ಸಣ್ಣ. ಸಣ್ಣ ಇಲ್ದೆ ಮೂಣ್ ಬರಲ್ಲ ನೋಡಿ ಬ್ರದರ್. ಸಣ್ಣ ಇಲ್ದೆ ಮೂಣು ಇನ್ನೂ ಸ್ವಲ್ಪ ಕೈಯಲ್ಲಿ ಹೋಗ್ಬಿಟ್ಟು ನೋಡಿ. ವೆನ್ ಯು ಗೋ ಟು 14th verse, Genesis 1:14-19 ಅಲ್ಲಿ ಓದಿದ್ರೆ, ಅಲ್ಲಿ ಓದಿಷ್ಟೇ
ಬಳಿಕ ದೇವರು ಹಾ ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಹಾ ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಹಗಲು ಇರುಳುಗಳನ್ನು ಬೇರೆ ಬೇರೆ ಮಾಡಲಿ. ಆಕಾಶದಲ್ಲಿ ಏನಂತೆ ಬೆಳಕು ಉಂಟಾಗಲಿ, ಆಕಾಶದಲ್ಲಿ ಬೆಳಕುಗಳು ಉಂಟಾಗಲಿ, ಹಗಲು ಇರುಳುಗಳನ್ನು ಏನ್ ಮಾಡ್ಲಿ, ಬೇರೆ ಬೇರೆ ಮಾಡ್ಲಿ. ಆಮೇಲೆ ಇದಲ್ಲದೆ ಹಾ ಗಳಾಗಿದ್ದು ಹಾ ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ. ಹಾ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಹಾ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಆಕಾಶ ದೀಪದ ಇದು 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 ಸಣ್ಣ ಇಲ್ಲ, ಅದು ಸಣ್ಣ. ಹಂಗಂದ್ರೆ ಅದು ಎಕ್ಸ್ಟ್ರಾ ಸಣ್ಣ, ಸೂಪರ್ ಸಣ್ಣ. ನೋಡಿ, ಲೆಟ್ಸ್ ಸಿ ದಿಸ್. ನೆಕ್ಸ್ಟ್ ಅಮ್ಮ ಇದು go to next. Come to it. ನಾವು ನಮ್ಮ ಒಂದು ಸೈಂಟಿಫಿಕಲ್ ಆಸ್ಟ್ರೋಫಿಸಿಕ್ಸ್ ಅಲ್ಲಿ ನೋಡಿದ್ರೆ ನಾವು, ಐ ವಿಲ್ ನಾಟ್ ಎಕ್ಸ್ಪ್ಲೇನ್ ಯು ವೆರಿ ಬಿಗ್ ಆಸ್ಟ್ರೋಫಿಸಿಕ್ಸ್ ಬಗ್ಗೆ ಎಲ್ಲ ಮಾತಾಡಕ್ ಹೋಗಲ್ಲ. ಚಿಕ್ಕ ವಿಷಯ ಏನಪ್ಪಾ ಅಂದ್ರೆ, ವೆನ್ ವಿ ಸಿ ಈ ಒಂದು ವಿಷಯಗಳ ಬಗ್ಗೆ ನಾವು ಓದುವಾಗ, ಇವಾಗ ಹೊಸದಾಗಿ ಏನ್ ಕಂಡು ಹಿಡಿದಿದ್ದಾರೆ ಅಂದ್ರೆ, ನಮ್ಮ ಒಂದು ಈ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ, ಈ ಗ್ಯಾಲಕ್ಸಿ ಇದೆಯಲ್ಲ, ಇದು ಒಳಗಡೆ ಸೋಲಾರ್ ಸಿಸ್ಟಮ್ ಇದೆ. ಈ ಸೋಲಾರ್ ಸಿಸ್ಟಮ್ ಒಳಗಡೆ ಭೂಮಿ ಇದೆ. ಒಂದೇ ಒಂದು ಡಾಟ್ ಸೋಲಾರ್ ಸಿಸ್ಟಮ್. ಆ ಸೋಲಾರ್ ಸಿಸ್ಟಮ್ ಅಲ್ಲಿ ಭೂಮಿ ಇದೆ. ಆ ಭೂಮಿಯಲ್ಲಿ ನಾವು ಇದ್ದೀವಿ. ಆ ಭೂಮಿಗೆ ಒಂದು ಸೂರ್ಯನ ರೆಡಿ ಮಾಡಿ ಇಟ್ಟಿರು. ಆದ್ರೆ ಇಷ್ಟೊಂದು ಎಷ್ಟು ಗ್ಯಾಲಕ್ಸೀಸ್ ಇದೆ ಅಂತ ಕೇಳಿದ್ರೆ, there are millions and millions of galaxies are there itself. ಆ ಎಲ್ಲಾ ಗ್ಯಾಲಕ್ಸಿನೂ ಇವಾಗ ಏನ್ ಕಂಡುಹಿಡಿದಾರಪ್ಪ ಅಂದ್ರೆ, ಇಟ್ ಈಸ್ ಗೋಯಿಂಗ್ ಟು ಒನ್ ಪರ್ಟಿಕ್ಯುಲರ್ ಲೈಟ್ಗೆ ಹೋಗ್ತಾ ಇದೆ. ಎಲ್ಲಾನು ಹೋಗಿ ಒಂದ್ ಜಾಗದಲ್ಲಿ ಏನಾಗ್ತಾ ಇದೆ ಅಂತೆ, ಜಾಯಿನ್ ಆಗ್ತಾ ಇದೆ ಅಂತೆ. ಆ ಜಾಯಿನಿಂಗಿಗೆ ಎವ್ರಿಬಡಿ ಇಸ್ ಟ್ರಾವೆಲಿಂಗ್. ನಾವೆಲ್ಲ ಏನಾಗ್ತಾ ಇದ್ದೀವಿ, ಒಂದ್ ಜಾಗಕ್ಕೆ ಹೋಗಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಕಂಡುಹಿಡಿದಿದ್ದಾರೆ. ಆ ಒಂದು ಜಾಗಕ್ಕೆ ಏನ್ ಹೇಳ್ತಾರ ಅಂದ್ರೆ, ದಿ ಗ್ರೇಟ್ ಅಟ್ರಾಕ್ಟರ್ ಅಂತಾರೆ. ನೋಡಿ, ಇದು ಗ್ರೇಟ್ ಅಟ್ರಾಕ್ಟರ್. ಇದ್ರಲ್ಲಿ ನೋಡಿ, ಇಲ್ಲಿ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ನೋಡ್ತಿರಲ್ಲ, ಈ ಮಿಲ್ಕಿ ವೇ ಗ್ಯಾಲಕ್ಸಿ ಅವಾಗ ನೋಡ್ಸಿದ್ನಲ್ಲ, ಇದು ಒಂದು ಡಾಟ್ ಅಷ್ಟೇ. ಆ ಡಾಟ್ ಅಂದ್ರೆ ಎಷ್ಟೊಂದು ಡಾಟ್ ಇರ್ಬೇಕು ನೋಡಿ. ಹಂಗಂದ್ರೆ ಎಷ್ಟು ಗ್ಯಾಲಕ್ಸಿ ಇದೆ, ಮಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್ ಇದೆ. ಅದೆಲ್ಲ ಸೇರಿ ಒಂದೇ ಜಾಗಕ್ಕೆ ಹೋಗಿ ಏನಾಗ್ತಿದೆ, ಸೇರ್ತಾ ಇದೆ ಅಂತ ಹೇಳ್ತಾ ಇದ್ರು. ಆ ಸೇರುವ ಈ ಒಂದು ಕ್ಲಸ್ಟರ್ಗೆ ಸೂಪರ್ ಗ್ಯಾಲಕ್ಸಿ ಕ್ಲಸ್ಟರ್ ಅಂತ ಅದಕ್ಕೊಂದು ಹೆಸರು ಇಟ್ಟಿದ್ದಾರೆ. ಲ್ಯಾಡಿಕಿಯಾ ಅಂತ ಒಂದು ಅದಕ್ಕೆ ಏನ್ ಮಾಡಿದ್ದಾರೆ ಹೆಸರಿಟ್ಟಿದ್ದಾರೆ. ಎಲ್ಲಾನು ಹೋಗಿ ಒಂದು ಜಾಗಕ್ಕೆ ಒಂದು ಲೈಟ್ಗೆ ಹೋಗಿ ಸೇರ್ತಾ ಇದೆ ಅಂತೆ. ಅದು ಯಾವ ಲೈಟು ಏನಾಗ್ತಾ ಇದೆ ಅಂದ್ರೆ, ಅಲ್ಲಿ ಹೋಗಿ ಸೇರುವಾಗ ಇಟ್ ಇಸ್ ಮೇಕಿಂಗ್ ಎ ಫಾರ್ಮ್, ಒಂದು ಫಾರ್ಮ್ ಆಗಿ ಏನಾಗ್ತಾ ಇದೆ ಅಂತ, ಅದು ಪರಿವರ್ತನೆ ಆಗ್ತಾ ಇದೆ ಅಂತೆ. ಎಲ್ಲ ಇಲ್ಲಿಂದ ಹೋಗಿ ಅಲ್ಲಿ ಜಾಯಿನ್ ಆಗಿ ಅಲ್ಲಿ ಒಂದು ಫಾರ್ಮ್ ಆಗ್ತಾ ಇದೆ ಅಂತೆ. ನಾವೆಲ್ಲರೂ ಇವಾಗ ಹೆಂಗ್ ಟ್ರಾವೆಲ್ ಮಾಡ್ತಾ ಇದೀವಿ, ಒಂದ್ ನಿಮಿಷಕ್ಕೆ, ಒಂದ್ ಸೆಕೆಂಡ್ಗೆ 25 ಕಿಲೋಮೀಟರ್ಸ್ಗೆ ಟ್ರಾವೆಲ್ ಮಾಡ್ತಾ ಇದೀವಿ ಅಂತ. ವಿಚ್ ಮೀನ್ಸ್ ಈ ಒಂದು ಭೂಮಿಯಲ್ಲಿ ನಾವು ಕುತ್ಕೊಂಡಿದೀವಿ, ಆದ್ರೆ ಇದು ಒಂದು ಟ್ರೈನೋ ಇಲ್ಲ ಏನ್ ಹೇಳೋದು, ಒಂದು ಎನಿ ಫ್ಲೈಟೋ ಯಾವುದೋ ಒಂದು ಕುತ್ಕೊಂಡಿದೀವಿ. ಇದು ಎತ್ಕೊಂಡು ಹೋಗ್ತಾ ಇದೆ ನಮ್ಮನ್ನು. ನಮ್ಗೆ ಗೊತ್ತಿಲ್ಲ, ಅದು ನಮ್ಗೆ ಅದು ಅರಿವಾಗ್ತಾ ಇಲ್ಲ. ಆದ್ರೆ ಭೂಮಿ ಅದು ಏನಾಗ್ತದೆ, ಶಿಫ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ನೋಡಿ, ಈ ಒಂದು ಶಿಫ್ಟಿಂಗ್ಗೆ ಎಲ್ಲಾನು ಒಂದು ಜಾಗದಲ್ಲಿ ಹೋಗಿ ಒಂದು ಫಾರ್ಮೇಶನ್ ಮಾಡ್ತಾ ಇದೆ. ಆ ಫಾರ್ಮೇಶನ್ ಬಗ್ಗೆ ನಾವು ಅನಲೈಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಈ ಒಂದು ಚಿಕ್ಕ ಚಿಕ್ಕ ಡಾಟ್ಗಳನ್ನ ನಾವು ನೋಡ್ತಾ ಇದೀವಿ ಇಲ್ವಾ, ಇಷ್ಟು ಚಿಕ್ಕ ಚಿಕ್ಕ ಡಾಟ್ಗಳನ್ನ. ಈ ಚಿಕ್ಕ ಚಿಕ್ಕ ಡಾಟ್ಗಳನ್ನೇ ನಾನು ಹೇಳಿದ್ದು ಮಿಲ್ಕಿ ವೇ ಅಂತ. ಒಂದು ಚಿಕ್ಕ ಮಿಲ್ಕಿ ವೇ ನೋಡಿ, ಆತರ ಎನ್ ನಂಬರ್ ಆಫ್ ಮಿಲಿಯನ್ಸ್ ಆಫ್ ಮಿಲ್ಕಿ ವೇಸ್ ಆದ. ಇದನ್ನೆಲ್ಲ ಕ್ರಿಯೇಟ್ ಮಾಡಿದ್ ಯಾರು? ಇಲ್ಲ. ಈಗ ನಾವು ವಚನಗಳು ಓದಿದ್ವಿ, ದೇವರು ಲೈಟ್ ನ ನಮ್ಮಲ್ಲಿ ಕೊಡಕ್ಕೆ ಸ್ಪ್ಲಿಟ್ ಮಾಡಿದ್ರು ಅಂತ ಒಂದು ವಚನ 14-19 ಓದಿದ್ವಿ. ಅದ್ರಲ್ಲಿ ಯಾವ್ದಿದು ನೋಡಿ, ದೇವರ ಆ ಒಂದು ಯೋಚನೆಗೆ, ಅವರ ಒಂದು ತಿಳುವಳಿಕೆಗೆ, ಅವರ ಒಂದು ವಿಸ್ಡಮ್ಗೆ ನಮ್ಮ ವಿಸ್ಡಮ್ನ ಹಾಕಿ ನಾವು ಕಂಪೇರ್ ಮಾಡಕ್ಕೆ ಆಗಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಕೆನಾಟ್ ಈವನ್ ಸ್ಪೀಕ್. ಪ್ಲೇ ಮಾಡೋದು ಯಾವ್ದಪ್ಪ? ನೋಡಿ, ಈ ತರ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅಂತೆ. ವಿ ಕೀಪ್ ಆನ್ ಟ್ರಾವೆಲಿಂಗ್. ನಾವು ಇದೇ ತರ ಹೋಗ್ತಾ ಇದೀವಿ ಆ ಪರ್ಟಿಕ್ಯುಲರ್ ಇದಕ್ಕೆ. ನೀವು ನೆಕ್ಸ್ಟ್ ನೋಡಿದ್ರೆ 20 ಕಿಲೋಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇದೀವಿ ನಾವು. ಸೌಂಡ್ ಇರೋ
galaxy. Even the Milky Way itself is far from station, hurtling toward the constellation Centaurus at a staggering 60 to 100 kilometers per second. But what could be pulling us with such ಯಾವುದೋ ಒಂದು ಪುಲ್ ಮಾಡ್ತಾ ಇದೆ ಅಂತೆ ನಮ್ಮನ್ನ ನೋಡಿ. mysterious gravitational power is located at the core of the lining of the universe, so immense that it influences the motion of hundreds of billions of galaxies. This cosmic giant stretches across 400 million light years and contains up to 5.4 quadrillion times the mass of our sun. Every direction. ಈ ತರ ಸೂರ್ಯಕ್ಕಿಂತ 5.4 ಮಿಲಿಯನ್ ಟ್ರಿಲಿಯನ್ ತನಕ ಅಷ್ಟು ದೊಡ್ಡ ಸೂರ್ಯ ಇದೆ ಅಂತೆ ಅಲ್ಲಿ. ಸೊ ಇವಾಗ ಇದನ್ನ ನಾವು ನೋಡ್ತೀವಿ. ಹಿಂಗೆ ನೋಡುವಾಗ ವಿ ಕೆನಾಟ್ ಕಂಪೇರ್ ದ ಕ್ರಿಯೇಷನ್ ಆಫ್ ಗಾಡ್ ಅಂಡ್ ದ ಬೈಬಲಿಕಲ್ ವರ್ಸ್ ವಾಟ್ ವಿ ಹ್ಯಾವ್ ಗಾಟ್ ಲಿಟಲ್. ಇದಕ್ಕೆ ಸಂಬಂಧ ಪಡುವಾಗ ನಾವು ಮಾತಾಡಕ್ಕಾಗಲ್ಲ. ಸರಿ, ಏನಪ್ಪ ಇದ್ರ ಬಗ್ಗೆ, ಯಾವ್ದ್ರ ಬಗ್ಗೆ ಮಾತಾಡುತ್ತೆ, ವಾಟ್ ಇಸ್ ದಟ್ ಇಟ್ ಇಸ್ ಸ್ಪೀಕಿಂಗ್ ಅಬೌಟ್ ಅಂತ ನೋಡಿದ್ರೆ ನಮ್ಗೆ ದೇವ್ರು ಏನೇನು ಕೊಡ್ತಾರೆ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಹೋಲಿನೆಸ್ ಆಫ್ ಗಾಡ್. ಯಾವ ಹೋಲಿನೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಇಟ್ ಇಸ್ ನಥಿಂಗ್ ಬಟ್ ವಾಟ್ ಎವರ್ ಅವರ್ ಗಾಡ್ ಇಸ್. ನಮ್ಮ ದೇವರು ಎಂತ ಪರಿಶುದ್ಧತನದಲ್ಲಿ ಇದ್ದಾರೆ, ಯಾವ ಸತ್ಯದಲ್ಲಿ ಇದ್ದಾರೆ, ಆ ಪರಿಶುದ್ಧತನಕ್ಕೆ ನಾವು ಏನ್ ಮಾಡಕ್ಕಾಗಲ್ಲ ಅಂತ ಅವ್ರ ಮುಂದೆ ನಿಂತ್ಕೊಳ್ಳಕ್ಕೆ ಆಗುದಿಲ್ಲ. ಯಾವುದೇ ಒಂದು ಕ್ರಿಯೇಷನ್ ಆ ಒಂದು ಟ್ರೂತ್ ಮುಂದೆ ನಿಂತ್ಕೊಳ್ಳಕ್ಕೆ ಆಗುದಿಲ್ಲ, ಆ ಸತ್ಯದ ಮುಂದೆ ನಿಂತ್ಕೊಳ್ಳಕ್ಕೆ ನಮ್ಗೆ ಆಗುದಿಲ್ಲ ಅಂತೆ. ಸೊ ನಮ್ಮ ಬೈಬಲ್ ಅಲ್ಲಿ ಬ್ರದರ್ CTR ಏನ್ ಹೇಳಿದ್ದಾರೆ ಅಂತ ನೋಡಿದ್ರೆ ನೀವು ಈಸ್ ಟಾಕಿಂಗ್ ಅಬೌಟ್ ಎಂಟೈರ್ ಅವ್ರು ಬರ್ದಿರೋ ಎಲ್ಲಾ ಸ್ಕ್ರಿಪ್ಚರಲ್ ರೈಟಿಂಗ್ಸ್ ಇರ್ಲಿ, ಎಲ್ಲ ಪುಸ್ತಕಗಳು ಇರ್ಲಿ, ಎಲ್ಲಾದ್ರಲ್ಲೂ ವಾಟ್ ಎವರ್ ಈ ಸ್ಪೀಕ್ಸ್ ಅಬೌಟ್ ದ ಲೈಟ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಯಾವ್ದಪ್ಪ ಲೈಟ್ ಅಂತ ನೋಡಿದ್ರೆ ಈ ಸ್ಪೀಕ್ಸ್ ಅಬೌಟ್ ದ ಡಿವೈನ್ ಟ್ರೂತ್. ನಾವು ಸತ್ಯ 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 ಅಂತ ಮಾತಾಡ್ತೀವಲ್ಲ, ಟ್ರೂತ್ ಅಂಡ್ ನಾಲೆಜ್ ಇಸ್ ನಥಿಂಗ್ ಬಟ್ ಲೈಟ್ ಅಂತ. ಸೊ ಬೈಬಲ್ ಅಲ್ಲಿ ಈ ವಿಷಯಕ್ಕೆ ಏನಪ್ಪಾ ಅರ್ಥ, ಒಂದು ಬೆಳಕಿಗೆ ಬೈಬಲ್ ಅಲ್ಲಿ ಏನ್ ಕಂಪೇರ್ ಮಾಡಿದ್ದಾರೆ ಅಂತ ನೋಡುವಾಗ ಅದು ಸತ್ಯಕ್ಕೆ ಮತ್ತು ಜ್ಞಾನಕ್ಕೆ ಅದು ಹೋಲಿಕೆಯಾಗಿದೆ. ಟ್ರೂತ್ ಅಂಡ್ ನಾಲೆಜ್ ಬಗ್ಗೆ ಮಾತಾಡಿದೆ. ಸೊ ಇದನ್ನ ಬಂದು ರೀಪ್ರಿನ್ಸ್ ನಂಬರ್ 721 ಮತ್ತೆ ರೀಪ್ರಿನ್ಸ್ ನಂಬರ್ 801 ಅಂಡ್ ರೀಪ್ರಿನ್ಸ್ ನಂಬರ್ 665 ಇದು 3 ಕಂಬೈನ್ ಮಾಡಿ ಈ ಒಂದು ಸ್ಟಡಿನ ಮಾಡಿರೋದು. ಇದನ್ನ ನೋಟ್ ಮಾಡಿಟ್ಕೊಳ್ಳಿ. ನಿಮ್ಗೆ ಮನೆಗೆ ಹೋಗಿ ನೀವು ಓದುವಾಗ ನಿಮ್ಗೆ ಇದ್ರ ಬಗ್ಗೆ ನಿಮ್ಗೆ ಆಲೋಚನೆ ಬಂದ್ರೆ ಯು ವಿಲ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ಲಿ. ಸೊ ನಾವು ಈಗ ಪಾಠಕ್ಕೆ ಹೋಗೋಣ. ಇದು ಯಾಕಪ್ಪ ನಿನ್ಗೆ ಹೇಳಿದೆ ಅಂದ್ರೆ ನಾನು ವಿ ಶುಡ್ ನಾಟ್ ಥಿಂಕ್ ಲೈಕ್ ಹೌ ಅದರ್ಸ್ ಇನ್ ದ ವರ್ಲ್ಡ್ ಥಿಂಕ್. ಲೋಕದಲ್ಲಿ ಇರೋ ತರ ನಾವು ಏನ್ ಮಾಡ್ಬಾರ್ದು, ಯೋಚನೆ ಮಾಡ್ಕೋಬಾರ್ದು. ಲೈಟ್ ಅಂದಿದ ತಕ್ಷಣ ಒಂದು ಫ್ಲಾಶ್ ಲೈಟು, ಆ ಲೈಟ್ ಅಲ್ಲಿ ದೇವ್ರಿದ್ದಾರೆ, ಅದೇ ದೇವ್ರು ನಮ್ ದೇವ್ರು, ಬೇರೆ ದೇವ್ರಕ್ಕಿಂತ ನಮ್ ದೇವ್ರು ಭಯಂಕರ ಬೆಳಕಲ್ಲಿ ಇದ್ದಾರೆ, ಆ ಬೆಳಕಿನ ಬಗ್ಗೆ ಅಲ್ಲಿ ಮಾತಾಡ್ತಾರೆ. ಹಂಗಿದ್ರೆ ನಾನು ಸೂರ್ಯ ನಮಸ್ಕಾರ ಮಾಡೋ ತರ ನಮ್ ದೇವ್ರು ನಾವು ಪೂಜೆ ಮಾಡೋ ತರ ಆಗ್ಬಿಡುತ್ತೆ. ಸೊ ಈಸ್ ನಾಟ್ ಇನ್ ದ ಲೈಟ್ ವಿತ್ ದ ಫಾರ್ಮ್ ಆಫ್ ಲೈಟ್. ಅದು ಬಂದು ಸೂಪರ್ ನ್ಯಾಚುರಲ್ ಫಾರ್ಮ್. ಇಟ್ ಈಸ್ ಅಬೌಟ್ ದ ಈಸ್ ಹೋಲಿನೆಸ್. ಅವರ ಒಂದು ಕಂಪ್ಯಾರಿಟಿವ್ನೇ ಕಂಪ್ಲೀಟ್ಲಿ ಏನಾಗಿದೆ ಅಂದ್ರೆ ಆ ಫಾರ್ಮ್ ಹೇಳ್ತಾರಲ್ಲ, ಅವ್ರ ಗ್ಲೋರಿ. ವಾಟ್ ಇಸ್ ದ ಗ್ಲೋರಿ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತೀರಾ, ಅವರ ಮಹಿಮೆಯ ಬಗ್ಗೆ ಮಾತಾಡ್ತಾ ಇದೆ. ಆ ಮಹಿಮೆಯನ್ನ ನಾವು ಇಲ್ಲಿ ಕಂಪೇರ್ ಮಾಡಕ್ ಆಗೋದಿಲ್ಲ. ಅದು ಹೆವೆನ್ಲಿ ಬಾಡಿಗೆ ಕಂಪೇರ್ ಮಾಡುವ ಒಂದು ಮಹಿಮೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಆ ಲೈಟ್ ಬೇರೆ, ಅದೇ 3rd ವರ್ಸ್ ಅಲ್ಲಿ ಇರೋ ಲೈಟ್ ಬೇರೆ. ಮತ್ತೆ ನಾವು 14 ಇಂದ 19 ಹೇಳೋದು ಇದೆಲ್ಲ ಇವಾಗ ನೋಡಿದ್ರಲ್ಲ, ಈ ಒಂದು ಲೈಟ್ಸ್ ಗಳನ್ನ ಅವಾಗ ಅವರು ಕ್ರಿಯೇಷನ್ ಮಾಡಿದ್ದು. ಪರ್ಟಿಕ್ಯುಲರ್ಲಿ ಎರ್ತ್ಗಂತ ಕ್ರಿಯೇಟ್ ಮಾಡುವಾಗ ಮಾತ್ರ ಏನ್ ಮಾಡಿದ್ದಾರೆ, ಬರ್ದಿದ್ದಾರೆ. ಸೊ ಇದೇ ಅದರ ಮುಖ್ಯವಾದ ವಿಷಯ. ನಾವು ಈ ವಿಷಯ ನಾನು ಫಸ್ಟ್ ಏನ್ ಮಾಡ್ಬಿಟ್ಟೆ ಅಂದ್ರೆ ಇದನ್ನೆಲ್ಲ ಓದ್ತಾ ಇರುವಾಗ ಹಿಂಗಿರ್ಬೋದಾ ಅಂತ ಒಂದು ಯೋಚನೆ ಬರುವಾಗ ಅದು ಹಂಗಿಲ್ಲ ಅಂತ ಆಮೇಲೆ ನನಗೆ ನಿರ್ಧಾರ ಆಯ್ತು. ಸೊ ಈ ವಿಷಯದಲ್ಲಿ ನಾವು ಇವಾಗ ಈ ಪಾಠದ ಮುಖ್ಯ ಸಾರಾಂಶ ಏನಪ್ಪಾ ಅಂತ ನೋಡಿದ್ರೆ, ದೇವರೇನಾಗಿದ್ದಾರೆ ಅಂತೆ, ಬೆಳಕಾಗಿದ್ದಾರೆ. ದೇವರ ಮಗನಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತು ಕೂಡ ಏನಾಗಿದ್ದಾರಂತೆ, ದೇವರ ಮಕ್ಕಳಾಗಿರುವ ನಾವು ಏನಾಗ್ಬೇಕಂತೆ, ಆಗಿದೀವಾ ಇಲ್ವಾ, ಇನ್ನ ಆಗ್ತಾ ಇದ್ದೀವಿ ಇಲ್ವಾ? ಈ ಒಂದು ವಿಷಯದಲ್ಲಿ ಆಗ್ತಾ ಇದೀವಿ ಅಂತ ನಾವು ಈ ಒಂದು ಮಾತುಗಳು ಹೇಳ್ತೀವಲ್ಲ, ಈ ವಿಷಯ ದೇವರಿಗೆ ಎಂತ ಮೆಚ್ಚುಗೆ ಆಗಿದೆ ಅಂತ ಇವತ್ತು ನೋಡೋಣ. ನಮ್ಮನ್ನೇ ನಾವು ಪರಿಶುದ್ಧನೆ ಮಾಡುವಾಗ ನಮ್ಗೆ ಗೊತ್ತಾಗತ್ತೆ ನಾವು ಆಗ್ತಾ ಇದ್ದೀವಿ ಅಂತ ಮುಂದೆ ಬಂದಿದ್ದೀವಿ, ಎಷ್ಟರ ಮಟ್ಟಿಗೆ ಆಗಿದ್ದೀವಿ, ಎಷ್ಟರ ಮಟ್ಟಿಗೆ ಆಗಿಲ್ಲ, ಎಷ್ಟರ ಮಟ್ಟಿಗೆ ನಮ್ಮನ್ನೇ ನಾವು ಏಮಾರಿಸ್ಕೊಂಡು ಸುಳ್ಳು ಹೇಳ್ಕೊಂತ ಇದ್ದೀವಿ, ಎಷ್ಟರ ಮಟ್ಟಿಗೆ ಏನೂ ಆಗಿಲ್ಲ, ನಾವು 0 ಅಲ್ಲಿ ಇದ್ದೀವಿ. ಅದು ನಾವು ಇವತ್ತು ವಚನ ಮೂಲಕವಾಗಿ, ತುಂಬಾ ವಚನಗಳಿದೆ, ಯಾರು ಫಸ್ಟ್ ವಚನಗಳು ತೆಗಿತೀರೋ
ಟಕ್ 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 ಅಂತ ಏನ್ ಮಾಡ್ಬೇಕು ವಚನಗಳನ್ನ ಓದಿದ್ರೆ ಮಾತ್ರ ನಾವು ಕರೆಕ್ಟ್ಗೆ ಅದು ಕಂಪ್ಯಾರಿಟಿವ್ ಮಾಡಿಕೊಂಡು ಹೋಗೋಕ್ಕಾಗುತ್ತೆ. ಇಲ್ಲಾಂದ್ರೆ ನಾನು ಲಾಸ್ಟಲ್ಲಿ ಎಲ್ಲ ಸ್ಕಿಪ್ ಮಾಡಿ ನಿಮ್ಗೆ 1 hour ಅಲ್ಲಿ ಕಲಿಸ್ಬೇಕಾಗಿರೋದು. ಓಕೆನಾ? ಸೊ ಲೆಟ್ಸ್ ಗೋ ಇನ್ ಟು ಸಬ್ಜೆಕ್ಟ್ ಹೋಗೋಣ ಇವಾಗ. ಲೈಟ್ ಅಂತ ಹೇಳುವಾಗ ವಾಟ್ ಇಸ್ ಲೈಟ್? ಆಕ್ಚುಲಿ ಲೈಟ್ ಅಂತ ನೋಡಿದ್ರೆ ಇಟ್ ಇಸ್ ದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ. ಒಂದು ರೇಡಿಯೇಷನ್, ಒಂದು ವೇವ್ ಬರುತ್ತೆ. ಆ ವೇವ್ ಇಂದಾನೆ ಇಟ್ ಇಸ್ ಎನ್ ಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಒಂದು ರೇಡಿಯೋ ವೇವ್ಸ್ ನೋಡಿರ್ತೀವಿ, ಈ ಬ್ಲೂಟೂತ್ ಅಲ್ಲಿ ಒಂದು ವೇವ್ಸ್ ಬರುತ್ತೆ, ವೈಫೈ ಅಲ್ಲಿ ಒಂದು ವೇವ್ಸ್ ಬರುತ್ತೆ, ಮತ್ತೆ ಮೈಕ್ರೋವೇವ್ಸ್ ಅಂತ ನೋಡಿದೀವಿ, ಎಕ್ಸ್ರೇಸ್ ಅಂತ ನೋಡ್ತೀವಿ, ಅದ್ರಲ್ಲಿ ಕೂಡ ಏನಾಗಿದೆ ಲೈಟ್ ಪಾಸ್ ಆಗುತ್ತೆ. ಮತ್ತೆ ಇನ್ಫ್ರಾರೆಡ್ ಲೈಟ್ ಎಲ್ಲ ನೋಡಿದೀವಿ, ಅಲ್ಟ್ರಾ ವೈಲೆಟ್ ನಮ್ ಸ್ಕ್ಯಾನ್ ಮಾಡುವಾಗ ಅಲ್ಟ್ರಾ ವೈಲೆಟ್ ರೇಸ್ ಎಲ್ಲ ನೋಡಿದೀವಿ, ಗಾಮಾ ರೇಸ್ MRIs ಎಲ್ಲ ಮಾಡುವಾಗ ಆ ಗಾಮಾ ರೇಸ್ ಎಲ್ಲ ಇರುತ್ತೆ. ಆ ರೇಸ್ ಸಪ್ರೇಟ್, ಅದೆಲ್ಲ ಒಂದೊಂದು ರೇಸ್ ಬರುವಾಗ ಅದೇ ರೀತಿ ಲೈಟ್ ಅನ್ನೋದು ಒಂದು ರೇ, ಒಂದು ವೇವ್ಸ್. ಆ ವೇವ್ಸ್ ನ ಕಂಪ್ಯಾರಿಟಿವ್ ಆಗಿ ಕಣ್ಣು ಬೇರೆ ವಸ್ತುಗಳನ್ನು ನೋಡಕ್ಕೆ ಅದು ಅದ್ರ ಮೇಲೆ ಏನಾಗ್ತಾ ಇದೆ, ಪೆನಿಟ್ರೇಟ್ ಆಗ್ತಾ ಇದೆ, ಅದರಿಂದ ಅದನ್ನ ನಾವು ನೋಡಕ್ಕೆ ಆಗ್ತಾ ಇದೆ ಅಂತ ನೋಡ್ತೀವಿ. ಸೊ ಈ ಲೈಟ್ ದೇವರು ಕತ್ತಲೆ ಇರುವ ಆ ಒಂದು ಜಾಗನ ಏನ್ ಮಾಡಿದ್ದಾರೆ ಅಂದ್ರೆ ಬೆಳಕನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಜೀವಿತದಲ್ಲೂ ಒಂದು ಕತ್ತಲೆ ಇದೆ, ಆ ಕತ್ತಲೆಗೆ ಬೆಳಕನ್ನು ನೀಡ್ತಾರಂತೆ. ಸೊ ಫಸ್ಟ್ ಒಂದು ವಿಷಯನ ನೋಡೋಣ ನಾವು. ಜೆನಿಸಿಸ್ 3ನೇ ಅಧ್ಯಾಯ 8ನೇ ವಚನ. ಜೆನಿಸಿಸ್ 3:8. ತರುವಾಯ ಯೆಹೋವ ದೇವರು ಹಾ. ಸಂಜೆಯ ತಂಗಾಳಿಯಲ್ಲಿ ಹಾ. ಲೋಕಕ್ಕೆ ಸಂಚರಿಸುತ್ತಿರುವಾಗ ಹಾ. ಆತನು ಆತನ ತಪ್ಪಳವನ್ನು ಕೇಳಿ ಹಾ. ಕಾಣಿಸಬಾರದೆಂದು ಹಾ. ಅಡಗಿಕೊಂಡರು. ನೋಡಿ ಏನ್ ಮಾಡ್ಬಿಟ್ರಂತೆ, ಅವರು ದೇವ್ರಿಗೆ ಕಾಣಿಸ್ಬಾರ್ದು ಅನ್ಬಿಟ್ಟು ಹೋಗಿ ಎಲ್ಲಿ ಬಚ್ಚಿಕೊಂಡ್ಬಿಟ್ರಂತೆ. ಯಾಕಪ್ಪ ಬಚ್ಚಿಕೊಂಡ್ರು? ಯಾಕೆ ಬೆತ್ತಲಾಗಿದ್ರ? ಅವ್ರು ಬೆತ್ತಲೆ ಆಗಿದ್ದಾರೆ ಅಂದ್ಬಿಟ್ಟು ಬಚ್ಚಿಕೊಂಡ್ರ? ದೇವ್ರು ಬರ್ತಾ ಇದಾರೆ, ಅವರು ನೇಕಡ್ ಆಗಿದ್ದಾರೆ, ಅದಕ್ಕೆ ಅವ್ರು ಬಚ್ಚಿಕೊಂಡ್ಬಿಟ್ರು. ಬ್ರದರ್, ತಪ್ಪು ಮಾಡಿದ್ದಾರೆ, ಪಾಪ ಮಾಡಿದ್ದಾರೆ, ದೇವರು ವಿರೋಧವಾಗಿ ಹೋಗಿರೋದ್ರಿಂದ ಅದನ್ನ ಅವ್ರು ಏನ್ ಮಾಡಕ್ಕಾಗ್ತಾ ಇಲ್ಲ, ತಡ್ಕೊಳಕ್ ಫೇಸ್ ಮಾಡಕ್ಕಾಗ್ತಾ ಇಲ್ಲ ದೇವ್ರ ಮುಂದೆ. ಅದರಿಂದ ಹೋಗಿ ಏನ್ ಮಾಡ್ತಾ ಇದ್ದಾರೆ, ಬಚ್ಚಿಕೊಂತಾರೆ. ಇಟ್ ಇಸ್ ನಾಟ್ ಬಿಕಾಸ್ ಆಫ್ ನೇಕೆಡ್ನೆಸ್. ನಾವು ನಮ್ಮ ಹಳೆ ಚರ್ಚಲ್ಲಿ ಇರುವಾಗ ಬೇಕಾದ್ರೆ ಆತರ ಹೇಳ್ಬೋದು, ನಾವು ನೇಕೆಡ್ನೆಸ್ ಆಗಿದ್ರು ಅದರಿಂದ ಹೋಗಿ ಬಚ್ಚಿಕೊಂಡ್ಬಿಟ್ರು. ಇಲ್ಲ, ತಪ್ಪು ಮಾಡಿದ್ದಾರೆ, ಪಾಪ ಮಾಡಿದ್ದಾರೆ, ಪಾಪ ಮಾಡಿರೋದ್ರಿಂದ ಏನ್ ಮಾಡ್ತಾ ಇದ್ದಾರೆ, ಬಚ್ಚಿಕೊಳ್ತಾ ಇದ್ದಾರೆ. ಸೊ ಯಾವಾಗಲೂ ನಮ್ಮ ಜೀವಿತದಲ್ಲಿ ಪಾಪ ಎಂಬ ಒಂದು ವಿಷಯ ಬರುವಾಗ ಅದು ಎಲ್ಲಿ ಅಧಿಕವಾಗಿ ನಡೆಯುತ್ತೆ, ಯಾವ ಜಾಗದಲ್ಲಿ ಮ್ಯಾಕ್ಸಿಮಮ್ ನಡೀತೆ ಅಂದ್ರೆ ಕತ್ತಲೆಯಲ್ಲೇ ನಡೆಯುತ್ತೆ. ಆ ಕತ್ತಲೆಯಲ್ಲಿ ಮಾತ್ರ ಅಲ್ಲ, ಅದು ಸುಳ್ಳಲ್ಲಿ ನಡೆಯುತ್ತೆ, ಮತ್ತು ಅದು ರಹಸ್ಯವಾಗಿ ಏನಾಗುತ್ತೆ, ನಡೆಯುತ್ತೆ. ನಾವು ಮಾಡಿರೋ ಎಲ್ಲಾ ಪಾಪಗಳನ್ನು ನೋಡಿ, ನೀವು ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಅದಕ್ಕೆ ಈ 3 ವಿಷಯ ಇರುತ್ತೆ. ಒಂದು, ನಾವು ಎಲ್ಲ ಯಾರಿಗೂ ಗೊತ್ತಿಲ್ಲದೆ ಏನ್ ಮಾಡಿರ್ತೀವಿ, ಸುಳ್ಳಲ್ಲಿ ಹೇಳಿ ಅದನ್ನ ಮಾಡಿರ್ತೀವಿ, ಮತ್ತೆ ಅದು ತುಂಬಾ ಸೀಕ್ರೆಟ್ ಆಗಿ ಇಟ್ಟಿರ್ತೀವಿ, ಹೈಡ್ ಮಾಡಿ ಇಟ್ಟಿರ್ತೀವಿ. ಅದೇ ರೀತಿನೇ ಈ ಒಂದು ಫಸ್ಟ್ ಮಾಡಿರೋ ಆ ಒಂದು ಕತ್ತಲೆಯಲ್ಲಿ ಆ ಒಂದು ಪಾಪ ಬಂದು ಮಾಡಿರೋದ್ರಿಂದ ಅವ್ರು ಏನ್ ಮಾಡಿದ್ದಾರೆ, ಹೋಗಿ ಬಚ್ಚಿಕೊಂಡಿದ್ದಾರೆ. ಇಟ್ ಇಸ್ ಬಿನ್ ಹಿಡನ್. ಸೊ ಆಲ್ವೇಸ್ ಈವಿಲ್ ಡೀಡ್ಸ್ ಹ್ಯಾವ್ ಬೀನ್ ಡನ್ ಇನ್ ಡಾರ್ಕ್ನೆಸ್. ಕತ್ತಲೆಯಲ್ಲಿ ಎಷ್ಟೋ ವಿಷಯಗಳು ನಡೆಯೋದು ನೀವು ನೋಡಿ. ಸೊ ಆಗಿರುವಾಗ ನಮ್ಮ ಒಂದು ಜೀವಿತದಲ್ಲಿ ಲಾಟ್ಸ್ ಆಫ್ ಥಿಂಗ್ಸ್ ಹ್ಯಾಪನ್ಸ್. ಎವ್ರಿಥಿಂಗ್ ವಿ ಡೋಂಟ್ ರಿವೀಲ್ ಅಲ್ಲ. ಎಷ್ಟೋ ವಿಷಯಗಳು ಕತ್ತಲೆಯಲ್ಲಿ ನಾವು ಮಾಡಿರ್ತೀವಿ, ಎಷ್ಟೋ ಪಾಪಗಳು ಮಾಡಿರ್ತೀವಿ, ಅದು ಎಲ್ರ ಮುಂದಿನ ಹೇಳ್ಕೊಳಕ್ಕೂ ಆಗಲ್ಲ, ನಮ್ಮಲ್ಲೇನದು ಇರುತ್ತೆ. ಆದ್ರೆ ಹೆಂಗಪ್ಪ ಇದು ಇರುತ್ತೆ ಅಂತ ನೋಡಿದ್ರೆ ನೋಡಿ, ಸತ್ಯಕ್ಕೆ ಬರುವಾಗ ನಾವ್ ಏನಾಗಿರ್ತೀವಿ, ಶುದ್ಧವಾಗಿರ್ತೀವಿ, ತುಂಬಾ ಕ್ಲೀನ್ ಆಗಿರ್ತೀವಿ, ತುಂಬಾ ಪರಿಶುದ್ಧತನ ತೋರಿಸುವಂತೆ ರೈಚುವಸ್ ಪರ್ಸನ್ ತರ ನಾವು ಬಂದ್ಬಿಡ್ತೀವಿ. ಇದೇ ಪರ್ಸನ್ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ರೋಡ್ಗೆ ಹೋಗಿ ಮನೆಗೆ ಹೋಗೋ ಅಷ್ಟಿಗೆ ಏನಾಗ್ಬಿಟ್ಟಿರುತ್ತೆ, ಚೇಂಜಸ್ ಆಗ್ಬಿಡುತ್ತೆ. ಹೋಗಿದ ತಕ್ಷಣ ಒಂದು ಫೋನ್ ಬಂದಿದ ತಕ್ಷಣ ಮನೆಯಿಂದ ಟಕ್ ಅಂತ ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ದೇಹನೇ, ಬಾಡಿಯ ಲ್ಯಾಂಗ್ವೇಜೇ ಚೇಂಜ್ ಆಗ್ಬಿಡುತ್ತೆ. ಜೋರ್ಗೆ ಹೋಗೋ ಸಡನ್ಗೆ ಯಾವನೋ ಬಂದು ಗುದ್ಬಿಟ್ಟ ನಿಲ್ಕೊಳ್ಳಿ, ಸಡನ್ ಅಂತ ಬಂದು ನಿಂತ್ಕೊಂಡ, ನಿಮ್ ಒಳಗಡೆ ಇರೋ ಹಳೆಯ ಸೃಷ್ಟಿಯಾಗಿ ಟಕ್ ಅಂತ ಆಚೆ ಬಂದು ಇಲ್ಲ ಪರಿಗಣಿಸುತ್ತಾನೆ, ಇಲ್ಲ ಯಾಕಪ್ಪ ಇದಾಗ್ತಾ ಇಲ್ಲ ಅಂತ ನೋಡುವಾಗ ನಮ್ಮ ಮನೇಲಿ ನೋಡಿ, ಇವಾಗ ಕಾಕ್ರೋಚಸ್ ಇದೆ ಅಂತ ತಿಳ್ಕೊಳ್ಳಿ. ಆ ನೈಟ್ ಅಲ್ಲಿ ನಾವು ಬಂದು ಸ್ವಿಚ್ ಆನ್ ಮಾಡಿದ ತಕ್ಷಣ ಕಾಕ್ರೋಚಸ್ ಟಕ ಟಕ ಅಂತ ಏನಾಗುತ್ತೆ, ತಿರ್ಗ ಹೋಗಿ ಆಫ್ ಮಾಡಿದ ತಕ್ಷಣ ನಾವು ಅದೇ ತರ ಇರ್ತೀವಿ. ಆಫ್ ಮಾಡಿದ ತಕ್ಷಣ ಇಲ್ಲಿಂದ ಹೋಗಿ ಸ್ಟೆಪ್ ಇಲ್ದಿದ ತಕ್ಷಣ ಒಂದ್ ಮಾತು, ಸ್ಟೆಪ್ ಹತ್ತಿದ ಮೇಲೆ ಬರುವಾಗ ಒಂದು ಹಂಗೆ ಒಂದು ಫೀಲು, ಆಚೆ ಹೋಗಿದ ತಕ್ಷಣ ಒಂದು ಫೀಲು. ಯಾಕೆ ಈ ಆಕ್ಟಿಂಗ್ ನಮ್ಮಲ್ಲಿ? ಲೈಟು ಅವಾಗ ಆಫ್ ಆನ್ ಮಾಡೋದು ಅಂತ ಒಳಗೆ, ಅವಾಗ ಆಫ್ ಮಾಡ್ಕೊಂಡು
ಇಲ್ವಾ? ಇಂಥ ಒಂದು ಜೀವನವನ್ನು ದೇವ್ರ ಮುಂದೆ ನಾವು ಏನ್ ಮಾಡ್ತಾ ಇದೀವಿ? ನಾಟಕವಾಡ್ತಾ ಇದೀವಿ. ಈ ನಾಟಕನ ದೇವರು ಈ ನಾಟಕನ ಅಂಗೀಕರಿಸ್ತಾ ಇದ್ದಾರಾ, ಇಲ್ಲ ಇದನ್ನ ಅವ್ರು ಒಪ್ಕೊಂತ ಇದ್ದಾರಾ? ಮೀನ್ಸ್ ವೆದರ್ ಈಸ್ ಅಕ್ಸೆಪ್ಟಿಂಗ್ ದಿಸ್, ಆರ್ ವಿ ಸೋ ಅಷ್ಟು ಮುಟ್ಟಾಳರಾಗಿದ್ದೀವ, ಇಲ್ಲ ದೇವ್ರನ್ನ ಮುಟ್ಟಲಾಗಿ ನಾವು ಮಾಡ್ತಾ ಇದೀವ? ನೋಡೋಣ ವಚನಗಳು. ನಾವು ಒಂದು ಎಕ್ಸಾಂಪಲ್ ನೋಡಿ. ಕತ್ತಲೆಯಲ್ಲಿ ಪಾಪ ಹುಟ್ಟುತ್ತೆ ಅನ್ಬಿಟ್ಟು ಯೋಬಲ್ಲಿ ಹೇಳ್ತಾರೆ. 24 ಯೋಬು 24 13 15 17 13 15 17 ಓದಿ. 29 24 ಸಾರಿ, ಜೋಬ್ 24 13. ಬೆಳಕಿನ ಮೇಲೆ ತಿರುಗಿ ಬಿದ್ದವರು ಇದ್ದಾರೆ, ಬೆಳಕಿನ ಮೇಲೆ ತಿರುಗಿ ಬಿದ್ದವರು ಇದಾರಂತೆ. ಇವರು ಹಗಲಿನ ದಾರಿಗಳನ್ನು ತಿಳಿಯದವರಾಗಿ ಹಾ ಅದರ ಹಾದಿಗಳಲ್ಲಿ ಇರುವುದಿಲ್ಲ. ಅದರ ಆದಿಗಳಲ್ಲಿ ಏನ್ ಮಾಡಲ್ಲ ಅಂತ ಇವರು ಇರೋದಿಲ್ಲ. 15 ಓದಿ. ಜಾರನು ತಾನು ಯಾರ ಕಣ್ಣಿಗೂ ಬೀಳಬಾರದೆಂದು ಏನಂತೆ? ತಾನು ಯಾರ ಕಣ್ಣಿಗೂ ಬೀಳಬಾರ್ದು ಅನ್ಬಿಟ್ಟು ಸಂಚೆಯನ್ನು ಎದುರು ನೋಡುತ್ತಿದ್ದು ಹಾ ಮುಖಕ್ಕೆ ಮುಸುಕು ಹಾಕಿಕೊಳ್ಳುವನು. ಮುಖಕ್ಕೆ ಏನ್ ಹಾಕೊಳ್ಳುವಂತೆ? ಮುಸುಕು ಹಾಕಿಕೊಳ್ಳುವನಂತ. 17. ಅವರೆಲ್ಲರಿಗೂ ಬೆಳಕು ಕಾರ್ಗತ್ತಲೆನ್ನುವಂತಿರುವುದು, ಹಾ ಕಾರ್ಗತ್ತಲಿನ ಅಪಾಯಗಳನ್ನು ಅವರು ಬಲ್ಲರಷ್ಟೇ. ನೋಡಿ, ಫಾರ್ ಆಲ್. ಇಲ್ಲಿ ಫಸ್ಟ್ ಕೇಳಿ ಸಿಸ್ಟರ್, ಆಮೇಲೆ ಮಾತಾಡಿ. ಇಲ್ಲಿ ನೀವು ಮಾತಾಡಬೇಡಿ, ಇಲ್ಲಿ ಕೇಳಿ, ನಾನು ಹೇಳೋದನ್ನ ಕೇಳಿ, ಆಮೇಲೆ ನೀವು ಅದ್ರ ಬಗ್ಗೆ ಬರ್ದಿಟ್ಕೊಳ್ಳಿ, ಮನೇಲಿ ಹೋಗಿ ಮಾತಾಡಿ. ಈಗ ಅಲ್ಲಿ ಏನ್ ಹೇಳ್ತಾರೆ ನೋಡಿ, ಲಾಸ್ಟ್ 17 ಓದಿ ಸಿಸ್ಟರ್. ಅವರೆಲ್ಲರಿಗೂ ಬೆಳಕು ಕಾರ್ಗತ್ತಲಿನಂತಿರುವುದು, ಬೆಳಕು ಹೆಂಗಿತ್ತಂತೆ? ಕಾರ್ಗತ್ತಲೆ ಅಂತ ಇತ್ತಂತೆ, ಡಾರ್ಕ್ ಆಗಿತ್ತು. ಯಾವುದು? ಬೆಳಕು. ಆಮೇಲೆ ಅಪಾಯಗಳನ್ನು ಅವರು ಬಲ್ಲರಷ್ಟೇ. ಕಾರ್ಗತ್ತಲೆಯ ಅಪಾಯಗಳನ್ನ ಅವ್ರು ಏನ್ ಮಾಡಿಲ್ಲ ಅಂತೆ? ಬಲ್ಲರಷ್ಟೇ ಅಂತ. ನೋಡಿ, ನಮ್ಮಲ್ಲಿ ಕೂಡ ನಮ್ಮ ಜೀವಿತದಲ್ಲಿ ಒಂದು ಡಾರ್ಕ್ ರೂಮ್, ಒಂದು ಮೊಬೈಲ್ ಫೋನ್ ಕೈಲಿ ಕೊಟ್ಬಿಟ್ರೆ ಮುಗೀತು ಅಲ್ಲ? ಒಂದು ರೂಮ್ ಅಲ್ಲಿ ಒಂದು ಮೊಬೈಲ್ ಫೋನ್ ಡಾರ್ಕ್ ರೂಮ್ ಅಲ್ಲಿ ಕೊಟ್ಬಿಟ್ರೆ ಅದ್ರಲ್ಲಿ ನಾವ್ ಏನಾಗ್ಬಿಡ್ತೀವಿ? ಮುಳುಗೋಗ್ಬಿಡ್ತೀವಿ. ಹಂಗಿರುವಾಗ ದೇವ್ರು ಏನಂತ ಇದ್ದಾರೆ ಅಂದ್ರೆ, ಇಂಥ ಒಂದು ವಿಷಯಗಳನ್ನ ನೀನ್ ತಿಳ್ಕೊಂಡಿದ್ಯಾ, ಅದನ್ನ ನೀನು ಕಣ್ಮುಚ್ಕೊಂಡು ನನ್ನ ಕಣ್ಣನ್ನೇ ಮುಚ್ಚೋ ತರ ನೀನೇನ್ ಮಾಡ್ತಾ ಇದೀಯಾ? ತಿಳ್ಕೊಳ್ತಾ ಇದೀಯಾ. ಆದ್ರೆ ನನ್ನ ಕಣ್ಣ ಮುಚ್ಕೊಳ್ಳಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ನಿನ್ನ ಒಂದು ಜೀವಿತದಲ್ಲಿ ನಿನ್ನ ಒಂದು ಮನಕಣ್ಗಳನ್ನ ಏನ್ ಮಾಡ್ತಾ ಇದೀಯಾ? ಮುಚ್ಕೊಂತ ಇದೆಯಾ ಅಂತ ಹೇಳ್ತಾರೆ. ಐಸಾಯ 29, 15, 16 ಅಲ್ಲಿ ಹೇಳ್ತಾರೆ ನೋಡಿ. ಸಿ ವಾಟ್ ಗಾಡ್ ಸೇಸ್. ನಾವು ಇಂಥ ಒಂದು ಜನರಿಗೆ ಏನ್ ಹೇಳ್ತಾರೆ ನೋಡಿ, ಐಸಾಯ 29, 15 to 16. ತಮ್ಮ ಆಲೋಚನೆಯನ್ನು ಯೆಹೋವನಿಗೆ ಮರೆಮಾಚುವುದಕ್ಕೆ ಅಗೋದೋಪಾಯ ಮಾಡಿ ನಮ್ಮನ್ನು ಯಾರು ನೋಡಿಯಾರು, ನೋಡಿ ನಮ್ಮನ್ನು ಯಾರು ನೋಡಿಯಾರು, ಯಾರು ತಿಳಿದಾರು ಅಂತ ಅಂದುಕೊಂಡು ಕೆಲಸಗಳನ್ನು ನಡೆಸುವವರ ಗತಿಯನ್ನು ಏನು ಹೇಳಲಿ? ನೋಡಿ, ದೇವರು ಇದೇ ವಿಷಯನ ನಮ್ಮಲ್ಲೂ ಕಲಿತಾರೆ. ಈ ಕತ್ತಲೆ ಎಂಬ ಒಂದು ಲೋಕದಲ್ಲಿ ಹೋಗಿ ಅಲ್ಲಿ ಇರುವ ಎಲ್ಲಾ ವಿಷಯಗಳಲ್ಲಿ ಇನ್ವಾಲ್ವ್ ಆಗಿ ಆ ವಿಷಯಗಳನ್ನ ನಾವು ತಗೊಳ್ಳುವಾಗ ಇಂಥ ಜನರು ನನ್ನನ್ನು ಏನ್ ಮಾಡ್ತಾ ಇದ್ದಾರೆ? ಮೋಸ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ನಾನು ನೋಡ್ತಾ ಇಲ್ವಾಪ ಇದು ಸ್ಟ್ಯಾನ್ಲಿ, ನಾನು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಸ್ಟ್ಯಾನ್ಲಿ? ನೀನ್ ಏನ್ ಮಾಡ್ತಾ ಇದೀಯ ಅಂತ ನನ್ಗೆ ಗೊತ್ತಿಲ್ವಲ್ಲಪ್ಪ, ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಅಂತ ಏನ್ ಮಾಡ್ತಾ ಇದ್ದಾರೆ? ನಮ್ಮನ್ನೇ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಐಸಾಯ 28:15 ಅಲ್ಲಿ ಹೇಳ್ತಾರೆ, ನೋ ಒನ್ ಕ್ಯಾನ್ ಹೈಡ್ ಫ್ರಮ್ ಐ. ನನ್ ಕಣ್ಣಿಂದ ಏನ್ ಮಾಡಕ್ಕಾಗಲ್ಲ, ಯಾರು ಏನ್ ಮಾಡಕ್ಕಾಗಲ್ಲ. ಓದಿ ಐಸಾಯ 28:15. ನೀವು ನಿಮ್ಮೊಳಗೆ ಮೃತ್ಯುವಿನಿಂದ ಒಡಂಬಡಿಕೆಯನ್ನು ಪಡೆದುಕೊಂಡು ಪಾತಾಳದೊಡನೆ ಒಪ್ಪಂದ ಮಾಡಿಕೊಂಡಿದ್ದೇವೆ. ಪಾತಾಳದಲ್ಲಿ ಒಪ್ಪಂದ ಮಾಡಿಕೊಂಡಿದ್ದೇವೆ. ಮತ್ತೆ ಹಾದಿಯು ದೇಶದೊಳಕ್ಕೆ ಹಾದು ಹೋಗುವಾಗ ಅದು ನಮ್ಮನ್ನು ಮುಟ್ಟದು. ಸತ್ಯವನ್ನು ಆಶ್ರಯಿಸಿಕೊಂಡ ಮೋಸವು ಅಂದುಕೊಂಡವರಿಂದ ಅಸತ್ಯವನ್ನು ವಿ ಹ್ಯಾವ್ ಮೇಡ್ ಎ ಲೈ ಆಸ್ ಅವರ್ ರೆಫ್ಯೂಜ್ ಅನ್ನತ್ತೆ. ಯಾರನ್ನ ನಾವು ಆಶ್ರಯವಾಗಿ ಮಾಡ್ಕೊಂಡಿರ್ಬೇಕು? ದೇವರ ಸತ್ಯವನ್ನು ಆಶ್ರಯವಾಗಿ ಮಾಡ್ಕೊಂಡಿರ್ಬೇಕು. ಮತ್ತೆ ನಮ್ಮ ಆಶ್ರಯವಾಗಿ ಇರುವ ಯೇಸು ಕ್ರಿಸ್ತನನ್ನು ಏನ್ ಮಾಡಿರ್ಬೇಕು? ಆಶ್ರಯವಾಗಿ ಮಾಡ್ಕೊಂಡಿರ್ಬೇಕು. ಆದ್ರೆ ನಾವು ಈಗ ಯಾವ್ದ್ರನ್ನ ಮಾಡ್ಕೊಂಡಿದೀವಂತೆ? ಸುಳ್ಳನ್ನು ಲೈಯನ್ನು ಏನ್ ಮಾಡ್ಬಿಟ್ಟಿದೀವಿ? ವಿ ಆರ್ ಮೇಡ್ ಅ ಲೈ ಆಸ್ ಅನ್ ಆಫ್ ರೆಫ್ಯೂಜ್. ಯಾಕಂದ್ರೆ ಆ ಸುಳ್ಳು, ಯಾವ ಸುಳ್ಳು ಲೋಕದಲ್ಲಿರೋದು ಎಲ್ಲಾನು ಸುಳ್ಳು. ಸತ್ಯ ಒಂದು ಬಿಟ್ರೆ ಮಿಕ್ಕಿದೆಲ್ಲಾನು, ದೇವ್ರ ವಾಕ್ಯ ಬಿಟ್ರೆ ಮಿಕ್ಕಿದ ಲೋಕದಲ್ಲಿ ಇರೋದು ಎಲ್ಲಾನು ಸುಳ್ಳೇ. ಎಲ್ಲ ಟೆಂಪ್ರವರಿ. ಈ ಟೆಂಪ್ರವರಿ ವಿಷಯಕ್ಕೆ ಏನ್ ಮಾಡಿದೀವಿ? ಅಧಿಕವಾಗಿ ನಮ್ಮ ಜ್ಞಾನವನ್ನು, ನಮ್ಮ ಸಮಯವನ್ನು ನಾವು ಕೊಟ್ಟಿದ್ದೀವಿ.
ಅದನ್ನು ಕೊಟ್ಬಿಟ್ಟು ಏನ್ ಮಾಡ್ತಾ ಇದೀವಿ, ಅದ್ರಲ್ಲಿ ಹೋಗಿ ಮುಳುಗುತ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಅದನ್ನ ಆಶ್ಚರ್ಯ ಪಡ್ಕೊಂಡಿದ್ದೀರಾ? ಮುಗಿಸಿ ಸಿಸ್ಟರ್ ಅದನ್ನ. ನಾವು ಅಸತ್ಯವನ್ನು ಆಶ್ರಯಿಸಿಕೊಂಡು ಮೋಸವನ್ನು ಮರೆಹೊಕ್ಕಿದ್ದೇವಲ್ಲ ಅಂದುಕೊಂಡದರಿಂದ ಮೋಸವನ್ನು ಏನ್ ಮಾಡಿದೀವಿ, ಮರೆ ಹೊಕ್ಕಿಕೊಂಡಿದೀವಿ. ನೋಡಿ, ನಮ್ಮ ಜೀವಿತದಲ್ಲಿ ನಾವು ಯಾವುದನ್ನು ಮುಂಚೆ ನಾವು ಮೊದಲು ಇಡ್ತೀವಿ, ನಾವು ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡ್ತೀವಿ, ಯಾವ ಸಮಯಕ್ಕೆ ನಾವು ಇಂಪಾರ್ಟೆಂಟ್ ಕೊಡ್ತೀವಿ ಅಂತ ಮುಂದೆ ದೇವ್ರ ಮುಂದೆ ನಾವು ಒಡಂಬಡಿಕೆ ಮಾಡ್ಕೊಂಡು ಬಂದಿದೀವೋ ಆ ವಿಷಯಗಳ ಬಗ್ಗೆ ಏನ್ ಮಾಡ್ತಾ ಇಲ್ಲ, ನಾವು ಇಂಟ್ರೆಸ್ಟ್ ತಗೊಂತಾ ಇಲ್ಲ, ಕೊಡ್ತಾ ಇಲ್ಲ. ಕೊಟ್ರು ಏನ್ ಮಾಡ್ತಾ ಇದೀವಿ, ಆ ಸತ್ಯ ನಮಗ್ ಬಂದ್ರು, ಆ ಸತ್ಯವನ್ನು ನಾವು ಹೇಳಿದ್ರು ನಮ್ ಮುಂದೆ ಏನ್ ಮಾಡ್ತಾ ಇದೀವಿ, ಇನ್ನೊಂದು ಅಡೆತಡೆಗಳನ್ನ ಇಡ್ತಾ ಇದೀವಿ. ಅದನ್ನ ಬರೀ ಕೇಳೋದು ಮಾತ್ರ, ಕಿವಿಯಲ್ಲಿ ಕೇಳೋದು ಮಾತ್ರ ಇರುತ್ತೆ. ಅದು ಹೃದಯದಲ್ಲಿ ಏನ್ ಮಾಡೋದಿಲ್ಲ, ಅದನ್ನ ಪೆನಿಟ್ರೇಟ್ ಮಾಡಕ್ ಹೋಗಲ್ಲ, ಅದು ಪೆನಿಟ್ರೇಟ್ ಆಗಲ್ಲ. ಒಂದು ಲೈಟ್ ಅನ್ನುವಾಗ ಯಾವುದೇ ವಿಷಯನ ಏನಾಗ್ಬೇಕಂದ್ರೆ ಪೆನಿಟ್ರೇಟ್ ಮಾಡಿ ಹೋಗ್ಬೇಕಂತ. ಇಟ್ ಹ್ಯಾಸ್ ಟು ಪೆನಿಟ್ರೇಟ್ ಅಂಡ್ ಇಟ್ ಹ್ಯಾಸ್ ಟು ಪಾಸ್ ದಟ್ ರೇಸ್, ದೆನ್ ಓನ್ಲಿ ಇಟ್ ಕ್ಯಾನ್ ಗಿವ್ ದಟ್ ಲೈಟ್ ಫಾರ್ ಅಸ್. ಇಲ್ಲಿ ಲೈಟ್ ಇಲ್ಲಿ ಹೊಡಿತಾ ಇದೆ ಅಂದ್ರೆ ಇದ್ರೊಳಗಡೆ ಅದು ಅಷ್ಟು ಜೋರಾಗಿ ಏನ್ ಮಾಡ್ತಾ ಇದೆ, ಇಲ್ಲಿ ವಾಪಸ್ ಹೊಡಿತಾ ಇದೆ. ಅದಕ್ಕೆ ಇಲ್ಲಿ ಬಂದು ನಮ್ಗೆ ಅದನ್ನ ಕಾಣಿಸ್ತಾ ಇದೆ. ಆದ್ರೆ ನಮ್ಮ ಜೀವಿತದಲ್ಲಿ ದೇವರು ಲೈಟ್ ಎಂಬ ಈ ತೂತು, ಬೆಳಕು ಮತ್ತೆ ಈ ಜ್ಞಾನವನ್ನು ನಮ್ಗೆ ಡೈಲಿ ಕೊಡ್ತಾ ಇದ್ದಾರೆ. ಎಲ್ಲವನ್ನು ನಾವು ತಗೊಂತಾ ಇದೀವಿ, ಬರೀ ಕಿವಿಗೆ ಮಾತ್ರ. ಅವ್ರು ನಮ್ಮ ಹೃದಯಕ್ಕೆ ಏನ್ ಮಾಡ್ತಾ ಇಲ್ಲ, ಅದನ್ನ ವಿ ಆರ್ ನಾಟ್ ಟೇಕಿಂಗ್. ಅಂಡ್ ನಾವು ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಇದನ್ನ ಯೋಚನೆ ಮಾಡಿ ಇದು ಯೋಚನೆ ಮಾಡದೆ ನಮ್ಮನ್ನೇ ನಾವು ಏನ್ ಮಾಡ್ತಾ ಇದೀವಿ, ಮೋಸ ಮಾಡ್ಕೊಂತ ಇದ್ವಿ. ದಾವೀದ ಹೇಳ್ತಾರೆ ನೋಡಿ, ಕೀರ್ತನೆಗಳು 139:7. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ ಮತ್ತೆ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡ್ಲಿ. ನೋಡಿ 11-12 ಕೂಡ ಓದಿಸ್ತಾರೆ. ಅದೇ ಕಾರ್ಗತ್ತಲೆಯು ನನ್ನನ್ನು ಕವಿಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ಇರಳಾಗುವುದು. ಅರಳು ಹೋಗಿ ಏನಾಗುತ್ತೆ, ನನ್ನ ಸುತ್ತಲೂ ಏನಾಗಿರುವಂತೆ ಇರಲಾಗುವುದು. ಯಾವುದೇ ವಿಷಯ ಇರಲಿ, ದೇವರು ಬಿಟ್ಟು ನಾವು ಎಲ್ಲೂ ಹೋಗಕ್ಕೆ ಚಾನ್ಸಸ್ ಇಲ್ಲ, ಹೋಗಕ್ಕೂ ಆಗೋದು ಇಲ್ಲ. ನೀನ್ ಎಷ್ಟೇ ಡಾರ್ಕ್ನೆಸ್ ಪ್ಲೇಸ್ ಅಲ್ಲಿ ಹೋಗು, ಯಾವ ತರ ರೂಮ್ ಅಲ್ಲಿ ಹೋದ್ರೂ ಹೋಗು, ಇಲ್ಲ ಯಾವ ತರ ಊರ್ಗಾದ್ರೂ ಹೋಗು, ಯಾವುದೇ ವಿಷಯ ಏನ್ ಮಾಡಕ್ಕಾಗಲ್ಲ, ನಮ್ಮನ್ನ ದೇವ್ರಿಂದ ದೂರ ಮಾಡಕ್ಕಾಗಲ್ಲ, ದೇವ್ರ ಕಣ್ಣಿಂದ ಮರೆ ಮಾಡಕ್ಕೆ ಚಾನ್ಸಸ್ ಇಲ್ಲ. ಜೆರೆಮಿಯಾ 23:24, ಜೆರೆಮಿಯಾ 23:24. ನನ್ನ ಕಣ್ಣಿಗೆ ಬೀಳದಂತೆ ಯಾವನಾದರೂ ಗುಪ್ತ ಸ್ಥಳಗಳಲ್ಲಿ ತನ್ನನ್ನು ಮರೆ ಮಾಡಿಕೊಳ್ಳಕ್ ಆಗತ್ತಾ? ನನ್ನ ಕಣ್ಣಲ್ಲಿ ಬೀಳದಂತೆ ಯಾರಾದ್ರೂ ಬಚ್ಚಿಕೊಳ್ಳಕ್ ಆಗತ್ತಪ್ಪ? ಹೆಂಗಪ್ಪ ಅದು? ನೀನು ಹೆಂಗೆ ಯೋಚನೆ ಮಾಡ್ತೀಯಾ? ತಟ್ಟಿ ಕೇಳ್ತಾ ಇದಾರೆ ಅಂತ ನಮ್ಮ. ಮತ್ತೆ ನಾನು ಭೂಮ್ಯಾಕಾಶಗಳಲ್ಲಿಯೂ ವ್ಯಾಪಿಸಿರುವವನಲ್ಲವೇ? ನಾನು ಇವಾಗ ಇಷ್ಟೊತ್ತು ನಾವು ನೋಡಿದ್ವಿ, ಅದನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದ್ರ ಒಳಗಡೆ ಇರೋ ಯಾವ ವಿಷಯನೂ ನಮ್ಗೆ ಅಷ್ಟು ಈಸಿಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅಷ್ಟು ದೊಡ್ಡ ಕ್ರಿಯೇಷನ್ಸ್ ನ ಮಾಡಿದ್ದಾರೆ. ಮಿಲಿಯನ್ಸ್ ಆಫ್ ಗ್ಯಾಲಕ್ಸಿ ಅಂದ್ರೆ ಯೋಚನೆ ಮಾಡಿ ನೋಡಿ. ಅದ್ರಲ್ಲಿ ಒಂದು ಡಾಟ್, ಆ ಡಾಟ್ ಅಲ್ಲಿ ನೀವು ಹುಡುಕಿದ್ರು ನಾವು ನಮ್ಮ ಕನ್ಸನ್ ನಮ್ಮ ಈ ಒಂದು ಕಣ್ಣು ಇಲ್ಲ ನಮ್ಮ ಒಂದು ದೇಹ ಕಾಣಿಸೋದಕ್ಕೆ ಚಾನ್ಸಸ್ಸೇ ಇಲ್ಲ. ಬಟ್ ಇಷ್ಟೋ ವಿಷಯಗಳನ್ನೆಲ್ಲ ಬಿಟ್ಬಿಟ್ಟು ದೇವ್ರು, ಅಂತ ಲೈಟ್ ಅಲ್ಲಿ ಇರೋ ದೇವ್ರು ನಮ್ಮನ್ನ ಹುಡ್ಕಕ್ ಬರ್ತಾ ಇದ್ದಾರೆ ಅಂದ್ರೆ ನಾವು ಎಷ್ಟು ದೊಡ್ಡವರಲ್ಲ. ಎಂತ ಪಾಪಿಷ್ಟ್ರು ನಾವು, ಎಂತ ಒಂದು ಪಾಪಿಷ್ಟನ ಬಂದು ಅಂತ ಬೆಳಕಲ್ಲಿರುವ, ಅಂತ ಪರಿಶುದ್ಧತನದಲ್ಲಿರುವ, ಅಂತ ಮಹಿಮೆಯಲ್ಲಿರುವ ಆ ದೇವರು ಬಂದು ನನ್ನನ್ನ ಬಂದು ನೋಡಕ್ ಬರ್ತಾ ಇದ್ದಾರಪ್ಪ ಅಂದ್ರೆ, ಈ ಹೃದಯದಲ್ಲಿ ಇರುವ ಆ ಬೆಳಕನ್ನು ಕಾಣುವುದಕ್ಕೆ ನೀನ್ ಬೆಲೆಗೆ ಕಣ್ ಬಿಟ್ಟಿದ ತಕ್ಷಣ ತಿರ್ಗ ಕಣ್ ಮುಚ್ಚೋ ತನಕ ನನ್ನ ಮಗನ ಸ್ವಾರೂಪ್ಯ ಈ ಮಗನಲ್ಲಿ ಒಂದು ಬೆಳಕಾಗಿ ಎಲ್ಲಾದ್ರೂ ತೋರ್ಸ್ಕೊಳತ್ತಾ, ಚಿಮ್ಕುತ್ತಾ ಅಂತ ನೋಡ್ತಾ ಇದ್ದಾರೆ. ಜಸ್ಟ್ ಒಂದ್ ಚಿಮ್ಕು ಬಂದ್ರೆ ಅವ್ರು ಈಸ್ ಸೋ ಹ್ಯಾಪಿ. ಆ ಬೆಳಕನ್ನ ಎಲ್ಲಿ ಕೂತ್ಕೊಂಡು ಎಲ್ಲಿಂದ ನೋಡ್ತಾ ಇದ್ದಾರೆ ನೋಡಿ. ಅವ್ರನ್ನ ನಾವು ಏನ್ ಮಾಡ್ತಾ ಇದೀವಿ ಅಂತೆ, ಏಮರ್ಸ್ತಾ ಇದೀವಿ. ಎಂತ ಮೋಸಗಾರರಲ್ಲ ನಾವು. ಶೇಮ್ ಆನ್ ಅಸ್ ಅಲ್ಲ. ವಿ ಶುಡ್ ಬಿ ಫೀಲಿಂಗ್ when we go against God, it means that we are going against ourselves. ನಮ್ಮನ್ನೇ ನಾವು ಏನ್ ಮಾಡ್ತಾ ಇದ್ದೀವಿ, ನಾಶಗೊಳಿಸ್ಕೊಳ್ತಾ ಇದ್ದೀವಿ. ಅದು ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಜೆರೆಮಿಯಾ 16:17 ಅಲ್ಲಿ ಹೇಳ್ತಾನೆ ನೋಡಿ. ಅವರ ನಡತೆಯನ್ನೆಲ್ಲ ದೃಷ್ಟಿಸುತ್ತೇನೆ, ಅದು ನನ್ನ ಮುಖಕ್ಕೆ ಮರೆಯಾಗಿಲ್ಲ. ಮೈ ಐಸ್ ಆರ್ ಆಲ್ ದೇರ್ ವೇಸ್.
ನಾವು ಏನೇ ಮಾಡಿದ್ರು ಸರಿ, ಯಾವುದೇ ವಿಷಯಗಳನ್ನ ಮಾಡಿದ್ರು ಸರಿ, ಏನಾಗಿದೆ ಅಂತೆ, ನೀನ್ ಏನ್ ಮಾಡ್ತಾ ಇದೀಯ ಅಂತ ನೋಡೋದು ಬಿಟ್ರೆ ಅವ್ರಿಗೆ ಬೇರೆ ಕೆಲಸನೇ ಇಲ್ಲಪ್ಪ. ಆದ್ರೆ ನಮ್ಗೆ ಅವ್ರಿಗೆ ಏನ್ ಬೇಕು ಅಂತ ಯೋಚನೆ ಮಾಡೋದು ಬಿಟ್ರೆ ಬೇರೆ ಎಲ್ಲಾದ್ರಲ್ಲೂ ಕೆಲಸ, ಬೇರೆ ಎಲ್ಲ ಕೆಲಸನೂ ಮಾಡ್ತೀವಿ. ಆದ್ರೆ ಏನಕ್ಕಪ್ಪ ದೇವ್ರು ನಮ್ಮನ್ನು ಕರೆದ್ರು, ಯಾಕಪ್ಪ ಈ ಸತ್ಯವನ್ನು ಕೊಟ್ರು, ನನ್ನಿಂದ ಏನೇನು ನೋಡ್ತಾ ಇದ್ದಾರೆ, ನೋಡುವ ಆ ವಿಷಯಗಳನ್ನ ನನ್ನಿಂದ ನಾನು ಪಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ, ಅದು ನಾನು ಕೊಡ್ತಾ ಇದ್ದೀನ ಇಲ್ವಾ? ಇದನ್ ಬಗ್ಗೆ ಯಾವ್ದನ್ನ ನಾವೇನ್ ಮಾಡಲ್ಲ, ಚಿಂತೆನೂ ಮಾಡಲ್ಲ, ಯೋಚನೆನೂ ಮಾಡಲ್ಲ, ಅದ್ರ ಬಗ್ಗೆ ಸ್ವಲ್ಪ ಕೂಡ ಗಮನ ಕೂಡ ಏನ್ ಮಾಡಲ್ಲ, ನಾವು ಕೊಡೋದೇ ಇಲ್ಲ. ಜಾನ್ 3:19-21, ಯೋವಾನ 3:19-21. ಆ ತೀರ್ಪು ಏನೆಂದರೆ, ಹಾ ಬೆಳಕು ಲೋಕಕ್ಕೆ ಬಂದಿದ್ದರೂ ಹಾ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ. ನೋಡಿ, ದೇವರು ಒಂದು ಬೆಳಕು ಈ ಲೋಕಕ್ಕೆ ಕಳಿಸಿದ್ರು. ಯಾರಪ್ಪ ಅಲೋ ಆ ಬೆಳಕು? ಕ್ರಿಸ್ತನು. ಜೀಸಸ್ ವಾಸ್ ದ ಲೈಟ್ ದಟ್ ಬ್ರಿಂಗ್ಸ್ ದ ಟ್ರೂತ್ ಅಂಡ್ ಲೈಫ್. ಬಂದ್ರು, ಆಗ ಬಂದಿದ್ರು ಸರಿ, ನಮ್ಮಲ್ಲಿ ಸತ್ಯ ಕೊಟ್ಟಿದ್ರು ಸರಿ, ಜ್ಞಾನವನ್ನು ತುಂಬಿಸಿದ್ರು ಸರಿ, ಪರಿಶುದ್ಧತನವನ್ನು ನಮ್ಮಲ್ಲಿ ಹೇಳ್ಕೊಟ್ಟಿದ್ರು ಸರಿ, ಶುದ್ಧೀಕರಿಸುವ ಅಂದ್ಬಿಟ್ಟು ಎಲ್ಲಾ ಸತ್ಯವನ್ನು ನಮ್ಮಲ್ಲಿ ಕೊಟ್ಟಿದ್ರು ಸರಿ, ನಾವೇನ್ ಮಾಡ್ತಾ ಇಲ್ಲ, ವೇಸ್ಟ್ ಮಾಡ್ತಾ ಇದೀವಿ. ಅವರ ಶರೀರನ ವೇಸ್ಟ್ ಮಾಡ್ತಾ ಇದೀವಿ, ಆ ರಕ್ತನೂ ವೇಸ್ಟ್ ಮಾಡ್ತಾ ಇದೀವಿ. ಓದಿಸ್ತೇನೆ, ಮುಗಿಸಿ ಅದು. ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಹಾ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ನೋಡಿ, ಬೆಳಕಿಗಿಂತ ಮನುಷ್ಯ, ನಾವು ಕತ್ತಲೇನೆ ಹೆಚ್ಚಾಗಿ ಪ್ರೀತಿಸ್ತೀವಂತೆ. ತುಂಬಾ ಇಷ್ಟ ನಮ್ಗೆ ಅದು, ಇಲ್ವಾ? ಯೋಚನೆ ಮಾಡಿ ನೋಡಿ, ನೈಟ್ ಅಲ್ಲಿ ಮೊಬೈಲ್ ಕೈಯಲ್ಲೋ ಇಲ್ಲ ನೈಟ್ ಅಲ್ಲಿ ಎಲ್ಲ ಒಂದು ಜಾಗದಲ್ಲಿ ಇರೋದು, ನಾವು ನಮ್ಮ ಟಿವಿ ಹಾಕೊಂಡಿರೋದು, ಯಾವ್ದು ನಮ್ಗೆ ಇಷ್ಟನೋ ಅದು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಒಂದ್ ಮೂಲೆಯಲ್ಲಿ ನಮ್ಗೆ ಬಿಟ್ಬಿಟ್ರೆ, ಊಟ ತಿಂಡಿ ಕೊಟ್ಬಿಟ್ಟು ಅದ್ರಲ್ಲಿ ಏನಾಗ್ಬಿಟ್ಟಿರ್ತೀವಿ, ಮುಳುಗೋಗ್ಬಿಟ್ಟಿರ್ತೀವಿ. ನಾನಿದ್ದೆ ಅದೇ ತರ. ಮದುವೆ ಆಗಕ್ ಮುಂಚೆ ರೂಮ್ ಒಳಗಡೆ ಹೋದ್ರೆ ಲೈಟ್ ಫುಲ್ ಎಲ್ಲ ಕಿಟಕಿ ಎಲ್ಲಾನು ಕ್ಲೋಸು, ಯಾವ್ದನ್ನು ಓಪನ್ ಮಾಡಲ್ಲ. ಬೆಡ್ಡು, ನಾನು, ಪುಸ್ತಕ, ಹಂಗೆ ಮಲ್ಕೊಳ್ಳೋದು, ಎದ್ದೊಳ್ಳೋದು, ಬರೀ ಊಟಕ್ಕೆ ಮಾತ್ರ ಆಚೆ ಬರೋದು, ಊಟ ಮಾಡಿದ ತಕ್ಷಣ ತಕೊಂಡು ತಿರ್ಗಾ ಹೋಗ್ಬೋದು. ಮಮ್ಮಿ ಡ್ಯಾಡಿ ಅಷ್ಟು ಬೈತಾ ಇದ್ರು ನಾನು. ಯಾಕಪ್ಪ ಆ ತರ ಇದೆ ಅಂದ್ರೆ, ನನ್ನ ಜೀವಿತದಲ್ಲಿ ನಾನು ವರ್ಕ್ ಮಾಡಿರೋ ಕೆಲಸ ಮಾಡಿದಾರ, ಬರೀ ಸರ್ವರ್ ಅಲ್ಲಿ ಕೆಲಸ ಮಾಡಿ ಅದ್ರಲ್ಲೇ ನೋಡಿ ನನ್ನ ಕಣ್ಣು ಆ ಲೈಟ್ ನ ನೋಡಿನೇ ನನ್ಗೆ ಯಾವಾಗ್ಲೂ ಏನಾಗಿರ್ಬೇಕು, ಡಾರ್ಕ್ನೆಸ್ ಬೇಕು ಅನ್ಸ್ತಾ ಇತ್ತು. ನನ್ಗೆ ಈ ಲೈಟ್ ಅಲ್ಲಿ ಹೋದ್ರೆ ಆಗ್ತಾ ಇದ್ದಿಲ್ಲ ಅವಾಗ. ಇವಾಗ ಓಕೆ, ಅವಾಗ ನಾನು ನೋಡಕ್ ಆಗಲ್ಲ, ನಾನು ಒಂಥರ ಆಗ್ಬಿಡ್ತೀನಿ ಆಚೆ ಬಂದ್ರೆ. ಆಚೆ ಇರೋ ಲೈಟೇ ಒಂಥರ ಕಾಣಿಸುತ್ತೆ ನನಗೆ, ಮಾನಿಟರ್ ಲೈಟೇ ಒಂಥರ ಕಾಣಿಸುತ್ತೆ. ಆ ಕಾಲದಲ್ಲಿ CTR ಮಾನಿಟರ್ಸ್, ಆ ಮಾನಿಟರ್ಸ್ಗಳು ಬೇರೆ, ಇವಾಗ LED ಎಲ್ಲ ಬಂದ್ಬಿಟ್ಟಿದೆ. ಬಟ್ ಆವಾಗ ಬೇರೆ ತರ ಇತ್ತು. ಸೊ ನನ್ಗೆ ಯಾವಾಗ್ಲೂ ಆ ಕತ್ತಲೆಲ್ಲೇ ಇರ್ಬೇಕಂತ ಒಂದು ಆಸೆ. ಅಲ್ಲಿ ಇದ್ಬಿಟ್ರೆ ನನಗೆ ಅದು ಒಂದು ಜಾಲಿ, ಅದು ಒಂಥರ ಪ್ಲೆಷರು, ಅದು ಹೇಳ್ಕೊಳಕ್ ಆಗಲ್ಲ. ಅದೇ ರೀತಿಯಲ್ಲಿ ನಾವೇನಾಗ್ಬಿಟ್ಟಿದೀವಿ ಅಂತೆ, ಈ ಪಾಪಕ್ಕೆ ಮುಳುಗೋಗ್ಬಿಟ್ಟಿದೀವಿ. ಈ ಪಾಪದಲ್ಲಿ, ಆ ಪಾಪನ ಮಾಡಕ್ಕೆ, ಆ ಪಾಪದಲ್ಲೇ ಮುಳುಗಿ, ಅದರಲ್ಲೇ ಆ ಕೆಸರಲ್ಲೇ ಇದ್ದಿ, ಆ ಕೆಸರಲ್ಲೇ ಮಲ್ಕೊಂಡು, ಆ ಕೆಸರಲ್ಲೇ ಇರೋ ಒಂದು ವ್ಯಕ್ತಿ ಇದೆ, ಯಾವ್ದದು? ಅದೇ ರೀತಿ ಆ ಒಂದು ಸ್ವಾಭಿಮಾನ ಇಲ್ಲದೆ ಯಾವುದೋ ಒಂದು ವಿಷಯ ಇದೆ, ಅದೇಲೇ ಇದೆ. ಯಾಕಂದ್ರೆ ಆ ಒಂದು ಸತ್ಯವನ್ನು ನಮ್ಮ ಒಂದು ಆ ದೇಹದಲ್ಲಿ ಇರುವ ಆ ಒಂದು ಹೃದಯಕ್ಕೆ ಏನ್ ಮಾಡ್ತಾ ಇಲ್ಲ, ಹೋಗಿ ಅಳವಡಿಸ್ಕೊಂತ ಇದಿಲ್ಲ. ಯು ಆರ್ ನಾಟ್ ಟೇಕಿಂಗ್ ಇಟ್ ಇನ್ಸೈಡ್ ಯುವರ್ ಹಾರ್ಟ್, ಯು ಆರ್ ಜಸ್ಟ್ ಟೇಕಿಂಗ್ ಇಟ್ ಓನ್ಲಿ ಟು ಇಯರ್ಸ್. ಬರೀ ಮುಂದೆ ಮಾತ್ರ ಕೇಳ್ಬಿಟ್ಟು ಎಲ್ದಿದ ತಕ್ಷಣ ಇಲ್ಲೇ ಬಿಟ್ಬಿಟ್ಟು, ಆ ಪೇಪರ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡೋತರ ಬರೆಯೋದು ತಗೊಳ್ಳೋಲ್ಲ, ನೋಟ್ಸ್ ಇಲ್ಲೇ ಬಿಟ್ಬಿಟ್ಟು ನೆಕ್ಸ್ಟ್ ಇಯರ್ ಬರ್ತಿದ್ದೆ, ಆಮೇಲೆ ನೋಡೋಣ ಅದ್ರ ಬಗ್ಗೆ, ಅದು ಯಾರಾದ್ರೂ ಎತ್ತಿಟ್ರೆ ನೋಡೋಣ, ಇಲ್ಲಾಂದ್ರೆ ಇನ್ನೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ವಿ. ಎದ್ದಿದ ತಕ್ಷಣ ಒಂದು ಮನ್ನ ಓದೋದು, ಬೆಳಿಗ್ಗೆ ಮನ್ನ ಓದಿದ ತಕ್ಷಣ ಆ ಮನ್ನ ಅರ್ಥ ಆಗತ್ತೋ ಇಲ್ವೋ ಸ್ವಲ್ಪ ಧ್ಯಾನ ಮಾಡೋದು, ಪ್ರೇಯರ್ ಮಾಡೋದು, ಮತ್ತೆ ಇಳಿದು ಗಾಡಿ ತೆಗ್ದು ಹೋಗಿದ ತಕ್ಷಣ ಮಾತಾಡೋ ವ್ಯಕ್ತಿನೇ ಬೇರೆ, ಮಾತಾಡೋ ವ್ಯಕ್ತಿನೇ ಸ್ಟ್ಯಾನ್ಲಿನೇ ಇಲ್ಲ, ಕಾನ್ಸಿಕ್ರೇಟೆಡ್ ಸ್ಟ್ಯಾನ್ಲಿನೇ ಇಲ್ಲ. ಅವನು ಆಫೀಸ್ ಹೋಗಿ ಫೋನ್ ಎತ್ತಿದ ತಕ್ಷಣ ಈ ಸ್ಟ್ಯಾನ್ಲಿ ಬೇರೆ, ಗಾಡಿ ಸ್ಟಾರ್ಟ್ ಮಾಡೋ ತನಕನೇ ಸ್ಟ್ಯಾನ್ಲಿ, ಸ್ಪಿರಿಚುವಲ್ ಸ್ಟ್ಯಾನ್ಲಿ, ಆಮೇಲೆ ವರ್ಲ್ಡ್ ಸ್ಟ್ಯಾನ್ಲಿ. ಯಾಕಪ್ಪ ಅಂದ್ರೆ ವಿ ಆರ್ ನಾಟ್ ಏಬಲ್ ಟು ಟೇಕ್ ದ ಲೈಟ್ ಪ್ರಾಪರ್ಲಿ. ಬೆಳಕನ್ನು ಸ್ವೀಕರಿಸುತ್ತಾ ಇಲ್ಲ. ನಾವು ಕತ್ತಲೆಯಲ್ಲಿ ಇರಕ್ಕೆ ಏನ್ ಮಾಡ್ತಾ ಇದೀವಿ, ಆಸೆ ಪಡ್ತಾ ಇದೀವಿ ಅಂತೆ. ಸೊ ಸೀಕ್ರೆಟ್ಸ್ ಆರ್ ಆಲ್ವೇಸ್ ಟೆಂಪರರಿ. ಎಷ್ಟೇ ಅದು ಸೀಕ್ರೆಟ್ ಇರ್ಲಿ, ನಾವು ಮಾಡೋದು ಎಲ್ಲಾನು ಒಂದ್ ದಿವಸ ಅದು ಏನಾಗ್ಬೇಕಂತೆ, ಯು ಕೆ ನಾಟ್ ಕೌಂಟ್ ದ ಲೈಟ್. ಅದು ಬೆಳಕಿಗೆ ಇದಕ್ಕೂ ಕಂಪೇರ್ ಮಾಡಕ್ ಆಗೋದಿಲ್ಲ. ಪೀಪಲ್ ಹೂ ಚೂಸ್ ಟು ಸಿನ್, ಪಾಪ ಮಾಡೋರು,
ಯಾರು ಪಾಪ ಮಾಡಕ್ಕೆ ಹೋಗ್ತಾರೋ ಅವ್ರು ಖಂಡಿತವಾಗ್ಲೂ ಕತ್ತಲೆಯನ್ನು ಏನ್ ಮಾಡ್ತಾರಂತೆ, ಪ್ರೀತಿಸ್ತಾರಂತೆ, ಇಷ್ಟಪಡ್ತಾರಂತೆ. 100% ಕತ್ತಲೆಯನ್ನು ಪ್ರೀತಿಸೋರು ಲೈಟ್ ಏನ್ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ, ದ್ವೇಷಿಸ್ತಾರೆ. ಸೊ ಆ ದ್ವೇಷಿಸುವ ಆ ಒಂದು ಟೈಮಲ್ಲೇ ನೀವು ಅಧಿಕವಾಗಿ ಏನ್ ಮಾಡಿರ್ತೀರಾ, ಪಾಪ ಮಾಡಿರ್ತೀರಾ. ಆ ಪಾಪದಿಂದ ದೇವರಿಂದ ದೂರ ಹೋಗಿರ್ತೀರಾ. ಸೊ ಮತ್ತೆಯು 10:26-27 ಅಲ್ಲಿ ಹೇಳ್ತಾರೆ ನೋಡಿ. ಮ್ಯಾಥ್ಯೂ 10:26-27. ಮರೆಯಾಗಿರುವ ಯಾವುದೂ ವ್ಯಕ್ತವಾಗದೆ ಇರುವುದಿಲ್ಲ ಅಂತೆ. ಹೊರಪಡೆದ ರಹಸ್ಯವೂ ಇಲ್ಲ. ಹೌದು. ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ, ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮಾಳಿಗೆಗಳ ಮೇಲೆ ನಿಂತು ಸಾರಿರಿ. ನೋಡಿ, ಇದ್ರ ಬಗ್ಗೆ ಬ್ರದರ್ ರಸಲ್ ಬಂದು ರೀಪ್ರಿನ್ಸ್ ನಂಬರ್ 801 ಅಲ್ಲಿ ದ ಸಬ್ಜೆಕ್ಟ್ ಕಾಲ್ಡ್ ರಿವೀಲಿಂಗ್ ಅಂತಾರೆ. ನಮ್ ಬಗ್ಗೆ ನಾವೇ ರಿವೀಲ್ ಮಾಡೋ ತರ ಒಂದು ಸಬ್ಜೆಕ್ಟ್ ಬರ್ದಿದ್ದಾರೆ. ನಾನ್ ಯಾರು ಅಂತ ಹೇಳಕ್ಕೆ ನಾವೇ ಆ ಒಂದು ಸಬ್ಜೆಕ್ಟ್ ನೀವು ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಲೈಟ್ ಹಾಕಿದ ತಕ್ಷಣ ನಮ್ಗೆ ಏನಾಗಿರ್ಬೇಕು, ಡಬಲ್ ಇರೋ ಪಾಪಗಳು ಕಾಣಿಸ್ಬಿಡುತ್ತೆ. ಆ ಕಾಣಿಸ್ಬಿಡುತ್ತೆ ಅಂದ್ಬಿಟ್ಟು ನಾವ್ ಏನ್ ಮಾಡಲ್ಲ, ಲೈಟ್ ನ ಸ್ವೀಕರಿಸೋದಿಲ್ಲ. ಮಾರ್ಕ್ 4:22 ಅಲ್ಲಿ ಓದಿ. ಯಾವುದಾಗಲಿ ಪ್ರಕಾಶಕ್ಕೆ ಬರಬೇಕೇ ಹೊರತು ರಹಸ್ಯವಾಗಿರುವುದಿಲ್ಲ. ಯಾವುದಾಗಲಿ ಪ್ರಕಾಶಕ್ಕೆ, ಲೈಟ್ಗೆ, ಇಟ್ ಹ್ಯಾಸ್ ಟು ವಾಟ್ ಎವರ್ ಸೀಕ್ರೆಟ್, ನಥಿಂಗ್ ಕೆಪ್ಟ್ ಸೀಕ್ರೆಟ್ ಎಕ್ಸೆಪ್ಟ್ ಟು ಬಿ ಬ್ರಾಟ್ ಟು ದ ಲೈಟ್ ಅಂತ ವಚನ. ಅದು ಬೆಳಕಿಗೆ ಒಂದ್ಸತ ಬರ್ಲೇಬೇಕಂತ. ನೀನ್ ಏನೇ ಪಾಪ ಮಾಡೋ, ಎಂತದಲ್ಲೇ ಇರೋ, ಒಂದ್ ದಿವಸ ಎತ್ಕೊಂಡ್ ಬಂದು ಎಲ್ರ ಮುಂದೆ ಏನ್ ಮಾಡ್ಬಿಡ್ತಾರೆ, ಅದನ್ನ ತೋರಿಸ್ತಾರೆ. ಯಾಕಂದ್ರೆ ನ್ಯಾಯ ತೀರ್ಸ್ತಾರೆ ದೇವ್ರು. ಎಂತ ಒಂದು ಬೆಳಕಲ್ಲಿ ನಾವು ಸತ್ಯ ಕೇಳುವಾಗ, ಈ ಸತ್ಯನ ಕೇಳುವಾಗ ನಾವು ಡಾರ್ಕ್ನೆಸ್ ಏನ್ ಮಾಡಿದೀವಿ, ಲೈಟ್ಗೆ ಬಂದಿದ್ವಿ. ಎಷ್ಟೋ ಲೈಟ್ ನ ಕೇಳಿದೀವಿ, ಎಷ್ಟೋ ಟ್ರೂತ್ ಕೇಳಿದೀವಿ. ಈ ಬೆಳಕನ್ನ ನಾವು ಪಡ್ಕೊಂಡಿದೀವಿ. ಯಾರ ಹತ್ರದಿಂದ ಪಡ್ಕೊಂಡಿದೀವಿ? ದೇವ್ರ ಹತ್ರದಿಂದ ಪಡ್ಕೊಂಡಿದೀವಿ. ದೇವ್ರು ಯಾರ ಮೂಲಕವಾಗಿ ಕೊಟ್ಟಿದ್ದಾರೆ? ಕ್ರಿಸ್ತನು ಯಾರ ಮೂಲಕವಾಗಿ ಕೊಟ್ಟಿದ್ದಾರೆ? ವಾಕ್ಯ ಯಾರ ಮೂಲಕವಾಗಿ ಬಂತು ನಮ್ಗೆ? ಸಹೋದರರ ಮೂಲಕವಾಗಿ, ರಸೂಲ್ ಬ್ರದರ್ ಮೂಲಕವಾಗಿ ಬಂತು ಇಲ್ವಾ? ರಸೂಲ್ ಮೂಲಕವಾಗಿ ಬರುವಾಗ ಏನಾಗಿದೆ ಅಂದ್ರೆ, ಅದ್ ಬರ್ಬಾರ್ದು ಅಂದ್ಬಿಟ್ಟು ಎಷ್ಟೋ ವಿಷಯಗಳು ನಡೆದಿದೆ. ಗೊತ್ತಾ ನಿಮ್ಗೆ? ಓದಿದ್ದೀರಾ? 19th ಸೆಂಚುರಿಯಲ್ಲಿ ಬ್ರದರ್ ರಸಲ್ ಟ್ರೂತ್ ಅವ್ರ ಹತ್ರ ಲೈಟ್ ಬಂತು ಅಂತ ನಾವು ಎಷ್ಟೋ ವಿಷಯಗಳನ್ನ ನಾವು ಓದಿದೀವಿ. ಅಲ್ಲಿಂದ ಬಂದಿಲ್ಲ ಅಂದ್ಬಿಟ್ಟು ಒಂದು ಬುಕ್ಕೇ ಬರ್ದಿದ್ದಾರೆ. ನಾನು ಕೇಳ್ಬೇಡಿ ಯಾವ ಬುಕ್ ಅಂದ್ಬಿಟ್ಟು, ಅದು ಎಲ್ಲ ನಾನು ಬ್ರದರ್ ರಸಲ್ ಬರೀ ಎರರ್ಸೆ ಏನ್ ಮಾಡಿದ್ದಾರೆ, ಒಂದು ಬುಕ್ ಬರ್ದಿದ್ದಾರೆ. ಇವರು ಒಂದು ಅವ್ರದ್ದು ಎರರ್ಸೆ ಇದೆ, ಇಷ್ಟೊಂದು ಎರರ್ ಮಾಡಿದ್ದಾರೆ, ಇಷ್ಟೊಂದು ತಪ್ಪುಗಳು ಮಾಡಿದ್ದಾರೆ, ಹೇಳ್ಕೊಟ್ಟಿದ್ದಲ್ಲ ಇದೆಲ್ಲ ತಪ್ಪು ಅನ್ಬಿಟ್ಟು. ಅದು ಓದ್ಬಿಟ್ರೆ ನೀವು ವಿಲ್ ಬಿಕಮ್ ಏನಾಗ್ಬಿಡ್ತೀರಾ, ಮೆಂಟಲ್ ಆಗ್ಬಿಡ್ತೀರಾ. ಎತ್ಕೊಳಕ್ಕೆ ಆಗಲ್ಲ ಅದನ್ನ. ಆ ಲೆವೆಲ್ ಅಲ್ಲಿ ಏನ್ ಮಾಡಿದಾರೆ, ಆ ಟೈಮಲ್ಲಿ ಇಂಪ್ಲಿಮೆಂಟ್ ಮಾಡಿ. ಯಾಕಂದ್ರೆ ಬೆಳಕನ್ನ ಬರ್ದೆ ತಡೆಯಕ್ಕೆ ಈ ಲೋಕದಲ್ಲಿ ಇರೋನ್ ಏನ್ ಮಾಡ್ತಾನೆ, ಎಲ್ಲಾನು ಪ್ರಯತ್ನ ಮಾಡೋದಿಲ್ಲ. ಹೈ ಲೆವೆಲ್ ಅಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾನೆ. ಅದನ್ನ ಹೈ ಲೆವೆಲ್ ಅಲ್ಲಿ ಇನ್ಫ್ಲುಯೆನ್ಸ್ ಮಾಡಿ ಆ ಪುಸ್ತಕಗಳನ್ನ ಏನ್ ಮಾಡಿದ್ದಾರೆ, ಅಷ್ಟೊಂದು ಮಾರಾಟ ಮಾಡಿದ್ದಾರೆ. ಯಾಕಂದ್ರೆ ಸತ್ಯ ಯಾರು ಗೊತ್ತಾಗಬಾರ್ದು. ಇವ್ರು ಈ ಅಪ್ಪ ಹೇಳೋದೆಲ್ಲ ಸತ್ಯ ಅಲ್ಲಪ್ಪ, ಇದೆಲ್ಲ ಸುಳ್ಳು, ಎಲ್ಲ ಸುಳ್ಳಾಗಿದೆ ಅಂದ್ಬಿಟ್ಟು ಬರೀ ಸುಳ್ಳುಗಳನ್ನೇ ಅವ್ರು ಬರೀ ಅದನ್ನೇ ಒಂದು ಬುಕ್ ಆಗಿ ಮಾಡಿದ್ರು. ನಮ್ಮ ಜೀವಿತದಲ್ಲಿ ಕೂಡ ಇದೇ ರೀತಿ ನಡೆಯುತ್ತೆ. ಅದಕ್ಕೆ ಆ ಎಕ್ಸಾಂಪಲ್ ಅಲ್ಲಿ ಆಗಿರೋದು. ನಮ್ಮ ಜೀವಿತದಲ್ಲಿ ಕೂಡ ನಾವು ಎಷ್ಟು ಸತ್ಯವನ್ನು ಪಡ್ಕೊಂಡು ಆ ಸತ್ಯಕ್ಕೆ ಪ್ರಕಾರ ನಮ್ಮನ್ನು ಪ್ರೇರೇಪಣೆ ಮಾಡಿ, ನಮ್ಮನ್ನು ನಾವು ಶುದ್ಧೀಕರಣ ಮಾಡಿ ದೇವರ ರಾಜ್ಯಕ್ಕೆ ಪ್ರವೇಶಿಸಬೇಕನ್ಬಿಟ್ಟು ಅವರ ಮಗನ ರೀತಿಯಲ್ಲಿ ನಾವು ಚೇಂಜ್ ಆಗಕ್ಕೆ ಹೋಗುವಾಗ, ಅದಕ್ಕೆ ತಡೆಯಾಗಿ ಲೋಕದಲ್ಲಿ ಕತ್ತಲೆಯಲ್ಲಿ ಹೋಗಿ ನಮ್ಮನ್ನ ಸಿಕ್ಕಾಕಿಸ್ಕೊಳ್ಳಕ್ಕೆ ನಮ್ಮ ಈ ಲೋಕದ ಅಧಿಪತಿ ರೆಡಿಯಾಗಿ ಇದ್ದಾನೆ. ತುಂಬಾ ಹುಷಾರಾಗಿರ್ಬೇಕು. ಅಷ್ಟು ಈಸಿ ಇಲ್ಲ. ನಾವೇ ಮಾಡೋ ತಪ್ಪುಗಳು ಬೇರೆ, ಹೋಗಿ ಸಿಕ್ಕಾಕೊಳ್ಳೋದು ತಪ್ಪುಗಳಲ್ಲಿ ಬೇರೆ. ಸೊ ಈ ವಿಷಯಗಳಲ್ಲಿ ನಾವು ಏನ್ ಮಾಡ್ಬೇಕು, ತುಂಬಾ ಹುಷಾರಾಗಿರ್ಬೇಕು. ಸೊ ಈ ಲೈಟ್ ನಮ್ಮಲ್ಲಿ ಹೊಡೆದಿದ ತಕ್ಷಣ ನಮ್ಮಲ್ಲಿ ಏನ್ ಬರುತ್ತಂತೆ, ವಾಟ್ ಡಸ್ ಲೈಟ್ ಎಲಿಮಿನೇಟ್ಸ್ ಫ್ರಮ್ ಅಸ್? ಏನಾಗುತ್ತೆ, ಏನ್ ಕಾಣಿಸುತ್ತಂತೆ ನಮ್ಮಲ್ಲಿ? ಓದಿ Psalms 98 ಅಲ್ಲಿ ಹೇಳುತ್ತೆ. ಯಾವಾಗ ನಮ್ಮಲ್ಲಿ ಬೆಳಕು ಬೀಳುತ್ತೋ ಫಸ್ಟ್ ನಮ್ಮಲ್ಲಿ ಇರೋ ಪಾಪ ಕಾಣಿಸ್ಕೊಳ್ಳುತ್ತೆ. ವಚನ ಹೇಳತ್ ನೋಡಿ. 98 98. ನಮ್ಮ ದ್ರೋಹಗಳನ್ನು ನಿನ್ನ ಮುಂದೆಯೂ ನಮ್ಮ ಗುಪ್ತ ಪಾಪಗಳನ್ನು ನಿನ್ನ ತೇಜೋ ದೃಷ್ಟಿಯಲ್ಲಿಯೂ ಇಟ್ಟುಕೊಂಡಿದ್ದೀವಿ. ನೋಡಿ, ಅವರ್ ಸೀಕ್ರೆಟ್ ಸಿನ್ಸ್ ಇನ್ ದ ಲೈಟ್ ಆಫ್ ಯೋರ್ ಪ್ರೆಸೆನ್ಸ್. ನಾವು ಗಾಡ್ಸ್ ಲೈಟ್ ರಿವೀಲ್ಸ್ ದ ಹಿಡನ್ ಸಿನ್ನಸ್ ಅಂತ. ನಮ್ಮಲ್ಲಿ ಇರುವ ಪಾಪಗಳು ದೇವರ ಬೆಳಕು ಏನ್ ಮಾಡತ್ತಂತೆ. ಯಾವಾಗ ನೀನ್ ಸತ್ಯನ ಪಡ್ಕೊಂತೀಯ,
ಆ ಸತ್ಯ ನಿನ್ಗೆ ಹೇಳ್ಕೊಡತ್ತಲ್ಲ, ಅವಾಗ ನಿನ್ ಗೊತ್ತಾಗತ್ತೆ ಇದು ತಪ್ಪು, ಇದು ಮಾಡ್ಬಾರ್ದು ಸ್ಟ್ಯಾನ್ಲಿ, ನೀನು ದೇವ್ರಿಗೆ ಇದು ಇಷ್ಟ ಇಲ್ಲಪ್ಪ, ಈಗ ಈ ಜಾಗದಲ್ಲಿ ಹೋಗ್ಬೇಡ, ಈ ಪಾತಲ್ಲಿ ಹೋಗ್ಬೇಡ, ಈ ದಾರಿ ಸರಿ ಇಲ್ಲ ಸ್ವಾಮಿ, ಬಂದ್ಬಿಡು ಸ್ಟ್ಯಾನ್ಲಿ ನೀನಂತ ಯಾವಾಗ ಹೇಳುತ್ತೆ, ಸತ್ಯ ಹೇಳ್ಕೊಡುತ್ತೆ. ಹೇಳ್ಕೊಡುವಾಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿರುವ ಆ ಪಾಪ, ನಾವು ಹೋಗ್ತಾ ಇರುವ ರಾಂಗ್ ರೂಟ್ಗಳನ್ನ ಏನ್ ಮಾಡುತ್ತೆ, ತಿಳುವಳಿಕೆ ನಮ್ಮ ಪರಿಶುದ್ಧ ಆತ್ಮ ನಮ್ಗೆ ಏನ್ ಮಾಡುತ್ತೆ, ತಿಳಿಸ್ಕೊಡುತ್ತೆ. ತಿಳಿಸ್ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು, ಇಲ್ಲ ಇಮಿಡಿಯೇಟ್ ಆಗಲೇ ಚೇಂಜ್ ಆಗ್ಬೇಕು. ನಾವ್ ಆಗೋ ಮನುಷ್ಯತ್ವನೇ ಇಲ್ಲ. ಯಾಕಪ್ಪ ಅಂತ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಕ್ಯಾಸ್ಟ್ ಆ ತರ, ನಮ್ ಜಾತಿ ಹೇಳ್ತೀವಲ್ವಾ, ಸಾದಿ ಅಂತ ನೋಡಿ, ಆ ಸಾದಿಯಿಂದ ಬಂದಿದೀವಿ ಇಲ್ಲಿங்களா. நம்ம சாதி அந்த சாதியில இருந்து வந்திருக்கோம். யார் அந்த சாதி, ಯಾರದು ನೋಡಿ, ಅಲ್ಲಿಂದನೇ ಬಂದೈತೆ. ಪಾಪ ಅಂದ್ರೆ ಅಷ್ಟಿಷ್ಟ, ಯಾವ್ದು ಮಾಡ್ಬೇಡ ಅಂತ ಹೇಳ್ತೀವಿ ಅದನ್ನೇ ಮಾಡೋದು, ಯಾವ್ದು ಬೇಕಾಗಿಲ್ಲ, ನೀವು ತೊಂದರೆ ಕೊಡತ್ತಪ್ಪ ಅಂದ್ರೆ ಇಲ್ಲ ನನ್ಗೆ ಅದನ್ನೇ ಬೇಕು ಅನ್ನೋದು, ಇದ್ರಲ್ಲಿ ಹೋಗ್ಬೇಡಪ್ಪ ಅಂತ ಹೇಳಿದ್ರೆ ಅದನ್ನೇ ಸ್ವೀಕರಿಸೋದು, ಇದ್ರ ಮುಟ್ಬೇಡಪ್ಪ ಅಂದ್ರೆ ಅದನ್ನೇ ಮಾಡೋದು. ಅದೇ ಬ್ಲಡ್ ಅಲ್ಲಿ ಬಂದಿರೋ ನಾವು ಖಂಡಿತವಾಗ ಅದೇ ರೀತಿಯಲ್ಲಿ ಇರ್ತೀವಿ ಇಲ್ವಾ. ஏன்னா நம்ம அம்மா அப்படி வந்த பசங்களும் ಏನು ಮಾಡಕ್ಕಾಗಲ್ಲ ಇಲ್ವಾ. ಆದ್ರೆ ಈ ವಾಕ್ಯ ನಮ್ಮಲ್ಲಿ ಮಾಡತ್ತೆ, ಬೇರೆ ಯಾವುದು ಮಾಡಕ್ಕಾಗಲ್ಲ ಲೋಕದಲ್ಲಿ. ಈ ಸತ್ಯ ನಮ್ಮಲ್ಲಿ ಮಾಡಕ್ಕಾಗತ್ತೆ, ಈ ಬೆಳಕು ಮಾತ್ರ ನಮ್ಮಲ್ಲಿ ಅದನ್ನ ಚೇಂಜ್ ಮಾಡಕ್ಕೆ ಬಲ್ಲ. ಅದು ಆಳವಾದ ಒಂದು ಪೌರುಷ ಪವರ್ ಅದರಲ್ಲಿ ಇದೆ. ಇದನ್ ಬಿಟ್ರೆ ನಿಮ್ಗೆ ಯಾವುದು ಚೇಂಜ್ ಮಾಡಕ್ಕಾಗಲ್ಲ ನಿಮ್ಮಲ್ಲಿ. ನೀವು ಏನೇ ಮಾಡಿ, ನೀವು ಎಂತ ಮನತನವನ್ನು ಮಾಡಿ, ಯಾವ ಯೋಗ ಮಾಡಿ, ಎಂತ ವಿಷಯ ಮಾಡಿದ್ರು ಸರಿ, ಚಾನ್ಸೇ ಇಲ್ಲ. ಆದ್ರೆ ದೇವ್ರ ವಾಕ್ಯ ನಿನ್ನ ಹೃದಯದಲ್ಲಿ ಇದ್ರೆ ಎಷ್ಟೇ ಜೋರಾಗ ನಿನ್ ಮುಂದೆ ಬಂದ್ರು ಸರಿ, ಅದನ್ನ ತಡೆಗಟ್ಟಕ್ಕೆ ಆಗತ್ತೆ. ಅದು ಹೃದಯದಲ್ಲಿ ಇಲ್ಲದೆ ಬರೀ ನಿಮ್ ಕಿವಿಯಲ್ಲಿ ಇದ್ರೆ 100% ಏನ್ ಮಾಡೋಕ್ಕೂ ಆಗೋದಿಲ್ಲ, ಚಾನ್ಸೇ ಇಲ್ಲ. ಯೋಬು 12:22. ಅಗಾಧ ವಿಷಯಗಳನ್ನು ಕತ್ತಲೊಳಗಿಂದ ಹಾ ಬಯಲಿಗೆ ತಂದು ಗಾಢಾಂಧಕಾರವನ್ನು ಪ್ರಕಾಶಗೊಳಿಸುವನು. ನೋಡಿ, ನಮ್ಮಲ್ಲಿ ಯಾವಾಗ ಲೈಟ್ ಬೀಳುತ್ತೋ, ಒಳಗಡೆ ಆಳವಾಗಿರುವ ಒಳಗಡೆ ನಮ್ಮ ಹೃದಯದಲ್ಲಿ ಇರುವ ಪಾಪನ ಎತ್ಕೊಂಡ್ ಮುಂದೆ ಆಚೆ ತೋರ್ಸುತ್ತಂತೆ. 100% ತೋರ್ಸುತ್ತೆ. ನೀವು ಅದನ್ನ ಯೂಸ್ ಮಾಡಿದ್ರೆ ಮಾತ್ರ ತೋರ್ಸುತ್ತೆ, ಇಲ್ಲಾಂದ್ರೆ ತೋರ್ಸೋದಿಲ್ಲ. 1 Corinthians 4:5. ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನೋ ಕುರಿತು ತೀರ್ಪು ಮಾಡಿಬೇಡ್ರಿ, ಕರ್ತನು ಬರುವ ತನಕ ತಡೆಯಿರಿ. ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು. ಕತ್ತಲೆಯಲ್ಲಿ ಇರುವ ಗುಪ್ತ ಕಾರ್ಯಗಳು ಏನ್ ಮಾಡ್ತಾರಂತೆ, ಬೆಳಕಿಗೆ ತರುವನು. ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಹೃದಯದ ಯೋಚನೆಗಳು ಏನ್ ಮಾಡ್ತಾರಂತೆ, he will expose the secret motives of the men's heart ಅಂತ. ಸೀಕ್ರೆಟ್ ಮೋಟಿವ್ಸ್ ಆಫ್ ದ ಮೆನ್ಸ್ ಹಾರ್ಟ್ ಅಂತ. ಅದನ್ನು ಏನ್ ಮಾಡ್ತೀನಿ, ನಾನು ಎಕ್ಸ್ಪೋಸ್ ಮಾಡ್ತೀನಿ. ಅಷ್ಟು ಈಸಿಗೆ ನಾನು ಇದು ಮಾಡಲ್ಲ. ಯಾಕಂದ್ರೆ ಈ ಸತ್ಯನ ಪಡ್ಕೊಂಡ್ರೆ ಮಾತ್ರನೇ. ಈ ಕಾಲದಲ್ಲಿ ಓಡ್ತಾ ಇದೀವಿ ನಾವು. ನೌ ಇಸ್ ದ ಟೈಮ್ ವೇರ್ ವಿ ವಿಲ್ ಏಬಲ್ ಟು ರಿಕವರ್ ಅವರ್ ಸೆಲ್ಫ್ ಫ್ರಮ್ ದಿಸ್ ಸಿನ್. ಇದು ಬಿಟ್ರೆ ಒಂದ್ ವಚನ ಆಮೇಲೆ ಓದ್ತೀನಿ ನೋಡಿ, ಸ್ವಲ್ಪ ಈ ಬೆಳಕಲ್ಲಿ ಇರುವ ಈ ಕಾಲಕ್ಕೆ ತಕ್ಕಂತೆ ಇಮಿಡಿಯೇಟ್ ಆಗಿ ಏನ್ ಮಾಡಿ ಚೇಂಜ್ ಮಾಡ್ಕೊಳ್ಳಿ. ಇನ್ನ ಸ್ವಲ್ಪ ದಿವಸ ಆದ್ಮೇಲೆ ಏನಿಲ್ಲ, ಬೆಳಕಿರೋದಿಲ್ಲ, ನೀವು ಡಾರ್ಕ್ನೆಸ್ ಅಲ್ಲಿ ಹೋಗ್ಬಿಡ್ತೀರಾ, ಅಲ್ಲಿ ಸೇರ್ಕೊಂಡ್ ಬಿಡ್ತೀರಾ ಅಂತ ಒಂದು ವಚನನೇ ಇದೆ ನಮ್ಗೆ. ಸೊ ಹಂಗಿರುವಾಗ ದಾನಿಯೇಲ್ 2:22 ಅಂತ ನೋಡಿ, Daniel 2:22. ಗೂಢಾರ್ಥಗಳು ಏನ್ ಮಾಡ್ತಾರಂತೆ, ಬಯಲಿಗೆ ತರ್ತಾನೆ. ಆತನಿಗೆ ಏನಾಗಿದೆ ಅಂತೆ ಗೊತ್ತಾಗಿರುತ್ತೆ. ನೋಡಿ, ನಾವು ಈ ರೂಮ್ ಇಟ್ಕೊಳ್ಳಿ, ಒಂದು ಬ್ರದರ್ ಒಂದು ರೂಮ್ ಕೊಟ್ಟಿರ್ತಾರೆ. ಆ ರೂಮ್ ಒಳಗಡೆ ಎಲ್ಲಾನು ತುಂಬಿಸ್ಬಿಟ್ಟಿರ್ತಾರೆ ಅನ್ಕೊಳ್ಳಿ, ಎಲ್ಲ ವೇಸ್ಟ್ ಇಷ್ಟ ಬಂದಂಗೆ ತುಂಬಿಸಿರ್ತಾರೆ. ಅದರಲ್ಲಿ ಗ್ಲಾಸ್ ಪೀಸಸ್ ಏನೇನೋ ಇದೆ ಅಂತ ತಿಳ್ಕೊಳ್ಳಿ, ಫುಲ್ ಡಾರ್ಕ್ನೆಸ್. ನಮ್ಮನ್ನ ಅದ್ ಒಳಗಡೆ ಬಿಟ್ಬಿಟ್ಟು ಲಾಕ್ ಮಾಡ್ಬಿಟ್ರೆ ನಮ್ಮ ಹತ್ರ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಸೇ ಅಂಡ್ ಈಸ್ ಗೋಯಿಂಗ್ ಟು ಪುಟ್ ಇಸ್ ಇನ್ ಒನ್ ರೂಮ್. ಆ ರೂಮ್ ಅಲ್ಲಿ ಹಾಕಿದ ತಕ್ಷಣ ಫುಲ್ ಡಾರ್ಕ್. ಈಗ ನಾವ್ ಏನ್ ಮಾಡ್ತೀವಿ, ನಡೆಯಕ್ಕಾಗತ್ತಾ? ಎಲ್ಲಿ ಮುಟ್ಟಿದ್ರು ಏನೋ ಒಂದಿದೆ, ಚುಚ್ಕೊಂತ ಇದೆ, ಇಲ್ಲ ಕರೆಂಟ್ ಹೊಡಿತಾ ಇದೆ, ಇಲ್ಲ ಏನಾದ್ರೂ ಒಂದು ಆಗ್ತಾ ಇದೆ. ಆರ್ ವಿ ಏಬಲ್ ಟು ಮೂವ್? ಏನಾದ್ರೂ ಕೆಲಸ ಮಾಡಕ್ಕಾಗತ್ತ? ನಮ್ಮ ದೇಹದಲ್ಲಿ, ನಮ್ಮ ಜೀವಿತದಲ್ಲಿ ಇಂಥ ಒಂದು ವಿಷಯಗಳ ನಡೆಯುತ್ತೆ ಅಂತ. ವೆನ್ ವಿ ಆರ್ ದೇರ್ ಇನ್ ದ ಡಾರ್ಕ್ನೆಸ್, ಈ ಲೋಕದಲ್ಲಿ ಇರುವಾಗ ನಾವು ಇದೇ ರೀತಿ ಇರ್ತೀವಿ. ಸಪೋಸ್ ಆ ರೂಮ್ ಅಲ್ಲಿ ಟಕ್ ಅಂತ ಒಂದು ಲೈಟ್ ಹಾಕ್ದೆಪ್ಪ, ಇವಾಗ ನಮ್ಗೆ ಏನ್ ಕಾಣಿಸುತ್ತೆ? ಎಲ್ಲೆಲ್ಲಿ
ಏನೇನಿದೆ ಅಂದ್ಬಿಟ್ಟು ಕಾಣಿಸುತ್ತೆ. ಇವಾಗ ಕಾಣಿಸೋದ್ರಿಂದ ನಮ್ಗೆ ಏನ್ ಪ್ರಯೋಜನ? ಹುಷಾರಾಗಿ ಇರ್ತೀವಿ, ಮತ್ತೆ ಅಲ್ಲಿ ಇರುವ ವಿಷಯಗಳನ್ನ ಏನ್ ಮಾಡ್ತೀವಿ? ಬೇಕಾಗಿರೋದನ್ನೆಲ್ಲ ತಗೊಂತೀವಿ, ಬೇಡದೆ ಇರೋದನ್ನ ಏನ್ ಮಾಡ್ತೀರಾ? ಆಚೆ ಎತ್ತಿ ಬಿಸಾಕ್ತೀರಾ, ಮತ್ತೆ ಅದನ್ನ ಜೋಡಿಸಿರ್ತೀರಾ, ಕ್ಲೆನ್ಸ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿರ್ತೀರಾ, ಇಲ್ವಾ? ಸಪೋಸ್ ಲೈಟ್ ಹಾಕಿಲ್ಲ ಈ ಕೆಲ್ಸಗಳು ಮಾಡಕ್ಕಾಗತ್ತಾ? ನಮ್ಮ ಜೀವಿತದಲ್ಲಿ ಕೂಡ ಈ ಲೈಟ್ ಇದೇ ತರ ಕೆಲಸ ಮಾಡತ್ತಂತೆ ಬ್ರದರ್ ಹೇಳ್ತಾರೆ. ಯು ಹ್ಯಾವ್ ಟು ಇದು ಅಳವಡಿಕೆ ಮಾಡ್ಕೊಳ್ಬೇಕು. ನೀನು ಅಳವಡಿಕೆ ಮಾಡ್ಕೊಂಡ್ರೇನೆ, ಲೈಟ್ ನ ನೀನ್ ತಗೊಂಡ್ರೇನೆ, ಸ್ವೀಕರಿಸಿದ್ರೇನೆ, ನಿನ್ನಲ್ಲಿರುವ ಕೆಟ್ಟ ವಿಷಯಗಳು, ಬೇಕಾಗಿದ್ದಿರೋ ವಿಷಯಗಳು, ಇದನ್ನೆಲ್ಲ ನಿನ್ಗೆ ಕಾಣಿಸ್ಕೊಳ್ಳುತ್ತೆ. ಕಾಣಿಸ್ಕೊಳ್ಳುವಾಗ ಅದನ್ನ ಏನ್ ಮಾಡೋ? ಕ್ಲೆನ್ಸ್ ಮಾಡು, ತೆಗ್ದಾಕು, ಶುದ್ಧೀಕರಿಸು. ಅದು ಶುದ್ಧೀಕರಿಸು ಮಾತ್ರವಲ್ಲದೆ ಅದನ್ನ ಏನ್ ಮಾಡೋ? ಡೆಕೋರೇಟ್ ಮಾಡು. ಯಾಕಪ್ಪ ನಾನು ಡೆಕೋರೇಟ್ ಮಾಡ್ಬೇಕು? ಯಾಕೆ ಡೆಕೋರೇಟ್ ಮಾಡ್ಬೇಕಂದ್ರೆ ಅವ್ರು ಬಂದು ಎಲ್ಲಿ ವಾಸ ಮಾಡ್ತಾರಂತೆ? ನಿನ್ನ ಹೃದಯದಲ್ಲಿ. ಆ ಹೃದಯವನ್ನು ಏನ್ ಮಾಡಿ ನೀನು ಶುದ್ಧೀಕರಿಸು, ಅದನ್ನು ಡೆಕೋರೇಟ್ ಮಾಡು ಅಂತಾನೆ. ಕ್ರಿಸ್ಮಸ್ಗೆಲ್ಲ ಎಂತ ಡೆಕೋರೇಷನ್ ಮಾಡ್ತಾರೆ, ಅವ್ರು ಮಾಡಿದ್ರೆ ಬರೋದಿಲ್ಲ ರೀ ಅಲ್ಲೆಲ್ಲ. ಎಂತ ಡೆಕೋರೇಷನ್ ಮಾಡಿ ಎಂತ ಲೈಟ್ ಹಾಕಿದ್ರು ಅಲ್ಲಿ ಬರೋದೇ ಇಲ್ಲ ದೇವ್ರು. ಇಲ್ಲಿ ಲೈಟ್ ಹಾಕಿದ್ರೆ ಮಾತ್ರ ಈ ಲೈಟ್ ಒಳಗಡೆ ಬರ್ತಾರೆ. ಈ ಲೈಟ್ ಅಲ್ಲಿ ಇರ್ಬೇಕಂತ ಆಸೆ ಪಡ್ತಾ ಇದಾರೆ. ಅಂತ ದೇವ್ರನ್ನ ಬಿಟ್ಬಿಟ್ಟು ನಾವು ಈ ಡೋರ್ ನ ಕ್ಲೋಸ್ ಮಾಡ್ಬಿಟ್ಟು ಬಾಪ 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 ಅಂತ ಕರೀತಾನೆ ಇದ್ರೆ ಎಲ್ಲಿ ಬಂದು ಕೂತ್ಕೊಂತಾರೆ? ಯಾಕಂದ್ರೆ ಅವ್ರು ಇರೋದು ಪರಿಶುದ್ಧ ತನದಲ್ಲಿ. ಅದೇ ನಾನು ಹೇಳಿದ 3ನೇ ವಚನ, ಆ ಪರಿಶುದ್ಧ ತನದಲ್ಲಿ ಇರುವ ಆ ಒಂದು ದೇವರು ತನ್ನ ಮಗನನ್ನು ಅದೇ ರೀತಿಯಲ್ಲಿ ಏನ್ ಮಾಡಿದ್ರೆ ನಮ್ಗೆ ಕಲಿಸಿದ್ದಾರೆ ಮಾಡಿ. ಆ ಮಗನನ್ನು ಸ್ವೀಕರಿಸೋಕಾಗ್ತಾ ಇಲ್ಲ, ಅವ್ರನ್ನು ಸ್ವೀಕರಿಸೋಕಾಗ್ತಾ ಇಲ್ಲ, ಸತ್ಯವನ್ನು ಸ್ವೀಕರಿಸಾಗ್ತಾ ಇಲ್ಲ ಅಂದ್ರೆ ವೇಸ್ಟ್. ನಾವು ಎಲ್ಲದಕ್ಕೂ ವೇಸ್ಟ್. ಹುಟ್ಟು ಬೆಲ್ದಿ ಇಲ್ಲಿ ಇರೋದೇ ವೇಸ್ಟ್. ವೇಸ್ಟ್ ನ ಇಟ್ಕೊಳಕ್ ಆಗಲ್ಲ. ಆದ್ರೂ ಇಟ್ಕೊಂಡಿದ್ದಾರೆ. ಎಷ್ಟು ದಿವಸ ಇಟ್ಕೊಂಡಿದ್ದಾರೆ ನೋಡಿ, ನಮ್ಗೆ ತಡ್ಕೊಂತ ಇದ್ದಾರೆ. ಯಾವ ಲೆವೆಲ್ ಅಲ್ಲಿ ತಡ್ಕೊಳ್ತಾ ಇದ್ದಾರೆ ನೋಡಿ. ಲಾಂಗ್ ಸಫರಿಂಗ್ ಅಂತಾರಲ್ಲ, ಆ ಲಾಂಗ್ ಸಫರಿಂಗ್ ನಮ್ಗಿಂತ ಮುಂಚೆ ಅವ್ರೇನ್ ಮಾಡ್ತಾ ಇದ್ದಾರೆ? ಅನುಭವಿಸ್ತಾ ಇದ್ದಾರೆ. ಯಾವಾಗಪ್ಪ ನಾವು ತಿದ್ದುತ್ತೀವಿ ಅನ್ಬಿಟ್ಟು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ನಾವು ಒಬ್ರು ಕಾರಣರಾಗಿ ಇದ್ದೀವಿ. ಸೊ ನಮ್ಮ ಜೀವಿತದಲ್ಲಿ ಏನೇ ಒಂದು ವಿಷಯನ ಕ್ಲೆನ್ಸ್ ಮಾಡ್ಬೇಕಂದ್ರೆ ಅದಕ್ಕೆ ಲೈಟು ಬೇಕೇ ಬೇಕು. ಬರೀ ಲೈಟ್ ಇಲ್ಲಿ ಮಾತ್ರ ತಗೊಂಡು ಕೆಳಗಡೆ ಹೋಗಿದ ತಕ್ಷಣ, ಸ್ಟೆಪ್ ಇಲ್ದ ತಕ್ಷಣ ಬಿಡೋದಿಲ್ಲ. ಇಲ್ಲಿಂದ ಹೋಗಿದ ತಕ್ಷಣ ಇನ್ನ ಆ ಲೈಟ್ ಅಧಿಕವಾಗಿ ಬೆಲ್ಲಬೇಕು. ಆ ಲೈಟ್ ನ ನೋಡಿ ಬೇರೆಯವ್ರು ಏನ್ ಮಾಡ್ಬೇಕು? ನಿಮ್ಮ ಹತ್ರ ಬರ್ಬೇಕು. ನಮ್ಮ ಒಂದು ಜೀವಿತದಲ್ಲಿ ನಾವು ತೋರಿಸುವ ಈ ಬೆಳಕಿಂದ ಬೇರೆಯವ್ರು ನಮ್ಮ ಹತ್ರ ಅಟ್ರಾಕ್ಟ್ ಆಗಿ ಬರ್ಬೇಕಂತ. ಅದೇ ರೀತಿ ನಮ್ಮ ಯೇಸು ಕ್ರಿಸ್ತು ತೋರಿಸಿದ್ರದು. ದಟ್ಸ್ ವೈ ಪೀಪಲ್ ಕೇಮ್ ಟು ಹಿಮ್ ಸೋ ಮಚ್. ದೇರ್ ಸೋ ಮೆನಿ ಥಿಂಗ್ಸ್. ಆ ಕಾಲದಲ್ಲಿ ಎಷ್ಟೋ ವಿಷಯಗಳಿತ್ತು, ಅದನ್ನೆಲ್ಲ ಬಿಟ್ಬಿಟ್ಟು ಇವ್ರ ಹತ್ರ ಮಾತ್ರ ಒಂದು ಬೆಳಕಿತ್ತು. ಆ ಬೆಳಕನ್ನ ನೋಡಿ ಆ ಸತ್ಯ ಇತ್ತು, ಆ ನಾಲೆಜ್ ಇತ್ತು ಅವ್ರಿಗೆ. ಅದಕ್ಕೋಸ್ಕರ ಏನ್ ಮಾಡಿದ್ರಂತೆ? ಅವ್ರ ಹತ್ರ ಬಂದು ಈ ಒಂದು ನಮ್ಮಲ್ಲಿ ದೇವರು ನಮ್ಮಲ್ಲಿ ನಮ್ಮ ಮನ ಕಣ್ಗಳನ್ನ ಏನ್ ಮಾಡಿದ್ದಾರೆ? ಬೆಳಕಲ್ಲಿ ತೆರೆದಿದ್ದಾರೆ. ಆದ್ರೆ ಅದನ್ನ ನಾವೇನ್ ಮಾಡ್ತಾ ಇಲ್ಲ? ಸ್ವೀಕರಿಸ್ತಾ ಇಲ್ಲ, ನೋಡ್ತಾ ಇಲ್ಲ, ನೋಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ನೋಡಿದ್ರೆ ನನ್ನ ಪಾಪ ಎಲ್ಲಿ ಕಾಣಿಸ್ಬಿಡುತ್ತೋ, ನೋಡಿದ್ರೆ ಆ ಪಾಪ ನಾನು ಎಲ್ರಿಗೂ ಗೊತ್ತಾಗ್ಬಿಡುತ್ತೋ, ಅದರಿಂದ ನನ್ಗೆ ಅವಮಾನ ಬಂದ್ಬಿಡುತ್ತೋ, ಆ ಅವಮಾನ ನಾನು ತಡ್ಕೊಳಕ್ ಆಗುತ್ತಾ ಇಲ್ವಾ? ಈ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇದ್ದೀವಿ. ಯಾಕೆ ಈ ಕ್ವಶನ್ ಮಾರ್ಕ್ ಬರುತ್ತೆ ಅಂದ್ರೆ ನೀನೇ ಶಿಲುಬೆಯಲ್ಲಿ ಏನ್ ಮಾಡಿಲ್ಲ? ಜಜ್ಜಲ್ಪಟ್ಟಿಲ್ಲ. ಯು ಆರ್ ನಾಟ್ ಬೀನ್ ಕ್ರಾಸ್ಡ್ ಇನ್ ದ ಕ್ರಾಸ್. ಸ್ಟಿಲ್ ಯು ಆರ್ ನಾಟ್. ನಿನ್ನ ಏನ್ ಮಾಡಿಲ್ಲ ಅಲ್ಲಿ? ಅಣಿ ನೋಡ್ಕೊಂಡಿಲ್ಲ. ಬ್ಯಾಪ್ಟಿಸಮ್ ಸರಿಗೆ ಅಲ್ಲಿ ನೀನು ಮಾಡಿಲ್ಲ. ನೀನ್ ಮಾಡಿರೋದು ಸುಳ್ಳು ಮಾಡ್ಬಿಟ್ಟು, ಸುಳ್ಳು ಹೇಳ್ಬಿಟ್ಟು ಏನ್ ಮಾಡಿದ್ಯಾ? ಮುಂದೆ ಬಂದಿದ್ಯಾ. ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ಯಾ? ಮುಚ್ಚಿಟ್ಟಿದ್ಯಾ. ನನ್ನ ಮೋಸ ಮಾಡಿದ್ಯಾ ಅಂತ ಮಲಕಿಯಲ್ಲಿ ಹೇಳ್ತಾರೆ. ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೊಡ್ತಾ ಇಲ್ಲ ಅಪ್ಪ ನೀನು ಅಂತಾರೆ. ದ್ರೋಹ ಮಾಡಿದ್ಯಾ ಕಣ ನೀನು ನನಗೆ ಲೇ ಅಂತಾರೆ. ಅಂತ ರೀತಿಯಲ್ಲಿ ದೇವ್ರು ನಮ್ಮ ಹತ್ರ ಐಸಾಯ 59:9-10. ಐಸಾಯ 59:9-10. ಬೇಗ ಬೇಗ ಬೇಗ. ಯೆಹೋವನ ನ್ಯಾಯ ನಿರ್ಣಯವು ನಮಗೆ ದೂರವಾಗಿದೆ. ಆತನ ರಕ್ಷಣಾ ಧರ್ಮದ ಕಾರ್ಯವು ನಮಗೆ ಸಂಧಿಸುವುದಿಲ್ಲ. ಬೆಳಕನ್ನು ಎದುರು ನೋಡುತ್ತಿರುವ ನಮ್ಮನ್ನು ಕತ್ತಲೆಯೇ ಆವರಿಸಿದೆ. ಜ್ಯೋತಿಯನ್ನು ನಿರೀಕ್ಷಿಸುತ್ತಿರುವ ನಾವು ಅಂಧಕಾರದಲ್ಲೇ ನಡೆಯುತ್ತೇವೆ. ನೋಡಿ, ಜ್ಯೋತಿಯನ್ನು ನಿರೀಕ್ಷಿಸುವ ನಾವು ಏನ ಮಾಡ್ತಾ ಇದೀವಂತೆ? ಅಂಧಕಾರದಲ್ಲಿ ನಡೀತಾ ಇದೀವಿ. ಈಗ ಲೋಕದಲ್ಲಿರೋ ಜ್ಯೋತಿ ನೋಡಕ್ಕೆ ಎಲ್ಲೆಲ್ಲ ಓಡ್ತಾವ್ರೆ. ಇಲ್ಲೇ ಇಟ್ಟಿದ್ದಾರೆ ನಮ್ಮಲ್ಲಿ, ಅದನ್ನ ನೋಡ್ತಾನೆ ಇಲ್ಲ, ನಾವು ಮಾತಾಡ್ತಾನೆ ಇಲ್ಲ, ಅದ್ರ ಬಗ್ಗೆ ಕೇಳಿಸ್ಕೊಳ್ತಾನೆ ಇಲ್ಲ, ಟಿವಿ ಕೊಡ್ತಾನೆ ಇಲ್ಲ. ಯೋಬ್ 12:25. ಜೋಬ್ 12:25. ಅವರು ಬೆಳಕಿಲ್ಲದ ಕತ್ತಲಲ್ಲಿ ತಡವಾಡುವರು. ಏನು ಮಾಡ್ತಾ ಇದೀವಂತೆ? ತಡವಾಡ್ತಾ ಇದೀವಂತೆ. ಬೆಳಕಿಲ್ಲದ ಕತ್ತಲಲ್ಲಿ ಏನ್ ಮಾಡ್ತೀವಿ? ಕಣ್ಣು ಗೊತ್ತು, ಕಣ್ಣೆಲ್ಲ ಓಪನ್ ಮಾಡಿದ್ದಾರೆ, ಚೆನ್ನಾಗಿದೆಯಲ್ಲ, ಗೊತ್ತಿದ್ರು ಏನ್ ಮಾಡ್ತಾ ಇದೀವಿ? ಆಕ್ಟಿಂಗ್ ಮಾಡ್ತಾ ಇದ್ವಿ.
ಹಿಂಗೆ 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 ಏನೋ ಆಕ್ಟಿಂಗು, ಯಾರಿಗೋ ಗೊತ್ತಿಲ್ಲ ಅನ್ಬಿಟ್ಟು ಎಲ್ಲಾನು ದೇವ್ರಿಗೆ ಗೊತ್ತ್ರಿ. ಸ್ಟ್ಯಾನ್ಲಿ ಏನ್ ಮಾಡ್ತಾವನೆ, ಏನ್ ತಿಳ್ಕೊಂತ ಇದ್ದಾನೆ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾವನೆ, ಮನೆಗೆ ಹೋಗಿ ಏನ್ ಮಾಡ್ತಾವನೆ, ಆಫೀಸಲ್ಲಿ ಏನ್ ಮಾಡ್ತಾವನೆ, ನಿಂತ್ಕೊಂಡಿರುವಾಗ ಏನ್ ಯೋಚನೆ ಮಾಡ್ತಾನೆ, ಎಲ್ಲ ನನ್ ದೇವ್ರಿಗೆ ಗೊತ್ತು. ದಯವಿಟ್ಟು ಅವ್ರಿಗೆ ಗೊತ್ತಿರೋ ವಿಷಯ ಯಾವ್ದು ಇಲ್ಲ. ಬಿಟ್ಬಿಡ್ತಾರೆ, ಹಂಗೆ ಬಿಡ್ತಾರೆ ಅನ್ನೋದು ಮಾತ್ರ ತಿಳ್ಕೊಂಡ್ಬೇಡಿ. ದೇವ್ರ ಕೋಪ ಅಂತ, ದೇವರ ಕೋಪ ಅಂತ ಒಂದು ವಿಷಯ ಇದೆ. ಗಾಡ್ಸ್ ವರ್ತ್ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ ಬರ್ದಿದ್ದಾರೆ ಬ್ರದರ್ಸ್. ನೀವು ಓದಿರ್ತೀರಾ ಬರೀ ದೇವರ ಆಲ್ ಮೆನಿ ಟೈಮ್ಸ್ ಯು ವುಡ್ ಹ್ಯಾವ್ ರೀಡ್ ಓನ್ಲಿ ಅಬೌಟ್ ದೇವರ ಪ್ರೀತಿ, ದೇವರ ಗ್ರೇಸ್, ದೇವರ ಮರ್ಸಿ, ಇದ್ರ ಬಗ್ಗೆನೇ ಓದಿರ್ತೀರಾ. ಯಾವಾಗಾದ್ರೂ ದೇವ್ರ ಕೋಪ ಬಗ್ಗೆ ಓದಿರ್ತೀರಾ? ಗೊತ್ತಾ? ಓದಿದ್ರೆ ನಡೆದು ಬಿಡ್ತೀರಾ. ಯಾಕಂದ್ರೆ ಅದನ್ನು ಓದಿದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಬೇಕಾಗಿರೋ ವಿಷಯಗಳು ಬಂದ್ಬಿಡುತ್ತೆ ಲೈಫಲ್ಲಿ. ನೀವು ತಡ್ಕೊಳಕ್ಕಾಗಲ್ಲ. ಅಷ್ಟು ಒದೆ ಕೊಟ್ಟು ಕರ್ಕೊಂಡು ಅವ್ರು ಯಾರನ್ನ ಇಷ್ಟಪಡ್ತಾರೋ ಅವ್ರನ್ನ ಇಷ್ಟ ಬಂದಂಗೆ ಹೊಡಿತಾರೆ. ನೀವು ಒಡ್ಸ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ನಿಮ್ಮನ್ನ ಅಂತ ಅರ್ಥ. ಆರಾಮಾಗಿದ್ದೀರಾ ಅಂದ್ರೆ 100% ನಿಮ್ಮನ್ನ ಇಷ್ಟ ಇಲ್ಲ, ನೀವು ಕತ್ತಲೆಯಲ್ಲಿ ಇದ್ದೀರಾ ಅಂತ. ಯಾವಾಗ ಒದೆ ತಿಂತೀರೋ ಸತ್ಯಕ್ಕೋಸ್ಕರ, ಯಾವಾಗ ಹಾಕಿ ಫ್ರೈ ಮಾಡ್ತಾರೋ ನಿಮ್ಮನ್ನ, ಫ್ರೈ ಅಂದ್ರೆ ಅಷ್ಟೊಂದು ತೊಂದರೆ, ಅಷ್ಟೊಂದು ತಾಪತ್ರಯಗಳು ಕೊಡ್ತಾರೋ, ಅಷ್ಟೊಂದು ಕಷ್ಟಗಳು ಕೊಡ್ತಾರೋ, ಅಷ್ಟೊಂದು ಮನ ದುಃಖಗಳು ಕೊಡ್ತಾರೋ ಅನ್ಕೊಳ್ಳಿ. ಆ ಒಂದು ಹೃದಯವನ್ನ ಏನ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. நொறுக்கிட்ட இதயத்தை என்ன பண்றாராமா, தேடுறாரா. ಅದೇ ಪಾಕ್ರಾರನ್ರ. ಸೊ ಈ ಒಂದು ವಿಷಯ ನಮ್ಮಲ್ಲಿ ಇರ್ಬೇಕು. ಏಕಪ್ಪ ಅಂದ್ರೆ ಈ ಲೈಫಲ್ಲಿ ನಮ್ಗೆ ಕೊಟ್ಟಿರೋದು ಈ ಲೈಟ್ ನ ನಾವು ಸ್ವೀಕರಿಸಕ್ಕೆ ನಾವು ಯಾವಾಗ್ಲೂ ದಡ್ಡರಾಗಿರ್ಬಾರ್ದು, ಶುದ್ಧರಾಗಿರ್ಬೇಕು. ಆ ಶುದ್ಧತನದಿಂದ ನಾವು ಏನ್ ಮಾಡ್ಬೇಕು, ಅದನ್ನ ಸ್ವೀಕರಿಸ್ಕೊಳ್ಬೇಕು. ದಡ್ಡರಾಗಿ ಇವಾಗ ಇದ್ಬಿಟ್ರೆ ಕಂಪ್ಲೀಟ್ ವೇಸ್ಟ್ ಎಲ್ಲಾನು. ಓದೋಣ ನಾವು ಯೋಬ 12:25 ಓದರಷ್ಟೇ. 22 ಓದ್ಬಿಡಿ ಇಷ್ಟ ಅಲ್ಲೇ. ಅಗಾಧ ವಿಷಯಗಳನ್ನು ಕತ್ತಲೊಳಗಿಂದ ಬಯಲಿಗೆ ತಂದು ಗಾಢಾಂಧಕಾರವನ್ನು ಪ್ರಕಾಶಗೊಳಿಸುವನು. ನೋಡಿ, ಈ ರಿವೀಲ್ಸ್ ದ ಡಾರ್ಕ್ನೆಸ್, ಈ ಬ್ರಿಂಗ್ಸ್ ದ ಡೀಪ್ ಡಾರ್ಕ್ನೆಸ್ ಇನ್ ಟು ದ ಲೈಟ್ ಅಂತಾರೆ. ಖಂಡಿತವಾಗ್ಲೂ ಬ್ರಿಂಗ್ ಮಾಡ್ತಾರೆ, ಖಂಡಿತವಾಗ್ಲೂ ತರ್ಕೊಂಡ್ ಬರ್ತಾರೆ. ಆದ್ರೆ ನಾವು ಏನ್ ಮಾಡ್ಬೇಕು, ಅವ್ರಿಗೆ ಬಿಟ್ಕೊಡ್ಬೇಕು ಅದನ್ನ. ಯೋವಾನ 12:46, John 12:46. ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ನೋಡಿ, ಅವರು ಬೆಳಕಾಗಿ ಲೋಕಕ್ಕೆ ಬಂದಿದ್ದಾರೆ. ಈ ಕೇಮ್ ಆಸ್ ಅ ಲೈಟ್. ನನ್ನ ಬಿಲೀವ್ ಮಾಡ್ತಾ ಇರೋ ನೀನು ಏನಾಗಿರ್ಬಾರ್ದು, ಕತ್ಲೆ ಇರ್ಬಾಳಪ್ಪ. ಅಷ್ಟರಲ್ಲಿ ನಿನ್ನ ಕರೆದಿರೋದೇ ನಿನ್ನ ಲೈಟ್ಗೆ, ನೀನ್ ಯಾಕೆ ಕತ್ಲೆಯಲ್ಲಿ ಇದೆಯಾ ಅಂತ ಕರೀತಾರೆ. ಸೊ ಈ ವಚನನ ನಾವು ಸುಳ್ಳಾಗಿ ಏನ್ ಮಾಡ್ಬಿಡ್ತೀವಿ. ನೀವು ನೋಡಿ, Hebrews 4:12-13 ಅಲ್ಲಿ ಹೇಳ್ತವ್ರೆ. Hebrews 4:12-13, Hebrews 4:12-13. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು. ದೇವರ ವಾಕ್ಯ ಹೆಂಗಿದೆ ಅಂತೆ, ಅಲೈವ್ ಅಂಡ್ ಆಕ್ಟಿವ್. ಅಲೈವ್ ಅಂಡ್ ಆಕ್ಟಿವ್. ಫಿಲಿಪೈನ್ಸ್ ವರ್ಷನ್ ಅಲ್ಲಿ ಹೋದ್ರೆ ನೀವು ಅಲೈವ್ ಅಂಡ್ ಆಕ್ಟಿವ್ ಅಂತಾರೆ. ಅದು ಸಜೀವವಾಗಿರುವುದು ಮತ್ತೆ ಕಾರ್ಯ ಸಾಧಕವಾದದ್ದು. ಏನ್ ಮಾಡೋದಂತೆ, ಕಾರ್ಯ ಸಾಧಕವಾದದ್ದು, ಕಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಇಟ್ ಸ್ಟ್ರೈಕ್ಸ್ ಅಂತಾರೆ. ಇಟ್ ಸ್ಟ್ರೈಕ್ಸ್, ಹೊಡೆದಾಕತ್ತಂತೆ. ಅದು ಹೊಡೆದಾಕೋ ತರ ನಾವು ಏನ್ ಮಾಡ್ಬೇಕು, ಅದನ್ನ ತಗೊಳ್ಬೇಕು. ಬಂದು ಅದು ಕತ್ತರಿಸುವಾಗ ದೂರ ಹೋಗ್ಬಿಡೋದು. ದೇವ್ರ ವಾಕ್ಯ ಬಂದು ನಮ್ಮಲ್ಲಿ ಇರುವ ಪಾಪನ ಕಟ್ ಮಾಡಕ್ ಬರುವಾಗ ಬೇಡ ಅಂತ ದೂರ ಹೋಗ್ಬಿಡೋದು, ಬಗ್ಬಿಡೋದು, ಕುತ್ಕೊಂಡ್ ಬಿಡೋದು, ಹೋಗೋದೇ ಇಲ್ಲ, ತಗೋದೇ ಇಲ್ಲ. ಈ ಒಂದು ವಿಷಯಗಳು ಮಾಡ್ತೀವಿ. ಅದು ನೆಕ್ಸ್ಟ್. ಆಮೇಲೆ ಹೃದಯದ ಆಲೋಚನೆಗಳನ್ನು ನೋಡಿ ಹೇಳ್ತಾರೆ. ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂತದ್ದಾಗಿದೆ. ಅದನ್ನು ವಿವೇಚಿಸುವಂತೆ ನಾವು ಏನ್ ಮಾಡ್ಬೇಕು, ಓದಬೇಕು, ಸ್ವೀಕರಿಸಬೇಕು. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ನೋಡಿ, ಸಮಸ್ತ, ಎವ್ರಿಥಿಂಗ್ ಮೀನ್ಸ್ ಎವ್ರಿಥಿಂಗ್. ಸಮಸ್ತವು ಏನಾಗಿದೆ ಅಂತೆ, ಮುಚ್ಚು ಮರೆ, ನೇಕೆಡ್ ಆಗಿದೆ, ಎಕ್ಸ್ಪೋಸ್ಡ್ ಆಗಿದೆ ಅವ್ರ ಕಣ್ಣಿಗೆ. ಯಾವುದು ಏನ್ ಮಾಡಕ್ಕಾಗಲ್ಲ ನಾವು. John 12:35,
ಯೇಸು ಅವರಿಗೆ ಇದೇ ವಚನ ನಾನು ಹೇಳಿದ್ದೀನಾ? ಬೆಳಕು ನಿಮ್ಮಲ್ಲಿ ಇರುತ್ತದೆ. ನೋಡಿ, ಇನ್ನ ಸ್ವಲ್ಪ ಕಾಲ ಏನಾಗಿದೆ ಅಂತೆ, ಬೆಳಕು ನಿಮ್ಮಲ್ಲಿ ಇರತ್ತೆ. ಈ ಸ್ವಲ್ಪ ಕಾಲ ಬೆಳಕು ಇರೋ ಟೈಮಲ್ಲಿ ಏನ್ ಮಾಡ್ಬಿಡಿ ನೀವು, ನಾವು ಅದನ್ನ ನೋಡ್ಕೊಂಡು ಹೋಗ್ಬಿಡ್ಬೇಕು. ಆ ಬೆಳಕನ್ನು ನೋಡ್ಕೊಂಡು ಹೋಗ್ಬಿಟ್ರೆ ಕೆಳಗಡೆ ಬೀಳಲ್ಲ. ಕೆಳಗಡೆ ಇರೋ ಎಲ್ಲಾ ಕಲ್ಲು ಮಣ್ಣು, ಅಲ್ಲಿರೋ ಎಲ್ಲಾ ಸೂಜಿ ಏನೆಲ್ಲ ಇದೆಯೋ ಅದೆಲ್ಲ ಕ್ಲೀನ್ ಕಾಣಿಸುತ್ತೆ ನಮ್ಗೆ. ಅದನ್ನೆಲ್ಲ ಸೈಡ್ ಹಾಕಿ ಅವ್ರ ಜೊತೆನೇ ಹಂಗೆ ಹೋಗ್ಬಿಟ್ರೆ ಹೋಗ್ಬಿಡ್ತೀವಿ. ಸಪೋಸ್ ಲೈಟ್ ಇಲ್ಲ, ಆಮೇಲೆ ಲೈಟ್ ಇರಲ್ಲ ಅಂತೆ, ತಳ್ಬಿಟ್ಬಿಡ್ತಾರ, ಆಮೇಲೆ ಎಲ್ಲಿ ಕೆಳಗಡೆ ಬೀಳ್ತೀವಿ, ಬಿದ್ದೋಗ್ತೀವಿ. ಅವಾಗ ಓಡಕ್ ಆಗಲ್ಲ. ಇವಾಗೆ ಓಡಿ ಅಂತ ಇದ್ದಾರೆ. ಅದಕ್ಕೆ Psalms 32:5. ಹೀಗಿರುವಲ್ಲಿ ಹಾ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಹಾ. ಅಂದುಕೊಂಡು ಹಾ ನನ್ನ ಪಾಪವನ್ನು ಮರೆ ಮಾಡದೆ ಹಾ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೋಡಿ, ಈಗ ಹೇಳ್ತಾವ್ರೆ, ನಿನಗೆ ನನ್ನ ದೋಷ. ಲೆಟ್ ಅಸ್ ಮೇಕ್ ಶೋರ್ ವಿ ಕಂಪ್ಲೀಟ್ಲಿ ಹ್ಯಾವ್ ದಟ್ ಜೀಸಸ್ ಇಸ್ ದೇರ್ ಇನ್ ಅವರ್ ಹಾರ್ಟ್. ಅದನ್ನ ನಾವು ಏನ್ ಮಾಡ್ಬೇಕು, ತಗೊಳ್ಬೇಕು. ಅಂದ್ರೆ ಅಲ್ಲಿ ಹೇಳ್ತಾರೆ ನೋಡಿ, ಐ ಕನ್ಫರ್ಸ್ ಮೈ ಟ್ರಾನ್ಸ್ಗ್ರೆಷನ್ ಟು ದ ಲಾರ್ಡ್ ಅಂತಾರೆ. ಏನ್ ಮಾಡ್ಬೇಕಂತೆ, ಮೊರೆ ಇಡಬೇಕು. ನನ್ನ ಪಾಪನ ಏನ್ ಮಾಡ್ಬೇಕು, ನೀನು ಮೊರೆ ಇಡಬೇಕು. ಯಾವಾಗ ನಮ್ಮ ಪಾಪವನ್ನು ನಾವು ಮೊರೆ ಇಡ್ತೀವೋ ಅದನ್ನ ಏನ್ ಮಾಡ್ತಾರೆ, ಅವರು ತಗೊಂಡು ನಮ್ಮಲ್ಲಿ ಇರುವ ಪಾಪನ ಕ್ಲೆನ್ಸ್ ಮಾಡಕ್ಕೆ ರೆಡಿ ಮಾಡ್ತಾರೆ. ಯು ಫರ್ಗೇವ್ ದ ಗಿಲ್ಟ್ ಆಫ್ ಮೈ ಸಿನ್ ಅಂತಾರೆ. ಸೊ ಯೋವಾನ 1 ಯೋವಾನ 2:9-10. First John 2:9-11. ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ಹಾ ಸಹೋದರನನ್ನು ದ್ವೇಷಿಸುವವನು ಹಾ ಕತ್ತಲೆಯಲ್ಲಿದ್ದಾನೆ. ಈವರೆಗೂ ಕತ್ತಲೆ ಇದ್ದಾನೆ. ಮತ್ತೆ ಅವನು ಹಾ ಬೆಳಕಿನಲ್ಲಿದ್ದಾನೆ. ಹಾ ವಿಜ್ಞಾನವಾದದ್ದು ಏನೂ ಇಲ್ಲ. ಹಾ ತನ್ನ ಸಹೋದರನನ್ನು ದ್ವೇಷಿಸುವವನು ಹಾ ಕತ್ತಲೆಯಲ್ಲಿದ್ದಾನೆ. ಕತ್ತಲೆಯಲ್ಲಿದ್ದಾನೆ. ಕೊಳ್ಳುತ್ತಾನೆ. ಹಾ ಕಾಣದ ಹಾಗೆ ಮಾಡಿದ್ದಾನೆ. ಏನ್ ಮಾಡಿದಂತೆ, ಕತ್ಲೆ ಕಣ್ಣು ಕಾಣದಂತೆ ಮಾಡಿದಂತೆ. ಸೊ ನೀವು ಅಲ್ಲೇ ಇದ್ರೆ ಏನಾಗುತ್ತೆ, ನಿಮ್ಗೆ 100% ಬ್ಲೈಂಡ್ ಆಗ್ಬಿಡ್ತೀರಾ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಫಾರ್ ಡಾರ್ಕ್ನೆಸ್ ಹಸ್ ಮೇಡ್ ಹಿಮ್ ಬ್ಲೈಂಡ್. ಇಫ್ ಯು ದೇರ್ ಇನ್ ದ ಡಾರ್ಕ್ನೆಸ್ 100% ನಿಮ್ ಕಣ್ಣು ಕಾಣಿಸೋದಿಲ್ಲ. ನೀವು ಕತ್ತಲೆಯಲ್ಲಿ ಇದ್ರೆ 100% ನಿಮ್ ಕಣ್ಣು ಕಾಣಿಸಲ್ಲ. ನೀವು ನಡೆಯಕ್ಕಾಗಲ್ಲ, ಮುಂದೆ ಹೋಗಕ್ಕಾಗಲ್ಲ. ದೇವ್ರ ಒಂದು ಆ ಸೌರೂಪ್ಯಕ್ಕೆ ಬರಕ್ಕೆ ನಾವು ಚಾನ್ಸಸ್ಸೇ ಇಲ್ಲ ಅಂತ ನೋಡ್ತೀವಿ. ಸೊ ಫಸ್ಟ್ ನಮ್ಮಲ್ಲಿ ಒಂದು ವಿಷಯ ಏನಿರ್ಬೇಕಂದ್ರೆ, ಒಂದು ವಿಷಯ ಯಾವ ವಿಷಯ ನಮ್ಮಲ್ಲಿ ಪ್ರೇರೇಪಣೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಪಾಪವನ್ನು ಏನ್ ಮಾಡ್ಬೇಕು, ನಾವು ಫಸ್ಟ್ ಮುಂದೆ ದೇವ್ರ ಮುಂದೆ ಇರ್ಬೇಕಂತೆ, ಅರಿಕೆ ಮಾಡ್ಬೇಕಂತೆ. Psalm 69:5. ದೇವರೇ ಹಾ 69:5. 5 ದೇವರೇ, ನನ್ನ ಮೂರ್ಖತನವು ನಿನಗೆ ಗೊತ್ತು, ನನ್ನ ಅಪರಾಧಗಳು ನಿನಗೆ ಮರೆಯಾಗಿಲ್ಲ. ನನ್ನ ಅಪರಾಧಗಳು ನೀನ್ ಏನಾಗಿಲ್ಲ, ಮರೆಯಾಗಿಲ್ಲ ಅಂತಾರೆ. ಸೊ ಸಿ, ಈಗ 1 ಯೋವಾನ 1:5-10 ಹೇಳ್ತಾರೆ. ಅಪೊಸ್ತಲ ಜಾನ್ ಹೇಳ್ಕೊಂಡು ಬರ್ತಾರೆ ಇದ್ರಲ್ಲಿ. ಏನಪ್ಪಾ ಅಂದ್ರೆ, ಈ ಗಿವ್ಸ್ ಅ ವೆರಿ ಸೀಕ್ವೆನ್ಸ್ ಕಾನ್ಸಿಕ್ವೆನ್ಸಸ್ ಕೊಡ್ಕೊಂಡು ಬರ್ತಾರೆ. ಆ ಒಂದು ವಚನ ಕರೆಕ್ಟ್ 5-10 ತನಕ ನಿಧಾನವಾಗಿ ಓದಿ. ಇವತ್ತಿನ ಒಂದು ವಚನ ಕೂಡ ಇದೇನೆ ಮೇನ್ ವರ್ಸ್ ಇವತ್ತು ನಾವು ಕೊಟ್ಟಿರೋದು. ಈ ಸಬ್ಜೆಕ್ಟ್ಗೆ ಬೇಕಾಗಿರೋ ಮೇನ್ ವರ್ಸ್ ಮೆತ್ತಿಗೆ ಓದಿಸ್ತೀವಿ. ಜಾನ್ 1:5. ನಾವು ಆತನಿಂದ ಕೇಳಿ ಏನ್ ಕೇಳಿದೀವಿ, ಸತ್ಯವನ್ನು ಕೇಳಿದೀವಿ. ನೆಕ್ಸ್ಟ್ ತಿಳಿಸುವ ವಾರ್ತೆ ಯಾವುದೆಂದ್ರೆ ದೇವರು ಬೆಳಕಾಗಿದ್ದಾನೆ. ದೇವರು ಬೆಳಕಾಗಿದ್ದಾರೆ. ಹಂಗಂದ್ರೆ ಏನರ್ಥ, ಬೆಳಕು ಅಂದ್ರೆ ಏನರ್ಥ, ಸತ್ಯ ಮತ್ತು ವಾಟ್ ಇಸ್ ಇಟ್, ಶುದ್ಧತೆ ಇಲ್ವಾ? ಸೊ ಟ್ರೂತ್ ಅಂಡ್ ನಾಲೆಜ್, ಇಟ್ ಇಸ್ ನಾಟ್ ಹೋಲಿನೆಸ್. ಟ್ರೂತ್ ಅಂಡ್ ನಾಲೆಜ್ ಬಗ್ಗೆ ಮಾತಾಡ್ತೀವಿ, ಅದು ನಮ್ಗೆ ಸಿಕ್ತು. ನೆಕ್ಸ್ಟ್, ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ಇವಾಗ ನಾವು ಟ್ರೂತ್ ತಗೊಂಡಿದೀವಿ, ಅದ್ರಲ್ಲಿ ಏನಾದ್ರು ಕತ್ತಲೆ ಇದೆಯಾ? ಇಲ್ಲ ಅಲ್ಲ. ನೆಕ್ಸ್ಟ್, ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಫೆಲೋಶಿಪ್ ಅಲ್ಲಿ ಇದೀವಾ? ಹ್ಞೂ ಅಂತೀರಾ, ಯಾರು ಸರಿ ಸೌಂಡೇ ಕೊಡ್ತಾ ಇಲ್ಲ ನೋಡಿ. ಫೆಲೋಶಿಪ್ ಅಲ್ಲಿ ಇದೀವಾ ಅಂತ ಸುಳ್ಳು ಹೇಳ್ತಾ ಇದ್ದೀವಿ. ಇಲ್ಲ, ನಿಜವಾಗ್ಲೂ ಕೇಳಿದ್ರೆ ಮನಸ್ಸು ಒಳಗಡೆಯಿಂದ ಗುಟ್ಟಿಂದ ದೇವ್ರ ಆ ಕಡೆ ಕರ್ಕೊಂಡು ಹೋಗ್ಬಿಟ್ಟು, ಹೇಳಪ್ಪ ಇವಾಗ ಅಲ್ಲೆಲ್ಲ ಹೇಳೋದು ಸ್ವಲ್ಪ ಇನ್ನೊಂದ್ಸತಿ ಹೇಳಪ್ಪ ಸ್ಟ್ಯಾನ್ಲಿ ಅಂತ ಹೇಳಿದ್ರೆ, ಸಾರಿ ದೇವ್ರೆ ತಪ್ಪಾಯ್ತು, ಎಲ್ರ ಮುಂದೆ ಹೇಳ್ಕೊಳಕ್ ಆಗ್ತಾ ಇಲ್ಲ, ಬನ್ನಿ
ಏನೋ ನೋಡ್ಕೊಳ್ಳೋಣ ಬನ್ನಿ, ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ, ನೋಡ್ಕೊಳ್ಳೋಣ ಬನ್ನಿ ಅನ್ನೋ ತರ ಆಗ್ಬೋದು. ತಪ್ಪ್ರಿ ಮಾಡ್ತಾ ಇರೋದು. ವಾಕ್ಯ ನೆಕ್ಸ್ಟ್ ಓದಿಸ್ತೇ ನಂಗೆ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಸುಳ್ಳು ಹೇಳಿ ನಡೆದರೆ ಹಾ ಸುಳ್ಳಾಡುವವರಾಗಿದ್ದೇವೆ. ಸುಳ್ಳಾಡುವವರಾಗಿದ್ದೀವಿ ನೋಡಿ, ಹೇಳ್ತಾರೆ ಸುಳ್ಳಾಡುವವರಾಗಿದ್ದೀವಿ. ನೆಕ್ಸ್ಟ್ ಸತ್ಯವನ್ನು ಅನುಸರಿಸುವವರಲ್ಲ. ಸತ್ಯವನ್ನು ಅನುಸರಿಸೋರಿಲ್ಲ ನಾವು. ಹಂಗಿದ್ರೆ ನಾವು ಸತ್ಯವನ್ನು ಅನುಸರಿಸ್ತಾ ಇಲ್ಲ. ಯಾವ್ದನ್ನ ಅನುಸರಿಸ್ತಾ ಇದ್ವಿ? ಸುಳ್ಳನ್ನು ಅನುಸರಿಸ್ತಾ ಇದ್ವಿ. ನೆಕ್ಸ್ಟ್ ಆದ್ರೆ ಆತನು ಬೆಳಕಿನಲ್ಲಿರುವಂತೆಯೇ, ಆತನು ಬೆಳಕಿನಲ್ಲಿ ಇರುವಂತೆಯೇ. ಯಾರು? ನಮ್ಮ ತಂದೆಯಾದ ದೇವರು ಬೆಳಕಿನಲ್ಲಿ ಇರುವಂತೆಯೇ. ಹಾ, ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಒಬ್ಬಳ ಸಂಗ ಒಬ್ಬರು ಎದ್ದಿದ್ದೇವೆ. ಅನ್ಯೂನ್ಯತೆಯಲ್ಲಿ ಇದ್ದೀವಿ. ನೆಕ್ಸ್ಟ್ ಮುಖ್ಯವಾದ ಒಂದು ವಿಷಯ, ಈ ಸೀಸನ್ ಅಂತೀವಲ್ಲ, ಸೀಸನ್ ಅಂತೀವಲ್ಲ, ಸೀಸನ್ಗೆ ಬೇಕಾಗಿರೋ ವಿಷಯನೇ ಓದಿ. ಮತ್ತು ಯೇಸುವಿನ ರಕ್ತವು, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ಹಾ ನಿವಾರಣೆ ಮಾಡಿ, ಸಕಲ ಪಾಪವನ್ನು ಏನ್ ಮಾಡ್ತಂತೆ? ನಿವಾರಣೆ ಮಾಡಿ ಶುದ್ಧಿ ಮಾಡುತ್ತದೆ, ಕ್ಲೆನ್ಸ್ ಮಾಡುತ್ತೆ. ಆ ಒಂದು ಬ್ಲಡ್ ನ ನೀವೇನ್ ಮಾಡ್ಬೇಕು? ಇಷ್ಟ ಬಂದಂಗೆ ಯೂಸ್ ಮಾಡ್ಬೇಕು, ಇಷ್ಟ ಬಂದಂಗೆ ವೇಸ್ಟ್ ಮಾಡ್ಬೇಕು, ಇಷ್ಟ ಬಂದಂಗೆ ಇರ್ಬೇಕು, ಇಷ್ಟ ಬಂದಂಗೆ ಮುಗಿಬೇಕು. ಕುಡಿ ಉಗಿ ಇಲ್ಲ. ಎಷ್ಟು ನಾಚಿಕೆ ಕೇಳಪ್ಪ ಈ ಸ್ಟ್ಯಾನ್ಲಿಗೆ. ನೋಡಿ ನೆಕ್ಸ್ಟ್ ಓದಿ. ನಮ್ಮಲ್ಲಿ ಹಾ, ಪಾಪವಿಲ್ಲವೆಂದು ನಾವು ಹೇಳಿದರೆ, ನಾನು ಹಂಗೆ ಹೇಳ್ಕೊಳ್ಳೋದು. ಮೇಲೆ ಬರುವಾಗ ಕ್ಲಾಸಲ್ಲಿ ಬಂದು ಕುತ್ಕೊಳ್ಳುವಾಗ ಏನಿಲ್ಲ ಸ್ಟ್ಯಾನ್ಲಿ ಅಂತ ನಂತರ ಯಾರು ಇಲ್ಲಪ್ಪ ಇಲ್ಲಿ ಅಂದ್ಬಿಟ್ಟು. ಯಾಕಂದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು. ನನ್ನ ಸಹೋದರ ಹೆಂಗಿದ್ದಾನೆ, ಅವ್ನು ಮಾಡಿರೋ ಪಾಪ ಏನೋ, ಅವ್ನು ತಪ್ಪು ಮಾಡಿರೋದೇನೋ, ಅವ್ನು ಹೆಂಗ್ ಬಾಳ್ತಾ ಇದ್ದಾನೆ, ಅವ್ನು ಸರಿ ಇಲ್ಲ, ಅವ್ನು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅದು ಮಾತ್ರನೇ ಯೋಚನೆ ಬರೋದು. ನಾನ್ ಸರಿ ಇಲ್ಲಪ್ಪ ಅಂತ ನಾನು ಯೋಚನೆ ಮಾಡಲ್ಲ ಯಾವಾಗ್ಲೂ ಒಳಗಡೆ ಬರುವಾಗ. ಹೌದಿಷ್ಟ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ನೆಕ್ಸ್ಟ್ ಮತ್ತು ಹಾ, ಸತ್ಯವೆಂಬುದು ನಮ್ಮಲ್ಲಿಲ್ಲ. ಸತ್ಯವೆಂಬುದು ನಮ್ಮಲ್ಲಿಲ್ಲ. ಸತ್ಯ ಇಲ್ಲ ಅಂದ್ರೆ ಲೈಟ್ ಇಲ್ಲ ಅಂದ್ರೆ ನೀವು ಡಾರ್ಕ್ ಅಲ್ಲಿ ಇದ್ದೀವಿ. ತುಂಬಾ ವೆರಿ ಕಾಂಪ್ಲಿಕೇಟೆಡ್ ಇಲ್ಲ. ಫಾರ್ಮುಲಾ ಕರೆಕ್ಟ್ ಇದೆಯಾ? ಫಾರ್ಮುಲಾದಲ್ಲಿ ನಾವು ಎಲ್ಲಿದ್ದೀವಿ ಅಂತ ನಾವು ನೋಡ್ಕೊಂಡು ಪರಿಶುದ್ಧ. ನೆಕ್ಸ್ಟ್ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹಾ, ಅರಿಕೆ ಮಾಡಿದರೆ ಇದೇ ಮಾಡ್ಬೇಕಾಗಿರೋದು ಇವಾಗ. 100% ವೀಕ್ನೆಸ್. ಯಾಕಂದ್ರೆ ನಮ್ಮ ಸಾದಿ ಆ ತರ, ನಮ್ಮ ತಾಯಿ ಆ ತರ. ಅದಕ್ಕೆ ಹೇಳ್ತಾರೆ ಪಾಪಗಳನ್ನು ಏನ್ ಮಾಡಿ ಒಪ್ಪಿಕೊಂಡು ಅಲ್ಲಿ ಒಪ್ಕೊಂಡಿಲ್ಲ, ಅಲ್ಲಿ ತಿರ್ಗಾ ಸುಳ್ಳು ಹೇಳಿದ್ರು. ದೇವ್ರಿಗೆ ಅದು ಆಗಿಲ್ಲ. ಕೇಳಿದ್ರು, ಅವ್ರು ಯಾಕೆ ಬಚ್ಚಿ ಕೊಡ್ತಾ ಇದೆಯಾ ಅಂತ ಕೇಳಿದ್ರು, ಒಪ್ಕೊಂಡಿಲ್ಲ, ನಿಜವಾದ ಮಾತು ಹೇಳಿಲ್ಲ. ಆದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು ಇವಾಗ? ಅದೇ ತಪ್ಪು ಮಾಡಬಾರ್ದು. ಪಾಪ ಮಾಡ್ತೀಯಾ, ಖಂಡಿತವಾಗ ಲೋಕದಲ್ಲಿ ಇದೆಯಾ, ನಿನ್ ಕೈಯಲ್ಲಿ ಆಗಲ್ಲ. ನೋಡದೇ ಇರುವ ದೇವ್ರನ್ನ ನೀನೇನ್ ಮಾಡ್ತಾ ಇದೀಯಾ? ಸ್ವೀಕರಿಸ್ತಾ ಇದೀಯಾ. ನೋಡಿದವರೇ ಮಾಡೋಕ್ಕಾಗ್ಲಿಲ್ಲ ಅಲ್ಲಿ. ಇಲ್ಲಿ ನೋಡದೇ ಇರೋ ನೀನ್ ಮಾಡ್ತಾ ಇರುವಾಗ ನಿನ್ಗೆ ಎಷ್ಟೋ ಕೃಪೆ, ಅದಕ್ಕೆ ಇಷ್ಟೊಂದು ಮರ್ಸಿ, ನಿನ್ಗೆ ಇಷ್ಟೋ ದಯವು ನೀನ್ ಕೊಡ್ತಾ ಇರೋ ದೇವ್ರು. ಅದನ್ನ ತಗೊಂಡು ವಿ ಹ್ಯಾವ್ ಟು ಕನ್ಫರ್ಸ್ ಅವರ್ ಸಿನ್. ಅದೇ ಹೇಳ್ತಾರೆ, ಓದಿಸ್ತಾರೆ. ನಾವು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಹಾ, ಆತನು ನಂಬಿಕಸ್ತನು ನಾನಿಲ್ಲ. ಆತನ ಒಂದು ನಂಬಿಕಸ್ತನು ಆಗಿರುವುದರಿಂದ ಹಾ, ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಹಾ, ಸಕಲ ಅನೀತಿಯನ್ನು ಪರಿಹರಿಸಿ ಹಾ, ನಮ್ಮನ್ನು ಶುದ್ಧಿ ಮಾಡುವನು. 100% ಈ ಒಂದು ವಾಕ್ಯಕ್ಕೆ ನಾವು ಏನ್ ಮಾಡ್ಬೇಕು? ಅಡ್ಡ ಬೀಳ್ಬೇಕು, ಮೊರೆ ಇಡ್ಬೇಕು, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ನೋಡಿ ಹಿಂದೂಸಲ್ಲಿ. ಆ ಲೆವೆಲ್ ಅಲ್ಲಿ ಹೋಗ್ಬೇಕು ಇದಕ್ಕೆ ನಾವು. ಅದನ್ನೇ ನೆಕ್ಸ್ಟ್ ಮಾಡಕ್ ಇರೋದು ನಾವು. ನೆಕ್ಸ್ಟ್ ಇವಾಗ ಅದನ್ನೇ ಮಾಡಕ್ ಬರ್ತಾ ಇದೀವಿ. ವರ್ಷ ನಾವು ತಗೊಳ್ಳುವಾಗ ಇದನ್ನ ಆರೈಕೆ ಮಾಡ್ಬೇಕು. ಪಾಪ ಅಷ್ಟು ಈಸಿಗೆ ಹೋಗಲ್ರಿ. ಅದಕ್ಕೆ ಯಾಕೋಬು 5:16 ಹೇಳ್ತಾರೆ, ಜೇಮ್ಸ್ 5:16 ಓದಿಸ್ತಾರೆ. ಅದರಲ್ಲಿ ಆ ವಚನ ಓದಿ. ಈ ವಚನನ ಈ ಒಂದು ಸಬ್ಜೆಕ್ಟ್ ಬರೆಯುವಾಗ ನಾನು ಸ್ಪೆಷಲಿ ಈ 5:16 ಬಂದು ಎಲ್ಲಾ ಟ್ರಾನ್ಸ್ಲೇಷನ್ ಅಲ್ಲಿ ಓದಿದೆ ಸಿಸ್ಟರ್ಸ್. ಈ 5:16 ಇರುವ ಈ ಒಂದು ವಚನ ಎಲ್ಲಾ ಟ್ರಾನ್ಸ್ಲೇಷನ್ ಅಲ್ಲಿ ಓದ್ದೆ. ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ ಇದರ ಒಂದು ಮುಖ್ಯವಾದ ವಿಷಯ ಇದೆ. ಪಾಯಿಂಟ್ ಟು ಬಿ ನೋಟೆಡ್, ವೆರಿ ಇಂಪಾರ್ಟೆಂಟ್ ಇದು. ಓದಿಷ್ಟು. ಹೀಗಿರಲು ನೀವು ಸ್ವಸ್ಥವಾಗಬೇಕಾದ್ರೆ, ಕ್ಲೆನ್ಸ್ ಆಗ್ಬೇಕಾ, ಪಾಪದಿಂದ ಆಚೆ ಬರ್ಬೇಕಾ, ಆಸೆ ಇದೆಯಾ? ಅದು ನಿಮ್ಗೆ
ಆಗ್ಬೇಕು, ಯೇಸು ಕ್ರಿಸ್ತನ ಹತ್ರ ಹೋಗ್ಬೇಕಂತ ಆಸೆ ಇದೆಯಾ? ಹೌದು ಇದೆ, ಅದಕ್ಕೆ ಬಂದಿದೀವಿ. ಕರೆಕ್ಟ್. ಹಂಗಿದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಮಾಡಿ ಒಬ್ಬರಿಗೋಸ್ಕರ ಹಾ, ಒಬ್ಬರು ಹಾ, ದೇವರನ್ನು ಪ್ರಾರ್ಥಿಸಿರಿ, ಪ್ರಾರ್ಥಿಸಿ ನೀತಿವಂತ ಪ್ರಾರ್ಥಿಸಿರಿ. ಪ್ರಾರ್ಥಿಸಿರಿ. ಆಮೇಲೆ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ನೋಡಿ, ಇಂಗ್ಲಿಷಲ್ಲಿ ಇಲ್ಲಿ ಒಂದು ವಾಕ್ಯ ಹೇಳ್ತಾರೆ, ಸೋ ದಟ್ ಯು ಮೇ ಬಿ ಹೀಲ್ಡ್ ಅಂತದೆ. ಕನ್ನಡದಲ್ಲಿ ಏನ್ ಬರುತ್ತೆ? ಸ್ವಸ್ಥವಾಗಬೇಕಾದರೆ. ಸ್ವಸ್ಥ. ತಮಿಳಲ್ಲಿ ಏನ್ ಹೇಳುತ್ತೆ? ಸುತ್ತಿಗರಿಪ್ಪು. ಸ್ವಸ್ಥವಾಗಬೇಕು. ಆ ಸ್ವಸ್ಥವಾಗಬೇಕಂದ್ರೆ ಏನರ್ಥ? ನೀವು ಬೇರೆ ಬೇರೆ ಟ್ರಾನ್ಸ್ಲೇಷನ್ ಅಲ್ಲಿ ಓದ್ಕೊಂಡು ಹೋದ್ರೆ ತುಂಬಾ ನೀವು ವೆಸ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ಹೋದ್ರೆ, ಸೋ ದಟ್ ಯು ಮೇ ಬಿ ಕ್ಯೂರ್ಡ್, ಯು ಮೇ ಬಿ ಹೀಲ್ಡ್. ಈ ಒಂದು ಹೀಲ್ಡ್, ಕ್ಯೂರ್ಡ್ ಇದೆಲ್ಲ ಏನಕ್ಕೆಪ್ಪ ಕೊಡ್ತಾ ಇದ್ದಾರೆ ಅಂದ್ರೆ, ಯಾವುದೇ ಒಂದು ಜ್ವರ ನಮ್ಗೆ ಬಂತು ಅಂದ್ಬಿಟ್ಟು, ಒಂದು ಏಟು ಬಿತ್ತಪ್ಪ, ನಾನು ಡಾಕ್ಟರ್ ಹತ್ರ ಹೋಗ್ತೀನಿ. ಡಾಕ್ಟರ್ ಹತ್ರ ಇಮಿಡಿಯೇಟ್ ಆಗಿ ಮೆಡಿಸಿನ್ ತಗೊಂತೀನಿ. ಮೆಡಿಸಿನ್ ಕೊಟ್ಟಿದ ತಕ್ಷಣ ಸಾಯಂಕಾಲ ಗುಣ ಆಗ್ಬಿಡುತ್ತಾ? ಸಾಯಂಕಾಲನೇ ಒಣಗೋಗ್ಬಿಡುತ್ತಾ? ಏನಾಗುತ್ತೆ? ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ಬೇಕಾಗಿರುವ ಮೆಡಿಸಿನ್ಸ್ ತಗೊಳ್ಬೇಕು. ಅದಕ್ಕೆ ಬೇಕಾಗಿರುವ ನಾವು ಎಲ್ಲ ಫಸ್ಟ್ ಡಾಕ್ಟ್ರು, ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಆ ಡಾಕ್ಟರ್ ಹತ್ರ ಹೋಗ್ಬೇಕು. ಆ ಡಾಕ್ಟರ್ ಬಿಟ್ಟು ಬೇರೆ ಯಾರು ಡಾಕ್ಟರ್ ಹೋಗಿದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಅದನ್ನು ಗೊತ್ತಾಗ್ಬೇಕು. ಕರೆಕ್ಟ್ ಮೆಡಿಸಿನ್ ತಗೊಳ್ಬೇಕು. ಆ ಮೆಡಿಸಿನ್ ಪ್ರಕಾರ ವೆಯ್ಟ್ ಮಾಡ್ಬೇಕು. ಹೀಲಿಂಗ್ ಪ್ರಾಸೆಸ್ ಅನ್ನೋದು ಇಮಿಡಿಯೇಟ್ ಆಗಿ ಆಗೋ ವಿಷಯ ಇಲ್ಲ. ಅದು ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಅದೇ ರೀತಿ ಪಾಪನೂ ಸರಿ, ನಾವು ಮಾಡೋ ಪಾಪನು ಇಮಿಡಿಯೇಟ್ ಆಗಿ ಹೋಗಲ್ಲ. ಅದು ನಮ್ಮಂದ್ರೆ ಟಕ್ ಅಂತ ಹೋಗಿತ್ತು ಅಂದ್ರೆ ಅದು ಸುಳ್ಳು. ನೀನ್ ಸುಳ್ಳು ಹೇಳ್ತಾ ಇದೀಯಾ, ಇಲ್ಲಾಂದ್ರೆ ಮರ್ತೋಗಿದ್ಯಾ ಅದ್ರ ಬಗ್ಗೆ. ನಾಳೆ ನಿನ್ ಮುಂದೆ ಬಂದು ನಿಂತ್ಕೊಂಡ್ಬಿಟ್ರೆ ಅದು 100% ಬಿದ್ದೋಗ್ಬಿಡ್ತೀಯ. ಬಿಟ್ಟಿಲ್ಲ, ನಿನ್ ಪಾಪನ ಮರ್ತೋಗಿದ್ಯಾ, ಬಿಟ್ಟು ಪಾಪನೇ ಬಿಟ್ಬಿಡ್ಬೇಕಂದ್ರೆ, ಹೀಲ್ ಆಗ್ಬೇಕು ಅಂದ್ರೆ ಅದು ಕ್ಯೂರ್ ಮಾಡ್ಬೇಕು. ನೀನ್ ಕ್ಯೂರ್ ಮಾಡ್ಬೇಕಂದ್ರೆ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ನೀವು ನೋಡಿ, ಎಲ್ ಬೇಕಾದ್ರೂ ಓದಿ, ಈ ಕ್ಯೂರ್ನೆಸ್ ಇಸ್ ಸಮಥಿಂಗ್ ಟೋಟಲಿ ಡಿಫರೆಂಟ್ ದೆನ್ ನಾರ್ಮಲಿ ಗೆಟಿಂಗ್ ಫರ್ಗಿವ್ನೆಸ್. ಫರ್ಗೆಟ್ನೆಸ್ ಇಸ್ ಡಿಫರೆಂಟ್, ಫರ್ಗಿವ್ನೆಸ್ ಇಸ್ ಡಿಫರೆಂಟ್ ಅಂತ. ಅದೇ ರೀತಿ ಈ ಕ್ಯೂರ್ ಅಂಡ್ ಹೀಲಿಂಗ್ ಇಸ್ ಟೋಟಲಿ ಡಿಫರೆಂಟ್ ಅಂಡ್ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ನಮ್ಮ ಪಾಪ ನಮ್ಮಲ್ಲಿ ಇರೋದನ್ನ ಸರಿ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾಗಿರುವ ಮೆಡಿಸಿನ್ ನ ಆಗ್ತಾನೆ ಇರಬೇಕು. ಮೆಡಿಸಿನ್ ಯಾವುದು ನೋಡಿ, ಆ ಕಾಲದಲ್ಲಿ ನೀವು ಮೋಸೆ ಮುಂದೆ ಬಂದು ಮೋಸೆ ಏನ್ ಮಾಡಿದ್ರು, ಒಂದು ಏನಿಟ್ರು, ಸರ್ಪೆಂಟ್ ನ ಇಟ್ರು. ಎಲ್ರು ಏನ್ ಮಾಡ್ಬೇಕು? ಆ ಸರ್ಪೆಂಟ್ ನ ನೋಡ್ದವ್ರು ಮಾತ್ರ ಏನಾಗ್ತಾರೆ? ಹೀಲ್ ಆಗ್ತಾರೆ. ನೋಡ್ದೇ ಇರೋರು. ಅದೇ ರೀತಿ ಇಲ್ಲಿ ಕೂಡ ನಾವು ದೇವರ ವಾಕ್ಯವನ್ನು ನೋಡಿದ್ರೆ, ತಗೊಂಡ್ರೆ ಮಾತ್ರ ಹೀಲ್ ಆಗ್ತೀವಿ. ಇಲ್ಲಾಂದ್ರೆ ಹೀಲ್ ಆಗಕ್ಕೆ ಚಾನ್ಸಸ್ ಇಲ್ಲ. ಒಂದ್ ವಿಷಯ ನಾಪದಲ್ಲಿ ಇಟ್ಕೊಂಡು, ಇಫ್ ಗಾಡ್ ಇಸ್ ಲೈಟ್, we had to better start getting used to you. ಅಂದ್ರೆ ಹೌದಾ ಇಲ್ವಾ? ಈ ಮನೆಯಲ್ಲಿ ಬೆಳಕೆ ಇರೋದಪ್ಪ ಅಂದ್ರೆ, ಈ ಮನೆ ಬಿಟ್ರೆ ನಂಗೆ ಬೇರೆ ಯಾವ್ದು ಇಲ್ಲ ಗತಿ. ಇಲ್ಲಿ ಬರೀ ಬೆಳಕೆ ಇರೋದಂದ್ರೆ, ಹೆಂಗಾದ್ರೂ ಬೆಳಕಲ್ಲಿ ನಿದ್ದೆ ಮಾಡಕ್ಕೆ ಏನ್ ಮಾಡ್ಬೇಕು? ನಾನು ಲೈಟ್ ಆಫ್ ಮಾಡಿದ್ರೆ ನಿದ್ದೆ ಮಾಡೋದಂತ ಹೇಳಂಗಿಲ್ಲ. ಆ ರೀತಿಯಲ್ಲಿ ನಮ್ಮನ್ನು ನಾವ್ ಏನ್ ಮಾಡ್ಕೊಳ್ಬೇಕು? ಚೇಂಜ್ ಮಾಡ್ಕೊಳ್ಬೇಕು. ನಮ್ಮನ್ನು ನಾವು ಚೇಂಜ್ ಮಾಡ್ಕೊಂಡ್ರೆ ಮಾತ್ರನೇ. ಯಾಕಂದ್ರೆ ನಾವು ದಾವೀದ್ ಹೇಳ್ತಾರಲ್ಲ, ನನ್ನ ಜೀವಿತದಿಂದ ಮಗುವಿಂದ ಹುಟ್ಟಿದವಾಗನೇ ಏನಾಗಿದ್ದೀನಿ? ಪಾಪದಲ್ಲಿ ಬೆಳೆದಿದ್ದೀನಿ. 51 ಅಲ್ಲಿ ಹೇಳ್ತಾರೆ, ಓದೋದ್ ಬೇಡ ಈಗ. ಸೊ ಎಲ್ಲವೂ ಕನ್ಸೀವ್ ಆಗಿದೆ ನನ್ನ ಹತ್ರ. ಯಾಕಂದ್ರೆ ನನ್ ಸಾದಿಯ ತರ, ನಾನು ಬಂದಿರೋ ನನ್ನ ತಾಯಿಯ ತರ, ಅವಳಿಂದ ಬಂದಿರೋದ್ರಿಂದ ನಾನು ಅದೇ ತರ ಇದ್ದೀನಿ. 100% ಚೇಂಜ್ ಆಗಕ್ಕಾಗಲ್ಲ. ಆದ್ರೆ ಅದನ್ನ ಮೊರೆ ಇಟ್ಟು ದೇವ್ರ ಮುಂದೆ ಅರಿಕೆ ಇಟ್ಟು ಅದನ್ನ ನಾವು ಸರಿಪಡಿಸ್ಬೇಕು ದೇವ್ರ ಅಂತ ಹೇಳಿದ್ರೆ, ಈಸ್ ರೆಡಿ ಟು ಕ್ಲೆನ್ಸ್. ಅದೇ ಹೇಳ್ತಾರೆ, ಅದನ್ನ ರೆಡಿ ಇದ್ದಾರಂತೆ, ಅದನ್ನ ಸರಿ ಮಾಡಿಸ್ಕೊಳ್ತಾರೆ. ನೀನ್ ರೆಡಿ ಇರ್ಬೇಕಷ್ಟೆ. ನಾವು ರೆಡಿ ಇಲ್ಲ. ರೆಡಿ ಆದ್ರೆ ಮಾತ್ರ ಇದು ನಮ್ಮಲ್ಲಿ ರೆಡಿ ಆಗತ್ತೆ ಅಂತ ಹೇಳ್ತಾರೆ ದೇವ್ರು. ಯಾಕಂದ್ರೆ ನಮ್ಮಲ್ಲಿ ಯಾವಾಗ ದೇವ್ರ ಬೆಳಕು ಬೀಳುತ್ತೋ, ಈ ಏನಪ್ಪಾ ಕ್ಯಾಂಡಲ್ ಇದೆ ನೋಡು, ಕ್ಯಾಂಡಲ್ ಹೆಂಗೆ ಕರಿಯತ್ತೆ, ಆ ತರ ನಮ್ಮಲ್ಲಿ ಇರುವ ಆ ಪ್ರೈಡ್ ಏನಾಗ್ಬೇಕು? ಆ ಪ್ರೈಡ್ ಕರ್ಗೋದ್ರೆ ಮಾತ್ರನೇ ದೇವ್ರ ಮುಂದೆ ಹೋಗಿ ನಿಂತ್ಕೊಳಕ್ ಆಗೋದು. ಯಾಕಂದ್ರೆ ಈ ಶರೀರ ಎಂಬ ಈ ಒಂದು ಶರೀರ, ಇದು ಒಂದು ಕ್ಯಾಂಡಲ್ ತರ. ಈ ಶರೀರನ ನೀನು ಅಂಟ್ಕೊಂಡು ಇದನ್ನ ಬೆಂಕಿಯಲ್ಲಿ ಅಂಟಿಲ್ಲ ಅಂದ್ರೆ ನೀನು ಕರ್ಗೋದೇ ಇಲ್ಲ, ಚಾನ್ಸಸ್ಸೇ ಇಲ್ಲ. ಎಷ್ಟೋ ಟೆಂಪ್ಟೇಷನ್ ಬಂದ್ರು ಸರಿ, ಚಾನ್ಸಸ್ ಇಲ್ಲ. ಓದೋಣ ಪ್ರಾಬ್ಸ್ 28:13. ಆಯ್ತು, ಮುಗಿಸ್ಬಿಡೋಣ, 10 minutes. 28:13. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ಆದ್ರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಏನಾಗತ್ತೆ? ಕರುಣೆ ದೊರಕತ್ತೆ. ಕರುಣೆ ಬೇಕಾ ನಿನ್ಗೆ? ಫಸ್ಟ್ ಏನ್ ಮಾಡ್ಬೇಕು ನೀನು?
ಪಾಪನ ಒಪ್ಕೊಳ್ಬೇಕು. ಒಪ್ಕೊಂಡ್ರೆ ಖಂಡಿತವಾಗ್ಲೂ ಅದನ್ನ ಬಿಟ್ಬಿಡ್ಬೇಕಂತ ಆಸೆ ಪಡ್ತೇನೆ ನೋಡಿ. ದೇವ್ರೇ ನನ್ಗೆ ಆಗ್ತಾ ಇಲ್ಲಪ್ಪ ಇದು, ಈ ಒಂದು ವಿಷಯ ಮಾತ್ರ ನಿಮ್ಮ ಹತ್ರ ಬರಕ್ಕೆ ನನ್ಗೆ ತಡೆಯಾಗೈತೆ, ಈ ವಿಷಯದಿಂದ ನಾನು ಆಚೆ ಬರಕ್ ಆಗ್ತಾ ಇಲ್ಲ, ನನಗೆ ದಯವಿಟ್ಟು ನನ್ನ ಕಾಪಾಡಿ, ಈ ವಿಷಯದಿಂದ ನಾನು ತೆಗೀರಿ ಅಂತ ನೀನ್ ಯಾವಾಗ ಮೊರೆ ಇಡ್ತೀಯೋ, ಈಸ್ ರೆಡಿ ಟು ಕ್ಲೆನ್ಸ್ ಯು ಫ್ರಮ್. until unless you go to him with the correct intention, ಅದು ನಿಮ್ಮಲ್ಲಿ ಕೆಲಸ ಆಗಕ್ಕೆ ಚಾನ್ಸಸ್ ಕ್ಯೂರ್ ಆಗೋದೇ ಇಲ್ಲ ಅಂತಾರೆ. ಸೊ ಗಿವಿಂಗ್ ಎ ಲೈಟ್, ಲೂಕ್ 18:13-14 ಓದಿ. ಲೂಕ್ 18 13-14. ಆದ್ರೆ ಹಾ ಸುಂಕದವನು ದೂರದಲ್ಲಿ ನಿಂತು ಹಾ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಹಾ ಎದೆಯನ್ನು ಬಡ್ಕೊಳ್ಳುತ್ತಾ, ಹಾ ದೇವರೇ ಹಾ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಪಾಪಿಯಾದ ನನ್ನನ್ನು ಕರುಣಿಸು ಅಂದ್ರಂತೆ. ಆ ಮಾತಿಗೆನೆ ದೇವ್ರು ಏನಾದ್ರು ಮಾಡಿದ್ರು, ಇಮಿಡಿಯೇಟ್ ಆಗಿ ಅದಕ್ಕೆ ಇಮಿಡಿಯೇಟ್ ಆಗಿ ಏನ್ ಮಾಡಿದ್ರು, ರೆಸ್ಪಾಂಡ್ ಮಾಡಿದ್ರು. ನಾವು ಅದೇ ರೀತಿ ನೀವು ಮುಂದೆ ಇಟ್ರೆ ಮಾತ್ರ ರೆಸ್ಪಾಂಡ್ ಆಗ. ನೀನ್ ಎಷ್ಟೇ ದೊಡ್ಡವನಾಗಿರೋ, ಎಂತ ವಿಷಯಗಳಿರಲಿ ನಿನ್ನ ಹತ್ರ, ಆದ್ರೆ ನೀನ್ ದೇವ್ರ ಮುಂದೆ ಯಾವಾಗ ಅರಿಕೆ ಇಡ್ತೀಯೋ ಅಷ್ಟಾಗ ನೀನ್ ಕ್ಲೆನ್ಸ್ ಆಗಕ್ಕೆ ಚಾನ್ಸಸ್ ಇಲ್ಲ. ಬೇರೆ ವಿಷಯಗಳು ಎಷ್ಟೋ ಸತ್ಯ ಇದೆ, ಎಷ್ಟೋ ವಿಷಯಗಳು ಗುರುತಿದೆ, ಎಷ್ಟೋ ಜ್ಞಾನಗಳಿದೆ, ಅದನ್ನೆಲ್ಲ ಪಡ್ಕೊಂಡ್ ಬಿಡ್ಬೋದು. ದೇವ್ರಿಗೆ ಮೆಚ್ಚುಗೆ ಆಗಿರೋದು ಯಾವ್ದು ಅಂತ ನಾವು ಗೊತ್ತಿಲ್ಲದೆ ಓಡಕ್ಕೆ ಚಾನ್ಸಸ್ ಇಲ್ಲ. ಅದು ಏನ್ ಬೇಕು, ಮೇನ್ ಬೇಸಿಕ್ ಏನ್ ಬೇಕು ಅದು ಬೇಕೇ ಬೇಕು. ಮಿಕ್ಕಿದೆಲ್ಲ ಜ್ಞಾನ, ಎಷ್ಟೋ ತಿಳುವಳಿಕೆ ಇರ್ಬೋದು, ಎಷ್ಟೋ ಸತ್ಯ ಓದಿರ್ಬೋದು, ನಿನ್ ಎಷ್ಟೋ ಗೊತ್ತಾಗಿರ್ಬೋದು, ಅದೆಲ್ಲ ದೇವ್ರಿಗೆ ಏನಕ್ಕೂ ಇಲ್ಲ. ಎಷ್ಟೇ ನೀನ್ ಬಲಿ ಕೊಟ್ರು ಆ ಬಲಿಗಳೆಲ್ಲ ಅವ್ರು ತಗೊಳ್ಳೋದೇ ಇಲ್ಲ. ಅವ್ರು ತಗೊಳ್ಳೋದು ಬಲಿನೇ ಬೇರೆ, ಅದು ನೀವು ಗೊತ್ತಾಗಿರ್ಬೇಕು ನಮ್ಗೆ. ಓದೋಣ ನಾವು ಇಲ್ಲಿ ಆಕ್ಟ್ಸ್ 19:18. ನೋಡಿ, ಆ ಕಾಲದಲ್ಲಿ ಮೆನಿ ಆಫ್ ದೋಸ್ ಹೂ ಬಿಲೀವ್ ನಾವು ಕೇಮ್ ಅಂಡ್ ಓಪನ್ಲಿ ಕನ್ಫೆಸ್ ದೇರ್ ಈವಿಲ್ ಡೀಡ್ಸ್ ಅಂತಾರೆ. ಆ ಕಾಲದಲ್ಲಿ ಆತರ ಇದ್ರಂತೆ. ಎಷ್ಟೊಂದ್ ಜನ ಏನ್ ಮಾಡಿದ್ರಂತೆ, ಅವ್ರ ಒಂದು ಕೆಟ್ಟತನವನ್ನು ಬಂದು ನಾನು ಮಾಡಿದ ತಪ್ಪು ಅಂತ ಮೊರೆ ಇಟ್ರಂತೆ. ನಾವು ಅದೇ ರೀತಿ ನಮ್ಮ ಒಂದು ಬ್ರದರ್ಸ್ ಸಿಸ್ಟರ್ಸ್ ಗಳು ಇದ್ದಿರ್ತಾರೆ, ಅವ್ರ ಹತ್ರ ಹೋಗಿ ಮೊರೆ ಇಟ್ಟು ನಾವು ಮಾಡಿದ ತಪ್ಪು ಸರಿ ಮಾಡಿಸ್ಕೊಳ್ಬೇಕು, ಸರಿ ಮಾಡ್ಸಕ್ಕೆ ನಾವು ಪ್ರಯತ್ನ ಪಡ್ಬೇಕು. 1 ತಿಮೋಥೆಯ 5:20 ಕೂಡ ಹೇಳ್ತಾರೆ. ಸರಿ, ಅದ್ ಬೇಡ ಬಿಡಿ, ರೋಮನ್ಸ್ 13:12 ಓದಿ. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಹಗಲು ಏನಾಯ್ತಂತೆ, ಸಮೀಪವಾಯಿತು. ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಬೇಗ ಬರ್ಬೇಕು ದೇವ್ರೆ, ಬೇಗ ಬರ್ಬೇಕು ಅಂತ ನಾವೇನ್ ಪ್ರಾರ್ಥನೆ ಮಾಡ್ಬೇಕು. ನಾನು ಇದರಿಂದ ಬೇಗ ಬರ್ಬೇಕು ಬೆಳಕಿಗೆ ಅಂತ ನಾವು ಏನ್ ಮಾಡ್ಬೇಕು. ಯಾಕಂದ್ರೆ ನಾವು ಏನಾಗಿದ್ದೀವಿ ಅಂತೆ, 1 ಥೆಸಲೋನಿಯನ್ 5:5-8. 1 ಥೆಸಲೋನಿಯನ್ 5:5-8. ನೀವೆಲ್ಲರೂ ಬೆಳಕಿನವರು, ಯಾಕಂದ್ರೆ ನಾವು ಏನಾಗಿದ್ದೀವಿ, ನಾವು ಬೆಳಕಿನವರು ಆಗಿದ್ದೀವಿ. ಯು ಆರ್ ಸನ್ಸ್ ಆಫ್ ಡೇ, ಯು ಆರ್ ದ ಲೈಟ್. ನೋಡಿ, ನಿಮ್ಗೂ ಹೇಳ್ತಾವ್ರೆ, ಯು ಆರ್ ದ ಸನ್ಸ್ ಆಫ್ ಡೇ, ಯು ಆರ್ ದ ಲೈಟ್. ನೆಕ್ಸ್ಟ್, ನಾವು ರಾತ್ರಿಯವರು ಅಲ್ಲ, ಕತ್ತಲೆಯವರು ಅಲ್ಲ. ಆದ ಕಾರಣ ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ವಿ ಆರ್ ಏನ್ ಮಾಡ್ತೀವಿ, ನಮ್ಮನ್ನು ನಾವೇ ಮೋಸ ಮಾಡ್ಕೊಂತ ಇದೀವಿ. 2 Corinthians 4:2-6 ಓದಿ ಸಿಸ್ಟರ್. ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ತಂತ್ರದಲ್ಲಿ ನಡೆಯದೆ ದೇವರ ವಾಕ್ಯವನ್ನು ಕೆಡಿಸದೆ ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತಾ ನಾವು ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ. 6th ಸಿಸ್ಟರ್, ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ನಮ್ಮ ಹೃದಯದಲ್ಲಿ ಏನ್ ಮಾಡಿದೆ ಅಂದೆ, ಹೊಳೆದಿದ್ದಾರೆ. ನಿಜವಾಗ್ಲೂ ಅದು ಬೆಳಕು ಹೊಳೆದಿದ್ರೆ we will take the light. If it is not been lit or it is not been lit in your heart, you will not give that light. It will not, ಅದನ್ನ ಏನ್ ಮಾಡಕ್ಕಾಗಲ್ಲ, ಅನ್ಸಕ್ಕಾಗಲ್ಲ. ಸೊ ಇದು ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ಸೊ ಬೀಯಿಂಗ್ ಎ ಲೈಟ್, ನಾವು ಲೈಟ್ ಆಗಿದೀವಾ, ದೇವ್ರ ಲೈಟ್ ಆಗಿದೀವಾ, ದೇವ್ರ ಲೈಟ್ ಆಗಿದಾರ, ಹೌದು. ಆತನ ಮಗನ ಲೈಟ್ ಆಗಿ ಬಂದ್ರ, ಹೌದು. ನಮ್ಮನ್ನು ಲೈಟ್ ಆಗಿ ಮಾರ್ಪಡಿತ ಮಾಡ್ತಾ ಇದಾರ, ಹೌದು ಅಂತ ಯಾರು ಒಪ್ಕೊಂತಾರೋ, ಮಾಡಕ್ ಸಿದ್ಧರಾಗಿದ್ದೀವೋ ಅವ್ರಿಗೇನಾಗತ್ತೆ ಲೈಟು. ಇಲ್ಲಾಂದ್ರೆ ನಾವು ಕತ್ತಲೆಯಲ್ಲೇ ಇರ್ತೀವಿ ಅಂತ ನೋಡೋಣ.
Psalms, 2 Samuel 22:29. Sorry, first Ephesians 5:8-14 ಓದಿಸ್ತು. ಅದಾದ್ಮೇಲೆ Ephesians 5:8. ನೀವು ಹಿಂದಿನ ಕಾಲದಲ್ಲಿ ಹಾ ಕತ್ತಲೆಯಾಗಿದ್ದೀರಿ, ಹಾ ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಾಗಿದ್ದೀರಿ, ಬೆಳಕಿನವರಂತೆ ಹಾ ನಡೆದುಕೊಳ್ಳಿರಿ. ನಡಿಕೊಳ್ಳಿರಿ. ಬೆಳಕಿನ ಫಲವು ಹಾ ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಹಾ ಕರ್ತನಿಗೆ ಮೆಚ್ಚುಗೆಯಾದದ್ದು ಹಾ ಏನನ್ನು ಪರಿಶೋಧಿಸಿಕೊಳ್ಳಿ. ನೋಡಿ ಹೇಳ್ತಾರೆ, ಕರ್ತನಿಗೆ ಮೆಚ್ಚುಗೆ. ನಾನು ಹೇಳ್ದೆ ನಿಮ್ಗೆ ಎಷ್ಟೋ ವಿಷಯಗಳಿದೆ, ಎಷ್ಟೋ ಸತ್ಯಗಳಿದೆ, ಅದೆಲ್ಲ ಇಲ್ಲ. ಆದ್ರೆ ದೇವ್ರಿಗೆ ಏನ್ ಮೆಚ್ಚುಗೆ ಇಲ್ವಾ? ನಿನ್ ಮಗನಿಗೆ ಏನ್ ಇಷ್ಟ ಅದು ತಾನೇ ಮನೇಲಿ ಮಾಡ್ಕೊಡ್ತೀಯ ನೀನು. ಅವ್ನ್ ಬಿಟ್ಬಿಟ್ಟೆ ಬೇರೆ ಯಾರು ಮಾಡ್ಕೊಡ್ತೀಯಾ? ನಿನ್ಗೇನ್ ಇಷ್ಟ ಅಂತ ಬಿಟ್ರು ನನ್ಗೆ ಇಷ್ಟ ಆದ್ರೂ ಅದು ಮಾಡೋದೇ ಇಲ್ಲ. ಅವ್ನಿಗೇನ್ ಇಷ್ಟ ಅಂತಾನೆ ಮಾಡೋದು. ಇವಾಗ ದೇವ್ರಿಗೊಂದು ವಿಷಯ ಮೆಚ್ಚುಗೆ ಆಗಿದೆ ಅಂತೆ, ಅವ್ರು ಅದೇ ಇಲ್ಲಿ ಬಂದ್ರೆ ಅದೇ ತಿನ್ನೋದು ನಿನ್ನ ಹತ್ರ ಮನೆಗೆ. ನೀನು ಅದನ್ನ ಮಾಡದೆ ಬೇರೆ ಏನೋ ಮಾಡಿ ಇಟ್ರೆ ತಿಂತಾರ? ಚಾನ್ಸ್ ಇಲ್ಲ. ಆ ಮೆಚ್ಚುಗೆ ಏನು ಅಂತ ಗೊತ್ತಾಗ್ಬೇಕು. ನೆಕ್ಸ್ಟ್ ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಆಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಎಲ್ಲಿ ತನ್ಸಿ ಅಂತೆ? ಹೊರಗಡೆ ಬಯಲಿಗೆ. ಇಟ್ ಔಟ್, ಶೋ ಇಟ್ ಔಟ್ ಟು ಗಾಡ್, ಶೋ ಇಟ್ ಟು ಹಿಮ್, ನಾಟ್ ಟು ಎವ್ರಿಬಡಿ, ಶೋ ಇಟ್ ಟು ಗಾಡ್ ಅಂತ ಇದ್ದಾರೆ. ನೆಕ್ಸ್ಟ್ ನಡೆಯುವ ಕೆಲಸಗಳನ್ನು ಕುರಿತು ಮಾತನಾಡುವವರಾದರೂ ಕಾರಣವಾಗಿದೆ. ನಾಚಿಕೆಗೆ ಕಾರಣವಾಗಿದೆ. ನೆಕ್ಸ್ಟ್ ಬೆಳಕಿನಿಂದ ಎಲ್ಲಾ ಕೃತ್ಯಗಳ ನಿಜ ಗುಣ ತೋರಿ ಬರುತ್ತದೆ. 100% ತೋರಿ ಬರುತ್ತೆ. ಬೆಳಕಿಂದ ಎಲ್ಲಾ ಕೃತ್ಯದ ನಿಜ ಗುಣ ಏನಾಗುತ್ತೆ? ತೋರಿ ಬರುತ್ತೆ. ಆದ್ದರಿಂದ ಕೆಟ್ಟದ್ದು ಕೆಟ್ಟದ್ದೇ ಎಂದು ಕಾಣಿಸುವುದು. ಕೆಟ್ಟದ್ದು ಕೆಟ್ಟದಾಗಿ ಇರುತ್ತೆ ಅಂದ್ಬಿಟ್ಟು ಕ್ಲೀನ್ ಕಾಣಿಸುತ್ತಂತೆ. ನೆಕ್ಸ್ಟ್ ಸಂಬಂಧವಾದದ್ದು ನಿದ್ರೆ ಮಾಡುವವನೇ. ನಿದ್ರೆ ಮಾಡುವವನೇ ಏನ್ ಮಾಡೋ? ಎಚ್ಚರವಾಗು. ತುಂಬಾ ಎಚ್ಚರಾಗಿರ್ಬೇಕು ನಾವು. ನಿದ್ದೆ ಮಾಡ್ತಾ ಇದೀವಿ, ನಿದ್ದೆ ಮಾಡೋ ತರ ಆಕ್ಟಿಂಗು ಮಾಡ್ತಾ ಇದೀವಿ, ಕಣ್ ಕಾಣಿಸದಂತೆ ಏನ್ ಮಾಡಿದೀವಿ, ನಾಟಕನೂ ಆಡ್ತಾ ಇದೀವಿ. ಬೇಡ ಅಂತ ಇದಾರೆ. ನನ್ಗೆ ಗೊತ್ತಾಗ್ತಾ ಇದೆಪ್ಪ, ನೀನ್ ಮಾಡೋದು ನನ್ಗೆ ಗೊತ್ತಾಗ್ತಾ ಇದೆ, ನನ್ ಕಣ್ಣಿಗೆ ಎಲ್ಲಾನು ಕಾಣಿಸುತ್ತೆ, ನೀನ್ ಅದು ಮಾಡೋದೇ ಬೇಕಾಗಿಲ್ಲ, ಈ ಆಕ್ಟಿಂಗ್ ನನ್ನ ಹತ್ರ ತೋರಿಸ್ಬೇಡ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಅದಾಗಲ್ಲ, ನನ್ನ ಹತ್ರ ಆಗೋದಿಲ್ಲ ಅಂತ. ಸೊ ಇಲ್ಲಿ ನೀವು ಸ್ಯಾಮ್ಯಲ್, ನಾನು ಅವಾಗ 2 Samuel 22:29 ಹೇಳ್ತಾರೆ, ಯು ಆರ್ ಮೈ ಲ್ಯಾಂಪ್, ಓ ಗಾಡ್, ದ ಲಾರ್ಡ್ ಟರ್ನ್ಸ್ ಮೈ ಡಾರ್ಕ್ನೆಸ್ ಇನ್ ಟು ಲೈಟ್. ವೆನ್ ಈ ಟರ್ನ್ಸ್ ದ ಡಾರ್ಕ್ನೆಸ್ ಇನ್ ಟು ಲೈಟ್, ನನ್ನ ಕತ್ತಲೆಯನ್ನು ಯಾವಾಗ ಲೈಟ್ ಆಗಿ ಮಾಡ್ತಾರೆ ಅಂದ್ರೆ, ನಾನು ದೇವರ ಹತ್ರ ಹೋಗಿ ಮೊರೆ ಇಟ್ರೆ ಮಾತ್ರ ಏನ್ ಮಾಡ್ತಾರೆ, ಅದನ್ನ ಚೇಂಜ್ ಮಾಡ್ತಾರೆ. ಇಲ್ಲಾಂದ್ರೆ ಏನ್ ಮಾಡಕ್ಕಾಗಲ್ಲ, ಚೇಂಜ್ ಮಾಡಕ್ಕೆ ಸಾಧ್ಯನೇ. Matthew 5:14-15 ಅಷ್ಟೇ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಏನಾಗಿದ್ದೀರಂತೆ? ಲೋಕಕ್ಕೆ ಬೆಳಕಾಗಿದ್ದೀರಿ. ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಗುಡ್ಡದ ಮೇಲೆ ಕಟ್ಟಿರುವ ಊರು ಏನಾಗತ್ತಂತೆ? ಯಾರಿಗೋ ಮರೆಯಾಗಿರೋದು. ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ. ದೀಪದ ಸ್ತಂಭದ ಮೇಲೆ. ಆಮೇಲೆ ಅವಾಗ ಅದು ಮನೆಯಲ್ಲಿರುವವರೆಲ್ಲರಿಗೂ ಬೆಳಕು ಕೊಡುವುದು. ಎಲ್ರಿಗೂ ಬೆಳಕು ಕೊಡುವುದು. ಈಗ ನೀವು ಬೆಳಕನ್ನು ಸ್ವೀಕರಿಸಿದ್ರೆ ಮಾತ್ರ ಈ ಬೆಳಕನ್ನ ಎತ್ಕೊಂಡು ಹೋಗಿ ಎಲ್ಲಿಡ್ತಾರೆ? ದೇವರ ರಾಜ್ಯದಲ್ಲಿ, ಆ ಕಿಂಗ್ಡಮ್ ಅಲ್ಲಿ, ಆ ಮೌಂಟೇನ್ ಮೇಲೆ, ಆ ಹಿಲ್ ಮೇಲೆ ಇಟ್ರೆ ಅವಾಗ ಲೋಕಕ್ಕೆ ಏನಾಗತ್ತೆ? ಅದು ಬೆಳಕನ್ನ ಕಾಣಿಸುತ್ತೆ. ನೀನ್ ಬೆಳಕಾಗಿಲ್ಲ ಅಂದ್ರೆ ಇಲ್ಲೇ ಮುಚ್ಕೊಂಡು ಇಲ್ಲೇ ಅತ್ತೆ ಎಲ್ಲ ನೀನು ಉರಿಯುತ್ತೇನೆ ಇಲ್ಲ ಅಂದ್ರೆ ಎತ್ಕೊಂಡು ಹೋಗಿ ಎಲ್ಲಿಡೋದು ನಿನ್ನ? ಅಲ್ಲಿ ಬೇಕಾಗಿರೋದು ಏನಂತ ಅಂತಾನೆ ಗೊತ್ತಾಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನಾವು, ಇಲ್ವಾ? ಅಲ್ಲಿ ಬೇಕಾಗಿರೋದು ಏನಂತ ಇಲ್ಲಿ ನೀನ್ ಬೆಳಕಾಗಿ ಅದು ಕೊಟ್ರೆ ತಾನೆ, ನೀನ್ ಫ್ರೂಟ್ ಇಲ್ಲಿ ಕೊಟ್ರೆ ತಾನೆ ಎತ್ಕೊಂಡೋಗಿ ನೀನು ಆ ಫ್ರೂಟ್ ನಲ್ಲಿ ಇಡೋದು, ಸಮರ್ಪಣೆ ಮಾಡೋದು. ಫ್ರೂಟೇ ಕೊಟ್ಟಿಲ್ಲ ಅಂದ್ರೆ ಬರೀ ಅಲ್ಲಿ ಆ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ಯಾ, ಇಲ್ವಾ? ಬೆಟ್ಟದ ಬಗ್ಗೆನೆ ಮಾತಾಡ್ತಾ ಇದ್ಯಪ್ಪ. ಆದ್ರೆ ಬೆಟ್ಟದ ಮೇಲೆ ಏನ್ ಇಡ್ಬೇಕು ಅದನ್ನ ನೀನ್ ಪೂರ್ತಿ ಮಾಡ್ಕೊಂತ ಇಲ್ಲ. ನಿನ್ನಲ್ಲಿ ಅದು ಕಾಣಿದ್ರೆ ತಾನೆ, ಇಲ್ಲಿ ಉಕ್ಕಿ ಹರಿದ್ರೆ ತಾನೆ ಎತ್ಕೊಂಡೋಗಿ ಬೆಟ್ಟದಲ್ಲಿ ಇಡಕ್ಕಾಗದ್. ನಾನು ಲೈಟೇ ಉರಿತಾ ಇಲ್ಲ, ಎತ್ಕೊಂಡೋಗಿ ಎಲ್ಲಿ ಇಡೋದು ನಾನು ದೇವ್ರ ರಾಜ್ಯದಲ್ಲಿ? ಅದು ನಾವು ಫಸ್ಟ್ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ನಮ್ಗೆ ನೆಕ್ಸ್ಟ್ ಮುಗಿಸ್ಬಿಡ್ತಾರೆ ಅದನ್ನ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ನಿಮ್ಮ ಬೆಳಕು ಏನಾಗ್ಬೇಕು? ಜನರ ಮುಂದೆ ಪ್ರಕಾಶಿಸಲಿ ಅಂತಾರೆ. ಯಾಕೆ ಪ್ರಕಾಶಿಸ್ಬೇಕು ಅಂದ್ರೆ, ಆ ಬೆಳಕನ್ನ ಏನ್ ಮಾಡಿದೀವಿ? ನೀವೇ ಸ್ವೀಕಾರ ಮಾಡ್ಕೊಂಡಿದ್ದೀರಾ. ಸ್ವೀಕಾರ ಮಾಡಿದ್ರೆ ಅದೇನಾಗ್ಬೇಕು? ಉತ್ತಿ ಹರಿಬೇಕು. ಅದ್ ಲೋಕಕ್ಕೆ ಬೆಳಕಾಗಿ
ಕೊಡಬೇಕು. ಜಾನ್ 18:12. 12. ಮೇಲೆ ಆ No, ಸಿಪಾಯಿಗಳು no. I am the light of this world. 1 John 18:12. 8:12. Sorry. ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ಹಾ, ನಾನೇ ಲೋಕಕ್ಕೆ ಬೆಳಕು, ನಾನೇ ಲೋಕಕ್ಕೆ ಬೆಳಕು. ನನ್ನನ್ನು ಅನುಸರಿಸುವವನು ಹಾ, ಕತ್ತಲೆಯಲ್ಲಿ ನಡೆಯದೆ ನನ್ನನ್ನು ಅನುಸರಿಸುವವನು ಏನ್ ಮಾಡಲ್ಲ, ಕತ್ತಲೆಯಲ್ಲಿ ನಡೆಯದೆ ಬೆಳಕನ್ನು ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಎಂದು ಹೇಳಿದನು. ಜಾನ್ 1:5. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಇದರಿಂದ ಕತ್ತಲು ಅದನ್ನು ಏನ್ ಮಾಡಕ್ಕಾಗಲ್ಲ, ಮುಸುಕಲಿಲ್ಲ. ಇಂಥ ಬೆಳಕಾಗಿ ನಾವು ಕನ್ವರ್ಟ್ ಆಗ್ಬೇಕು, ಮಾರ್ಪಡೆ ಆಗ್ಬೇಕು, ತಿದ್ದುಪಡಿ ಆಗ್ಬೇಕು, ನಾವು ಶುದ್ಧೀಕರಣವಾಗ್ಬೇಕು. ಹಂಗ ಆಗಿದ್ರೆ ಮಾತ್ರ ಅದನ್ನ ಏನ್ ಮಾಡಕ್ಕಾಗಲ್ಲ, ಡಾರ್ಕ್ನೆಸ್ ಮುಸ್ಕಕ್ಕಾಗಲ್ಲ. ಅದನ್ನ ಏನ್ ಮಾಡಿದ್ರು ಮುಸುಕಕ್ಕೆ ಎಷ್ಟೇ ಗಾಳಿ ಹೊಡಿಲಿ, ಎಷ್ಟೇ ಮಳೆ ಬರ್ಲಿ, ಅದು ಉರಿಯುತ್ತೆ, ಅಕ್ಕಿ ಉರಿ. ಆ ಒಂದು ಬೆಳಕಾಗಿ ನಾವು ಮಾರ್ಪಡೆ ಆಗ್ಬೇಕು. ಲಾಸ್ಟ್ ವಚನ ಓದ್ಬಿಡೋಣ, ಡ್ಯಾನಿಯಲ್ 12:3. ಲಾಸ್ಟ್ ಡ್ಯಾನಿಯಲ್ 12:3. ಜ್ಞಾನಿಗಳು ತೇಜೋಮಯವಾದ ಹಾ, ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಯಾರು? ಜ್ಞಾನಿಗಳು ನಾವು ಜ್ಞಾನಿಗಳು ಅಲ್ಲ. ಹಾ, ಬಹು ಜನರನ್ನು ಹಾ, ಸಧರ್ಮಿಗಳನ್ನಾಗಿ ಮಾಡುವವರು ಹಾ. ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ನಕ್ಷತ್ರ ನೋಡಿ, ಹೌದು ಸಿಸ್ಟರ್, ಇದು ನಮ್ಗೇನೆ, ನಾವೇ. ಆದ್ರೆ ಅದನ್ನ ಕೇಳಕ್ಕೆ ನಮ್ಗೆ ಏನಾಗ್ತಾ ಇಲ್ಲ, ಮನಸ್ಸೇ ಬರ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಕತ್ತಲಲ್ಲಿ ಇದ್ದೀವಿ ಅಂತ ಅರ್ಥ. ನಾವು ಬೆಳಕಲ್ಲಿ ಇದ್ದಿದ್ರೆ ಇದು ನಮ್ಗೆ ಭಯಂಕರವಾಗಿರ್ತಿತ್ತು. ಈ ಒಂದು ವಚನ ನಾವು ಕೇಳುವಾಗ ಅದು ನಮ್ಮ ಮನಸ್ಸನ್ನು, ಓ ನಾನು ಅಂತ ಒಂದು ಇದು ಬರ್ತೈತೆ, ನನ್ನ ಯೇಸು ಜೊತೆನ ಈಗಿದಿನ, ಹೌದಪ್ಪ, ಆ ಒಂದು ಪ್ರೇರೇಪಣೆ ಬಂದಿರ್ಬೇಕು. ಅದ್ ಬಂದಿಲ್ಲ ಅಂದ್ರೆ ಏನರ್ಥ, ಬೆಳಕು ಡಿಮ್ಮಾಗಿ ಉರಿತಾ ಇದೆ, ಡಿಮ್ಮಾಗಿ. ಕರೆಕ್ಟ್ಗೆ ಏನ್ ಮಾಡ್ಬೇಕು, ಟ್ರಿಮ್ ಮಾಡ್ಬೇಕು, ಚೆನ್ನಾಗಿ ಆಯಿಲ್ ಹಾಕ್ಬೇಕು, ಅವಾಗ ಅದು ಚೆನ್ನಾಗಿ ಉರಿಯೋದು. ಇಲ್ಲ, ದೇವ್ರ ಕಾರ್ಯ ತುಂಬಾ ಈಸಿ ಇಲ್ಲ, ನಾವು ತಿಳ್ಕೊಳ್ಳೋ ತರ ತುಂಬಾ ಕಷ್ಟ. ಆದ್ರೆ ನಾವು ಪ್ರೇರೇಪಣೆ ಮಾಡಿ ನಾವು ದೇವ್ರ ಮುಂದೆ ಇಟ್ರೆ ಮಾತ್ರ ಅದು ಸಾಧ್ಯತೆ. ಇಲ್ಲಾಂದ್ರೆ ಹಾಗೆ ಸಾಧ್ಯನೇ ಇಲ್ಲ. ದೇವ್ರು ನಿಜವಾಗ್ಲೂ ದೇವ್ರು ಎಲ್ಲಿದ್ದಾರೆ? ದೇವ್ರು 100% ದೇವ್ರು ಏನಾಗಿದ್ದಾರೆ ಅಂದ್ರೆ ಬೆಳಕಾಗಿದ್ದಾರೆ. ದೇವರ ಮಗನು ಈ ಲೋಕಕ್ಕೆ ಬೆಳಕಾಗಿದ್ರು. ಅವರ ಮಕ್ಕಳಾಗಿರುವ ನಾವು 100% ಬೆಳಕಾಗಿ ಇರ್ಲೇಬೇಕು. ಆಗೋ ತನಕ ಬಿಡಲ್ಲ ನಾವು. ಬೆಳಕಾಗಣ, ಆ ಬೆಳಕಾಗಿ ದೇವರ ನಾಮವನ್ನು ಮಹಿಮೆ ಪಡಿಸಿ ಈ ಬೆಳಕಲ್ಲಿ ನಾವು ಇದ್ದಿ ಆ ಒಂದು ವಿಷಯಕ್ಕೆ ದೇವ್ರ ರಾಜ್ಯದಲ್ಲಿ ದೇವ್ರ ಮಕ್ಕಳಿಗೆ, ಈ ಜನರಿಗೆ, ಈ ಲೋಕಕ್ಕೆ ನಾವು ಬೆಳಕಾಗಿ ತೋರ್ಸಕ್ಕೆ ದೇವ್ರು ನಮ್ಗೆ ಆಶೀರ್ವಾದ ಮಾಡಿ ಆ ಪರಿಶುದ್ಧಾತ್ಮನ ತಂದು ನಮ್ ನಡೆಸ್ಲಿ. ಇಷ್ಟೊಂದು ವಾಕ್ಯಗಳನ್ನ ನಾವು ಕೇಳಿದ್ವಿ. ದೇವ್ರಿಗೆ ಇದು ಸ್ತೋತ್ರ ಹೇಳ್ಕೊಳ್ಳೋಣ. ಈ ಒಂದು ವಾಕ್ಯಗಳನ್ನ ದೇವ್ರು ನಮ್ಗೆ ಇಷ್ಟು ಈಸಿ ಕೊಟ್ಟಿಲ್ಲ, ಖಂಡಿತವಾಗೂ ನಮ್ಮ ಹಸಿರು ಬೆದರ ಮೂಲಕವಾಗಿ ಕೊಟ್ಟಿದ್ದಾರೆ. ಇದನ್ನ ಕೇಳಿದವ್ರು ನಾವು ಹಂಗೆ ಬಿಟ್ಬಿಡದೆ, ಇಲ್ದಿತ್ತು ಹೋಗಿದ ತಕ್ಷಣ ಬಿಟ್ಬಿಡದೆ, ಇನ್ನ ಮನೆಗೆ ಹೋಗಿ ಯೋಚನೆ ಮಾಡಿ ತಿಳುವಳಿಕೆಯಲ್ಲಿ ನಿಮ್ಗೆ ಬೆಳೆಸ್ಕೊಳ್ಳಿ. ಎಷ್ಟು ನಾವು ಪ್ರಯತ್ನ ಪಡ್ತೀವೋ, ಅಷ್ಟು ತಿದ್ದುಪಡಿ ಮಾಡ್ಕೊಂತೀವೋ, ಅಷ್ಟು ದೇವ್ರು ನಮ್ಮನ್ನ ಸರಿಪಡಿಸಕ್ಕೆ ಮುಂದೆ ಬರ್ತಾರೆ. ದೇವ್ರ ಆಶೀರ್ವದಿಸಲಿ. ನೀವು ಇಷ್ಟೊತ್ತು ಕೇಳಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಕೊಂತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಬ್ರದರ್. ದೇವರ ವಾಕ್ಯ ಸಂದೇಶವನ್ನು ನೀಡಿದ ಸಹೋದರಿಗೆ ಸಹೋದರ ಪ್ರಕಾರ ಅವರಿಗೆ ಧನ್ಯವಾದ ಹೇಳ್ಕೊಳ್ಳುತ್ತಾ, ಈ ಸಮಯದಲ್ಲಿ ಅಸ್ವಸ್ಥವಾಗಿರುವ ಎಲ್ಲಾ ಸಹೋದರ ಸಹೋದರಿಯನ್ನು ಅವರ ನಂಬಿಕೆ ದೃಢವಾಗಿರಲಿ ಅಂತ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳೋಣ. ಆಗಲೇ ಚಿಕ್ಕದೊಂದು ಅನೌನ್ಸ್ಮೆಂಟ್ ಇದೆ. ನೆಕ್ಸ್ಟ್ ಮಂತ್ ಅಲ್ಲಿ ಈ ವಾರ ಕ್ಲಾಸಸ್ ಮಂಡೇ ರೋಮನ್ ಬುಕ್ ಸ್ಟಡಿ ಇರುತ್ತೆ 8 ಗಂಟೆಗೆ. ಟ್ಯೂಸ್ಡೇ ಲೈಫ್ ಆಫ್ ಕ್ರೈಸ್ಟ್ ಇರುತ್ತೆ 8 ಗಂಟೆಗೆ.
ವೆಡ್ನೆಸ್ಡೇ 3rd ವಾಲ್ಯೂಮ್ ಸ್ಟಡಿ ಇರುತ್ತೆ 8 ಗಂಟೆಗೆ. ಥರ್ಸ್ಡೇ 5th ವಾಲ್ಯೂಮ್ ಸ್ಟಡಿ ಇರುತ್ತೆ 8 ಗಂಟೆಗೆ. ಫ್ರೈಡೆ ಟ್ಯಾಬರ್ನಕಲ್ ಸ್ಟಡಿ ಇರುತ್ತೆ 8 ಗಂಟೆಗೆ. ಸ್ಯಾಟರ್ಡೆ ಆಕ್ಟ್ಸ್ ಬುಕ್ ಸ್ಟಡಿ ಇರುತ್ತೆ 8 ಗಂಟೆಗೆ. ಸಂಡೇ ಯಥಾ ಪ್ರಕಾರ ಆರಾಧನೆ 10 ಗಂಟೆ ಇಲ್ಲೇ ಇರುತ್ತೆ. ನೆಕ್ಸ್ಟ್ ಮಂತ್ ಸ್ಪಿರಿಚುವಲ್ ಕನ್ವೆನ್ಷನ್ ಇರುತ್ತೆ ಏಪ್ರಿಲ್ ಸಂಡೇ 19 ನಮ್ಮ YMC ಹಾಲ್ ಅಲ್ಲಿ ಇರುತ್ತೆ. ಎಲ್ಲ ದಯವಿಟ್ಟು ಬರ್ಬೇಕಾಗಿ ಅದನ್ನ ಪ್ರಾರ್ಥನೆ ನೆನೆಸ್ಕೊಳ್ಳಿ.